ಒಲೆದು ಪಾಲಿಸಬೇಕು ವಾರಿ ಜನಾಭ ಒಲೆದು ಪಾಲಿಸಬೇಕು ವಾರಿ ಜನಾಭ ದಯ ಮಾಡೋ ರಂಗ ದಾಸನು ನಾನೆಂದು ಕೃಷ್ಣ ದಾಸನು ನಾನೆಂದು ದಯ ಮಾಡೋ ರಂಗ ದಾಸನು ನಾನೆಂದು ಕೃಷ್ಣ ದಾಸನು ನಾನೆಂದು ಅಪರ ಗತಿ ನೀನೆ ಇಂದಿರಾ ರಮಣ ಪರ ಗತಿ ನೀನೆ ಇಂದಿರ ರಮಣ ಅಪರ ಗತಿ ನೀನೆ ಇಂದಿರಾ ರಮಣ ಇಹ ಪರ ಗತಿ ನೀನೆ ಇಂದಿರ ರಮಣ ಸಹಾಯ ನಿನ್ನದೆ ಸರ್ವ ದಯ ತೋರಿ ಕರುಣ 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 ದಯ ಮಾಡೋ ರಂಗ ದಾಸನು ನಾನೆಂದು ಕೃಷ್ಣ ದಾಸನು ನಾನೆಂದು ದಯ ಮಾಡೋ ರಂಗ ದಾಸನು ನಾನೆಂದು ಕೃಷ್ಣ ದಾಸನು ನಾನೆಂದು ಕರಿರಾಜವರದಣ ಕಾಮಿತ ಫಲದ ಕರಿರಾಜವರದನ ಕಾಮಿತ ಫಲದ ಕರಿರಾಜವರದಣ ಕಾಮಿತ ಫಲದ ಕರಿರಾಜವರದನ ಕಾಮಿತ ಫಲದ ಪುರಂದರ ವಿಠಲ ಹರಿ ಸಾರ್ವಭೌಮ ಪುರಂದರ ವಿಠಲ ಹರಿ ಸಾರ್ವಭೌಮ ಪುರಂದರ ವಿಠಲ ಹರಿ ಸಾರ್ವಭೌಮ ಪುರಂದರ ವಿಠಲ ಹರಿ ಸಾರ್ವಭೌಮ ದಯ ಮಾಡೋ ರಂಗ ದಾಸನು ನಾನೆಂದು ಕೃಷ್ಣ ದಾಸನು ನಾನೆಂದು ದಯ ಮಾಡೋ ರಂಗ ದಾಸನು ನಾನೆಂದು ಕೃಷ್ಣ ದಾಸನು ನಾನೆಂದು ದಯ ಮಾಡು ರಂಗ ದಯ ಮಾಡು ಕೃಷ್ಣ ದಯ ಮಾಡು ರಂಗ ದಯ ಮಾಡು ಕೃಷ್ಣ ದಯ ಮಾಡು ನಿನ್ನ ದಾಸನು ಎಂದು ದಯ ಮಾಡು ನಿನ್ನ ದಾಸನು ಎಂದು ದಯ ಮಾಡು ರಂಗ ದಯ ಮಾಡು ಕೃಷ್ಣ ದಯ ಮಾಡು ರಂಗ ದಯ ಮಾಡು ಕೃಷ್ಣ ನಮೋ ಪುಂಡಲೀ ಕೊರವರೇ ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು
ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನಾರನು ಪ್ರೇಮಾದಿ ಸಲಹೇತೋ ಸುಜನಾರನು ಹಾಲ ಹಲವನ್ನು ಪಾನವ ಮಾಡಿದ ಪಾಲಲೋಚನನೆ ಬಲ್ಲವನು ಹಾಲ ಹಲವನು ಪಾನವ ಮಾಡಿದ ಪಾಲಲೋಚನನೆ ಬಲ್ಲವನು ಹಾಲ ಹಲವನ್ನು ಪಾನವ ಮಾಡಿದ ಪಾಲಲೋಚನನೆ ಬಲ್ಲವನು ಹಾಲ ಹಲವನು ಪಾನವ ಮಾಡಿದ ಪಾಲಲೋಚನನೆ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಲೆಯ ಕೇಳೇನು ಬಾಲೆ ಅಹಲ್ಲೆಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನಾರನು ಪ್ರೇಮಾದಿ ಸಲಹೇತು ಸುಜನಾರನು ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಪಿ ಕುಂಜರ ರವಿಸೂತ ಬಲ್ಲವನು ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಪಿ ಕುಂಜರ ರವಿಸೂತ ಬಲ್ಲವನು ಎಂಜೇಲೆ ಫಲಗಳ ಹರಿಗಾರ್ಪಿಸಿದ ಎಂಜೇಲೆ ಫಲಗಳ ಹರಿಗಾರ್ಪಿಸಿದ ಎಂಜೇಲೆ ಫಲಗಳ ಹರಿಗಾರ್ಪಿಸಿದ ಎಂಜೇಲೆ ಫಲಗಳ ಹರಿಗಾರ್ಪಿಸಿದ ಕಂಜಾಲೋಚನೆಯ ಕೇಳೇನು ಕಂಜಾಲೋಚನೆಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತು ಸುಜನಾರನು ಪ್ರೇಮಾದಿ ಸಲಹೇತೋ ಸುಜನಾರನು ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ದ್ಯಾಳ ಶಯನ ವಿಜಯ ವಿಠಾಲನ ದ್ಯಾಳ ಶಯನ ವಿಜಯ ವಿಠಾಲನ ದ್ಯಾಳ ಶಯನ ವಿಜಯ ವಿಠಾಲನ ದ್ಯಾಳ ಶಯನ ವಿಜಯ ವಿಠಾಲನ ಲೀಲೆ ಶರದಿಯ ಕೇಳೇನು ಲೀಲೆ ಶರದಿಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತೋ ಸುಜನಾರನು ಪ್ರೇಮಾದಿ ಸಲಹೇತೋ ಸುಜನಾರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತೋ ಸುಜನಾರನು ಪ್ರೇಮಾದಿ ಸಲಹೇತೋ ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹೇತೋ ಸುಜನಾರನು ಪ್ರೇಮಾದಿ ಸಲಹೇತೋ ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ಪ್ರೇಮಾದಿ ಸಲಹೇತು ಸುಜನರನು ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ
ಕಾಮಿತಾಟ ಪಡೆಯಿರಣ್ಣ ಕಾಮ ಭಜನೆ ಮಾಡಿರಣ್ಣ ಕಾಮತಾಟ ಪಡೆಯಿರಣ್ಣ ರಾಮ ಭಜನೆ ಮಾಡಿರಣ್ಣ ಕಾಮಿತಾಟ ಪಡೆಯಿರಣ್ಣ ರಾಮ ಭಜನೆ ಮಾಡಿರಣ್ಣ ಕಾಮತಾಟ ಪಡೆಯಿರಣ್ಣ ರಾಮನಾಮ ಬಾರದವನು ರಾಮಚರಿತೆ ಬರೆದನಂತೆ ರಾಮನಾಮ ಬಾರದವನು ರಾಮಚರಿತೆ ಬರೆದನಂತೆ ಆದಿ ಕವಿಯೋ ಆದನಂತೆ ರಾಮನಾಮ ಜಪಿಸಿರಣ್ಣ ಆದಿ ಕವಿಯೋ ಆದನಂತೆ ರಾಮನಾಮ ಜಪಿಸಿರಣ್ಣ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಾಗಮೋತಿ ತ್ಯಾಗರಾಜ ದಾಸರಥಿಯ ದಯವ ಪಡೆದ ರಾಗಮೋಟಿ ತ್ಯಾಗರಾಜ ದಶರಥಿಯ ದಯ ಹರಿದ ರಾಗಮೂರ್ತಿ ತ್ಯಾಗರಾಜ ದಾಸರಥಿಯ ದಯವ ಪಡೆದ ರಾಗಮೂರ್ತಿ ತ್ಯಾಗರಾಜ ದಶರಥಿಯ ದಯವ ಪಡೆದ ರಾಮಗಾಗಿ ಕೈದೆಯಾದ ರಾಮದಾಸ ಮಾನ್ಯನಾದ ರಾಮದಾಗೆ ಕೈದಿಯಾದ ರಾಮದಾಸ ಮಾನ್ಯನಾದ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರಾಮ ರಾಮನ ಬಂಟ ಹನುಮಂತ ಕಾಮಿತ ಫಲದ ಗುಣವಂತ ರಾಮನ ಬಂಟ ಹನುಮಂತ ಕಾಮಿತ ಫಲವ ಗುಣವಂತ ರಾಮನ ಬಂಟ ಹನುಮಂತ ಕಾಮಿತ ಫಲದ ಗುಣವಂತ ರಾಮನ ಬಂಟ ಹನುಮಂತ ಫಲದ ಗುಣವಂತ ಮುಂದಿನ ಬ್ರಹ್ಮ ಹನುಮಂತ ಗುರು ದೈವ ಹನುಮಂತ ಮುಂದಿನ ಬ್ರಹ್ಮ ಹನುಮಂತ ದೈವ ಹನುಮಂತ ಮುಂದಿನ ಬ್ರಹ್ಮ ಹನುಮಂತ ಗುರು ದೈವ ಹನುಮಂತ ಮುಂದಿನ ಬ್ರಹ್ಮ ಹನುಮಂತ ಗುರು ದೈವ ಹನುಮಂತ ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರ 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 ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕ
ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲೇ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳ್ಳಳನೋದಿ ಮೃಗ ಪಕ್ಷಿಗಳನ್ನು ಮರಳು ಮಾಡಿದನಂತೆ ನೋದಿ ಮೃಗ ಪಕ್ಷಿಗಳನ್ನು ಮರಳು ಮಾಡಿದನಂತೆ ತರಳತನದಿ ಬರಳನೆಗೈ ಮರವ ಮುರಿದು ಮತ್ತೆ ಹಾರಿ ಕರಳದನದಿ ಬರಳನೆಗೈ ಮರವ ಮುರಿದು ಮತ್ತೆ ಹಾಗೆ ತರಳತನದಿ ಬರಳನೆಗೈ ಮರವ ಮುರಿದು ಮತ್ತೆ ಹಾರಿ ತರಳ ಮನವನೆನೈ ಮುರಿದು ಮುರಿದು ಮತ್ತೆ ಹಾರೆ ತೆರೆದು ಬಾಯೊಳಗಿರಳು ಲೋಕವನಿರಿಸಿ ತಾಯಿಗೆ ತೋರ್ದನಂತೆ ತೆರೆದ ಬಾಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಗೊಲ್ಲತಿಯರ ಮನೆಯ ಪುಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಯ ಪುಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲಗೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಖಂಡ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ ಮುಖಂಡ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳ ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಳೆದನಂತೆ ಇರೆಳು ಲೋಕದ ಒಡೆಯನಂತೆ ಧರಣಿಯನ್ನು ಬೇಡಿದನಂತೆ ಇರೆಳು ಲೋಕದ ಒಡೆಯನಂತೆ ಧರಣಿಯನ್ನು ಬೆಳೆದನಂತೆ ಇರೆಳು ಲೋಕದ ಒಡೆಯನಂತೆ ಧರಣಿಯನ್ನು ಬೇಡಿದನಂತೆ ಇರೆಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ವದನವಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಶ್ರೀ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ
ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸಸಿಗೆ ತಂದನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ದೇವಲೋಕದ ಪಾರಿಜಾತವ ಹೂವ ಸಸಿಗೆ ತಂದನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕೆಲವು ಕಾಲದಲ್ಲಿ ಆನೆ ಕುದುರೆ ಮೇಲಿರಿಸುವೆ ಕೆಲವು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ ಕೆಲವು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ ಕೆಲವು ಕಾಲದಲ್ಲಿ ಉಪವಾಸವಿರಿಸುವೆ ಕೆಲವು ಕಾಲದಲ್ಲಿ ಮೃಷ್ಟಾನ್ನ ಉಣಿಸುವೆ ಕೆಲವು ಕಾಲದಲ್ಲಿ ಉಪವಾಸವಿರಿಸುವೆ ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ಹೇ ಪುರಂದರ ವಿಠಲನೇ ನಿನ್ನ ಲೀಲೆಯ ನೀನೇ ಬಲ್ಲೆಯೋ ನಮ್ಮೆಲ್ಲರನು ಕಾಯೋ ಅನವರತ ನಮ್ಮೆಲ್ಲರನು ಕಾಯೋ ಅನವರತ ಪುರಂದರ ವಿಠಲರಾಯ ಪುರಂದರ ವಿಠಲ ಪುರಂದರ ವಿಠಲ ವಿಠಲ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ರಮೆಯ ಅರತನು ಸರ್ವದ ವಾಸಿಪ ಸುಮ್ಮಾನದಿ ತಾನು ಆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಜನನ ಮರಣವಿಲ್ಲ ಉಣ್ಣುವ ದುಃಖವಿಲ್ಲ ಅನುಜತನುಜರು ಅಲ್ಲ ಅನುಜತನುಜರು ಅಲ್ಲಿಲ್ಲ ಅನುಜತನುಜನು ಅಲ್ಲ ಅನುಜತನುಜರು ಅಲ್ಲಿಲ್ಲ ಅನುಮಾನದ ಸೊಲ್ಲೆ ಬಲ್ಲೆ ಆ ಬ್ರಹ್ಮಾಂಡ
ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ನಿದ್ರೆಯೂ ಅಲ್ಲಿಲ್ಲ ರೋಗಪತ್ರಗಳಿಲ್ಲ, ನಿದ್ರೆಯೂ ಅಲ್ಲಿಲ್ಲ ರೋಗೋಪದ್ರಗಳಿಲ್ಲ, ನಿದ್ರೆಯೂ ಅಲ್ಲಿಲ್ಲ ರೋಗಪತ್ರಗಳಿಲ್ಲ, ನಿದ್ರೆಯೂ ಅಲ್ಲಿಲ್ಲ ರೋಗೋಪದ್ರಗಳಿಲ್ಲ. ಶೂದ್ರ ಜನಗಳು ಅಲ್ಲಿಲ್ಲ ಶೂದ್ರ ಜನಗಳು ಅಲ್ಲಿಲ್ಲ, ಶೂದ್ರ ಜನಗಳು ಅಲ್ಲಿಲ್ಲ, ಶೂದ್ರ ಜನಗಳು ಅಲ್ಲಿಲ್ಲ. ಸಮುದ್ರ ಶಯನ ಬಲ್ಲ ಎಲ್ಲ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ಸಾಧು ಜನರ ಕೋಡೆ ಮೋಕ್ಷಕ್ಕೆ ಸಾಧಕ ಮಾಡಿ, ಸಾಧು ಜನರ ಕೋಡೆ ಮೋಕ್ಷಕ್ಕೆ ಸಾಧನೆ ಮಾಡೆ, ಸಾಧು ಜನರ ಕೋಡೆ ಮೋಕ್ಷಕ್ಕೆ ಸಾಧಕ ಮಾಡಿ, ಸಾಧು ಜನರ ಕೋಡೆ ಮೋಕ್ಷಕ್ಕೆ ಸಾಧನೆ ಮಾಡೆ. ಮಾಧವ ಪುರಂದರ ವಿಠಲರಾಯ, ಮಾಧವ ಪುರಂದರ ವಿಠಲರಾಯ, ಮಾಧವ ಪುರಂದರ ವಿಠಲರಾಯ, ಮಾಧವ ಪುರಂದರ ವಿಠಲರಾಯ. ಆದರಿಸುವ ನೆಲ್ಲೆ ಬಲ್ಲೆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ರಮೆಯ ಅರತನ ಸರ್ವದ ವಾಸಿಪ ಸುಮ್ಮನದಿ ತಾನು ಆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ಈ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೋರೇ ವಾಸಿ. ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ, ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ, ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ, ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ. महिष मर्दिनी अहित भंजनी सुजन रंजनी पालय मां, महिष मर्दिनी आयुष भंजने सुधरंजने पालय मां, महिष मर्दिनी अहित भंजनी सुजन रंजनी पालय मां. जय दुर्गे जय दुर्गे जय 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 दुर्गे, जय दुर्गे जय दुर्गे जय 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 दुर्गे, जय दुर्गे जय दुर्गे जय 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 दुर्गे. दुर्गे मंगल दुर्गे दुर्गति नाशिनी विजय विठल प्रिय दुर्गे, मंगल दुर्गे दुर्गति नाशिनी विजय विठल प्रिय दुर्गे, मंगल दुर्गे दुर्गति नाशिनी विजय विठल प्रिय. जय दुर्गे जय दुर्गे जय 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 दुर्गे, जय दुर्गे जय दुर्गे जय 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 दुर्गे, जय दुर्गे जय दुर्गे जय 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 दुर्गे, जय 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 दुर्गे, जय 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 दुर्गे. राम जय राम जय जय राम, राम जय राम जय जय राम, श्री राम जय राम जय जय राम.
जय राम श्रीराम जय राम जय जय राम श्रीराम जय राम जय जय राम।
കൽത്തള കൈവള താളത്തിലങ്ങനെ മെല്ലച്ചു
రాసలీల నర్తన రాగలోల మోహన నందగోప నందన నాదలోల బృందావన మందిరా చందిరా బృందావన మందిరా చందిరా కంకణ సుందరా నీలమేఘ సుందరా వేణు మాధవా హార పదక కంకణ సుందరా రాసలీల నర్తన రాగలోల మోహన రాసలీల నర్తన రాగలోల మోహన నందగోప నందన నాదలోల బృందావన మందిరా చందిరా బృందావన మందిరా చందిరా సంభ్రమ కొరళ తుంప తులసి మాల గంధ గమగమ హెరళలిట్ట నవిలు గరియ సొబగు సంభ్రమ రాధికా మనోహర వాసుదేవ పీతాంబర సుందర చందిరా రాధికా మనోహర వాసుదేవ పీతాంబర సుందర చందిరా రాసలీల నర్తన రాగలోల మోహన రాసలీల నర్తన రాగలోల మోహన నందగోప నందన నాదలోల బృందావన మందిరా చందిరా నందగోప నందన నాదలోల బృందావన మందిరా చందిరా రాసలీల నర్తన రాగలోల మోహన రాసలీల నర్తన రాగలోల మోహన నందగోప నందన నాదలోల బృందావన మందిరా చందిరా బృందావన మందిరా చందిరా బృందావన మందిరా చందిరా బ్రహ్మముక్కటే పరబ్రహ్మముక్కటే బ్రహ్మముక్కటే పరబ్రహ్మముక్కటే బ్రహ్మముక్కటే పరబ్రహ్మముక్కటే తందనానాహి తందనానాపురే తందనానాహి తందనానాపురే తందనానా బళ తందనానా బళ తందనానా బ్రహ్మముక్కటే పర బ్రహ్మముక్కటే పర బ్రహ్మముక్కటే పర బ్రహ్మముక్కటే తందనానాహి తందనానాపురే తందనానా బళ తందనానా బళ తందనానా బళ తందనానా
శ్రీహరే అంతరాత్మ ఇందులో జంతు కులమింతానొకటే అందరికి శ్రీహరే అంతరాత్మ ఇందులో జంతు కులమింతానొకటే అందరికి శ్రీహరే అంతరాత్మ హరే అంతరాత్మ శ్రీహరే అంతరాత్మ తందనానాయే తందనానా పురే తందనానా భళ తందనానా భళ తందనానా భళ నిండార రాజు నిద్రించుని ట్రైనొకటే అంటనే బంటు నిద్ర నదియునొకటే నిండార రాజు నిద్రించు నిద్రయునొకటే అంటనే బంటు నిద్ర నదియునొకటే మెండైన బ్రాహ్మణుడు మెట్టు భూమి ఒకటే చండాలుడుండేటి సరి భూమి ఒకటే మెండైన బ్రాహ్మణుడు మెట్టు భూమి ఒకటే చండాలుడుండేటి సరి భూమి ఒకటే సరి భూమి ఒకటే సరి భూమి ఒకటే తందనానాయి తందనానా పురే తందనానా భళ తందనానా భళ తందనానా భళ తందనానా కడగి ఏనుగు మీద కాయు ఎందొకటే నీ సునకము మీద పొలయు ఎందొకటే కడగి ఏనుగు మీద కాయు ఎందొకటే నీ సునకము మీద పొలయు ఎందొకటే కడు పుణ్యులను పాప కర్ములను సరిగావా జడియు శ్రీ వెంకటేశ్వరు నామొకటే కడు పుణ్యులను పాప కర్ములను సరిగావా జడియు శ్రీ వెంకటేశ్వరు నామొకటే శ్రీ వెంకటేశ్వరు నామము ఈశ్వరు
पादके शरणे त्र्यंबिके गौरी नारायणी नमस्तुते मुदलೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ದೇವ 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 ಬಂದ ವಿಘ್ನಗಳ ಕಳೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ 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 ಸಾಧಿಸಿದ ರಾಜ್ಯವ ಗಣನಾಥ 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 ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದ ಇಂದ ನಿನ್ನ ಪೂಜಿಸದೆ 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 ತಂದನು ರಣದಲ್ಲಿ ಗಣನಾಥ 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 ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ 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 ರಂಗನೆ ಪಾಲಿ
ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ 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 ನಿನಗೆ ಗಣನಾಥ ವೀಣಾಧಾರಿಣಿ ಮಾತೆ ವೀಣಾಧಾರಿಣಿ ಮಾತೆ ವಂದೇ ಶಾರದೆ ವೀಣಾಧಾರಿಣಿ ಮಾತೆ
ಬರೆಸಿ ಮುಕ್ತಿಯ ನೀಡೆ ಶೃಂಗೇರಿಪುರ ನೀಲವಾಸಿ ಶೃಂಗೇರಿಪುರ ನೀಲವಾಸಿ ಶೃಂಗೇರಿಪುರ ನೆಲವಾಸಿ ಶೃಂಗೇರಿಪುರ ನೆಲವಾಸಿ ವಂದೇ ಶಾರದೆ ವೀಣಾಧಾರಿಣಿ ಮಾತೆ ವೀಣಾಧಾರಿಣಿ ಮಾತೆ ವಂದೇ ಶಾರದೆ ವೀಣಾಧಾರಿಣಿ ಮಾತೆ ವೀಣಾಧಾರಿಣಿ ಮಾತೆ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಭಜನೆಗೆ ನಿಂತಾಗ ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜ ತ್ಯಾಗ ಮಾಡಬೇಕು ಲಜ್ಜ
जय पांडुरंग प्रभो विठ्ठल जय पांडुरंग प्रभो विठ्ठल जय पांडुरंग प्रभो विठ्ठल जय पांडुरंग प्रभो विठ्ठल जगदोद्धार हरे विठ्ठल जगदोद्धार हरे विठ्ठल जगदोद्धार हरे विठ्ठल
ಮುದದಿ ಮುಕುಂದ ಸದನ ಕಾ ಬಂದ ಮುಕುಂದ ಸದನ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ಮುದದಿ ಮುಕುಂದ ಸದನ ಕಾ ಬಂದ ಮುದದಿ ಮುಕುಂದ ಸದನ ಬಂದ ಮುದದಿ ಮುಕುಂದ ಸದನ ಕಾ ಬಂದ ಮುದದಿ ಮುಕುಂದ ಸದನ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಬಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ಅರೆಯಾದ ಪೋರಿ ಜಗದ ಕಂಗೋರಿ ಅರೆಯಾದ ಕೋರಿ ಜಗದ ಕಂಗೋರಿ ಅರೆಯಾದ ಪೋರಿ ಜಗದ ಕಂಗೋರಿ ಅರೆಯಾದ ಕೋರಿ ಜಗದ ಕಂಗೋರಿ ಬರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಪೇಳೋದು ಹೆಂಗೆ ಬಹಳ ದಿನವಾಯ್ತು ಪೇಳೋದು ಹೆಂಗೆ ಗೋಪಾಲನ ಮನಸ್ಸೊಮ್ಮೆ ಹಂಗೆ ಒಮ್ಮೆ ಹಿಂಗೆ ಪೇಳುದ್ಯಾಂಗೆ ಗೋಪಿಗೆ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀದ ವಿಠಲನಾಟ ಚಂದ ನಯನಾನಂದ ಆನಂದ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಚಾರ ಇವ ಚೋರ ಸುಕುಮಾರ ರಾಮ ಮಂತ್ರವ ಜಪಿಸೋ ಹೇ ಮನುಜ
ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಆ ಮಂತ್ರ ಏ ಮಂತ್ರ ಎತ್ತಿ ಕೆಡಬೇಡ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಆ ಮಂತ್ರ ಏ ಮಂತ್ರ ಎತ್ತಿ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ಸೋಮಶೇಖರ ತನ್ನ ತಾನು ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ ತಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ ತಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ ಹಲವು ಹತಗೊಳಿಸುವ ಮಂತ್ರ ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಸುಲಭದಿಂದಲೇ ಸರ್ವ ದೂರಗೊಳ್ಳುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಆ ಮಂತ್ರ ಏ ಮಂತ್ರ ಎತ್ತಿ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ಸೋಮಶೇಖರ ತನ್ನ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ ಭವ ಭಯಾರಣ್ಯ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ ಹೇಮ ಕಚ್ಚೂಟ
ತೀರ ತೋರೆ ದಿನಕರ ಕೋಟಿ ತೇಜದಿ ಮೆರೆಯುವ ದಿನಕರ ಕೋಟಿ ತೇಜದಿ ಮೆರೆಯುವ ದಿನಕರ ಕೋಟಿ ತೇಜದಿ ಮೆರೆಯುವ ದಿನಕರ ಕೋಟಿ ತೇಜದಿ ಮೆರೆಯುವ ದಿನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ಯುತ್ತಗಳದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳೆ 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 ಸತ್ಯಕ್ಕೆ ತೋರುವ ಸಾಧು ಸಜ್ಜನರ 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 ಪುಸ್ತಗೆ ಒಳೆಯುವ ಪುಸ್ತಗೆ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ द्वार से उतरेंगे उत्तरी द्वार तक, फिर वो पैदल संत महापुरुषों के प्रति अपना आदर व्यक्त करते हुए उत्तर से पूर्व की ओर आएंगे। पूर्व की सीढ़ियों से गर्भगृह में प्रवेश करेंगे। मैं निवेदन कर सकता हूँ, न मैं आज्ञा दे सकता हूँ। देश के 135 करोड़ लोगों के प्रतिनिधि, दुनिया में हिंदुस्तान का नाम शिखर पर पहुंचाने वाले व्यक्ति के आगमन पर शायद आपको स्वयं प्रेरणा हो जाएगी कि हम खड़े हो जाए। मैं आपसे कहूंगा नहीं, धृष्टता के लिए मैं आपसे माफी मांगता हूं। अभी नहीं, अभी बैठिए, अभी बैठिए, अभी बैठने की कृपा करें। जब वो पैदल चलकर आएंगे तो आपको लग जाएगा। वो पैदल आने के लिए उन्होंने सूचना दी है, वो पैदल आएंगे। अभी बैठ जाइए। मैं उत्तरी भाग के संतों से निवेदन करता हूँ, बैठ जाइए, बैठ जाइए। अभी बैठने की कृपा करें। जब वो पैदल चलकर आएंगे तो आपको लग जाएगा। वो पैदल आने के लिए उन्होंने सूचना दी है, वो पैदल आएंगे। अभी बैठ जाइए। मैं उत्तरी भाग के संतों से निवेदन करता हूँ, बैठ जाइए, बैठ जाइए। माननीय प्रधानमंत्री जी पूर्वी द्वार से पैदल भगवान का एक छत्र लेकर ऊपर चढ़ रहे हैं। उसी
प्रवेश करेंगे। सिंह द्वार से प्रवेश हो गया। नृत्य मंडप में प्रवेश कर गए। रंग मंडप ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡುಪಂತೆ ಮರುಳು ಮಾಡಿಕೊಂಡೆ ಜಲ್ ಮಾಯಾದೇವಿಯೇ ಆಹ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ಮರುಳು ഇരുಳು ಹಗಲು ಏಕವಾಗಿ ಹರಿದು ನಿನ್ನ ಬಿಡದಿ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಆಹ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮಾಡಿಕೊಂಡೆ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಸರ್ವ ಸಂಘ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವ ಸಂಘ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವತದನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಬಂದೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಆಹ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವ ಪೋಪುದೆಂದು 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 ಪೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಳಾದಿ ಪಡುವಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಆಹ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ 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 ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡುಪಂತೆ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಆಹ ಮರುಳು ಮಾಡಿಕೊಂಡೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ
ಮಾಯಾದೇವಿಯೇ ಆಹ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಸಪ್ತಗಿರಿ ವಾಸ ವೆಂಕಟೇಶ ಗೋವಿಂದ ಸಪ್ತಗಿರಿ ವಾಸ ವೆಂಕಟೇಶ ಗೋವಿಂದ ಸಪ್ತಗಿರಿ ವಾಸ ವೆಂಕಟೇಶ ಗೋವಿಂದ ಸಪ್ತಗಿರಿ ವಾಸ ವೆಂಕಟೇಶ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಸಪ್ತಗಿರಿ ವಾಸ ವೆಂಕಟೇಶ ಗೋವಿಂದ ಸಪ್ತಗಿರಿ ವಾಸ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಬಾಲಾಜಿ ಗೋವಿಂದ ಶ್ರೀನಿವಾಸ ಗೋವಿಂದ
ಹರಿ ಓಂ. ಹರಿ ಓಂ. ಇದೀಗ ಶ್ರೀರಾಮದೇವರ ಪ್ರಥಮ ಹಂತದ ಮಂಗಳಾರತಿ ನಡೀಲಿಕ್ಕಿದೆ. ಎಲ್ಲ ಭಕ್ತರು ಕೂತಲ್ಲೇ ಎದ್ದು ನಿಂತು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ನೀವೀಗ ಪರದೆಯಲ್ಲಿ ನೋಡಬಹುದು 12:22 ಶ್ರೀ ಬಾಲರಾಮರ ಪ್ರತಿಷ್ಠೆ ಇದೀಗಾಗಲೇ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ರೂಪುರೇಷೆ ಹೇಗಿರ್ತದೆ? ಮೊದಲನೇದಾಗಿ ಪ್ರಾರ್ಥನೆ, ನಂತರ ಸ್ವಾಗತ ಪರಿಚಯ, ನಂತರ ಪ್ರಾಸ್ತಾವನೆ, ನಂತರ
ಧಾರ್ಮಿಕ ಉಪನ್ಯಾಸ, ನಂತರ ಕರಸೇವಕರಿಗೆ ಸನ್ಮಾನ, ನಂತರ ಅತಿಥಿಗಳ ಭಾಷಣ, ಧನ್ಯವಾದ ಸಮರ್ಪಣೆ, ನಂತರ ಮಹಾಮಂಗಳಾರತಿ ನಡೆಯಲಿಕ್ಕಿದೆ. ಎಲ್ಲ ರಾಮ ಭಕ್ತರು ಆಸನವನ್ನ ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. लोगों को दर्शन दिए भगवान श्री राम, भगवान भरत, श्री लक्ष्मण और श्री शत्रुघ्न के साथ लगातार चारों भाई के बाल रूप में दर्शन देते रहे और आज वो भी स्वर्ण के सिंहासन पर प्रतिष्ठित होंगे और साथ में ही दोनों ही मूर्तियों के जो दर्शन होंगे वो दर्शनों को प्राप्त होंगे, तीर्थयात्रियों को प्राप्त होंगे। बहुत ही आनंद का क्षण है। भगवान श्री राम कृष्ण मूर्ति में कहते हैं कि कलयुग में भगवान का जो वर्ण है वो कृष्ण है, सतयुग में भगवान का वर्ण पीत था, त्रेता में भगवान का जो वर्ण यानी रंग है जो लाल रंग का रक्त वर्ण का हुआ और द्वापर में वो नीले रंग के हुए और अब कलयुग में कृष्ण वर्ण के लिए। और इसीलिए जो मूर्ति का निर्माण है वो कृष्ण मूर्ति का निर्माण किया गया है और 51 इंच की जब मूर्ति प्राण प्रतिष्ठित की जाएगी शुभ मुहूर्त में, उसके बाद उसी पुराने विग्रह के साथ जो रामलला का कार्यक्रम चल रहा है वो भी दर्शन देंगे, जो कि स्वर्ण सिंहासन पर विराज चुके हैं। आप देखिए कि जो मुकुट है कितनी अद्भुत छवि है, उनके हाथ में धनुष बाण दे रहे हैं और उन्हीं प्राचीन विग्रहों के साथ बैठ करके प्रधानमंत्री नरेंद्र मोदी इस वक्त जगत के कल्याण की कामना करने के लिए संकल्पबद्ध हो रहे हैं और भारत को, भारतीयता को, सनातन धर्म को, शांति और सद्भावना के प्रसार के लिए जो ये जो सनातन धर्म में प्रधानमंत्री आज इस ये भावना हमेशा घनीभूत रही। प्रधानमंत्री नरेंद्र मोदी ಜೈ ಶ್ರೀರಾಮ್. ಸ್ವಸ್ತಿ ಶ್ರೀ ಶೋಭಕೃತ್ ಸಂವತ್ಸರದ ಮಕರ ಮಾಸ 8ನೇ ಶುಭ ಸೋಮವಾರದಂದು ಇಡೀ ಭಾರತವೇ ಅದೆಷ್ಟು ದಶಕಗಳಿಂದ ಕಾಯುತ್ತಿದ್ದ ನಮ್ಮ ನಿಮ್ಮೆಲ್ಲರ ಕನಸಾಗಿದ್ದ ಅಯೋಧ್ಯೆಯ ಶ್ರೀರಾಮ ಮಂದಿರವು ಇಂದು ಲೋಕಾರ್ಪಣೆಗೊಂಡಿದ್ದು, ಆ ಪ್ರಯುಕ್ತವಾಗಿ ನಾವು ಇಂದು ಶ್ರೀರಾಮ ಪೂಜಾ ಮಹೋತ್ಸವದಲ್ಲಿ ಸೇರಿದ್ದೇವೆ. ಬಂದಂತಹ ಎಲ್ಲ ಅಭ್ಯಾಗತರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೆಲಿಂಜ ಇದರ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಬಂದಂತಹ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೆಲಿಂಜ ಹಾಗೂ ಎಲ್ಲ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್. ಪ್ರಾರ್ಥನೆಯು ಮನುಷ್ಯನ ಉತ್ಕೃಷ್ಟತೆಯ ಸಂಕೇತವಾಗಿದೆ, ಏಕೆಂದರೆ ಅದು ದೇವರೊಂದಿಗೆ ನಮ್ಮ ನಿಕಟ ಸಂಬಂಧವನ್ನ ಪ್ರತಿಬಿಂಬಿಸುತ್ತದೆ. ಇದೀಗ ಕಾರ್ಯಕ್ರಮದ ಪ್ರಥಮ ಹಂತ ಪ್ರಾರ್ಥನೆ ಕುಮಾರಿ ಚೇತನ, ತನ್ವಿ ಹಾಗೂ ಮೇಘಶ್ರೀ ಇವರಿಂದ.
ಮರ್ಯಾದ ಪುರುಷೋತ್ತಮ ಶ್ರೀರಾಮದೇವರು ಶ್ರೀ ವಿಷ್ಣುವಿನ 10 ಅವತಾರಗಳಲ್ಲಿ 7ನೇ ಅವತಾರವಾಗಿದೆ. 12 ಕಲೆಗಳ ಅಧಿಪತಿಯಾದ ಶ್ರೀರಾಮದೇವರು ನಮಗೆಲ್ಲ ಒಂದು ಆದರ್ಶ. ರಮಣೆ ಕಣಿ ಇತಿರಾಮಃ ಅಂದರೆ ಪ್ರತಿಯೊಂದು ಕಣಕಣದಲ್ಲೂ ನೆಲೆಸಿರುವವರು ಶ್ರೀರಾಮದೇವರು. ಇಂತಹ ಮಹಾನ್ ವ್ಯಕ್ತಿತ್ವವು ಅಯೋಧ್ಯೆಯಲ್ಲಿ ಜನಿಸಿದ್ದು ಕಾಲಕ್ರಮೇಣವಾಗಿ ಈ ಪುಣ್ಯಸ್ಥಳವು ಪರಕೀಯರ ಆಕ್ರಮಣದಿಂದಾಗಿ ನಮ್ಮ ಕೈತಪ್ಪಿ ಹೋಗಿತ್ತು. ಆದರೆ ದೇವರ ಆಶೀರ್ವಾದದಿಂದ ಇಂದು ಅದೆಲ್ಲವೂ ದೂರವಾಗಿ ಬಾಲರಾಮನ ಪ್ರತಿಷ್ಠೆಯು ಪವಿತ್ರ ಅಯೋಧ್ಯೆಯಲ್ಲಿ ಜರುಗಿದೆ. ಇಂತಹ ಸುಸಂದರ್ಭದಲ್ಲಿ ನಾವಿಂದು ಸೇರಿದ್ದು ಬಂದಂತಹ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸಬೇಕಾಗಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೆಲಿಂಜ ಇದರ ಉಪಾಧ್ಯಕ್ಷರಾದಂತಹ ಶ್ರೀ ಶ್ರೀಧರಗೌಡ ನಡುವಳಚ್ಚಿಲು ಇವರಲ್ಲಿ ಕೇಳಿಕೊಳ್ತೇನೆ. ಹರಿ ಓಂ. ಕ್ಷೇತ್ರದ ಗ್ರಾಮ ದೇವತೆ ಉಳ್ಳಾಲ್ತಿ ಮಾತೆಗೆ ವಂದಿಸುತ್ತಾ ಸೇರಿರುವ ಶ್ರದ್ಧೆಯ ತಾಯಂದಿರೆ ಹಾಗೂ ಸಜ್ಜನ ಬಾಂಧವರಿಗೆ ವಂದಿಸುತ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರಭಾವಿತಗೊಂಡು ಸಂಸ್ಕಾರ, ಸಂಘಟನೆ, ಸೇವೆ ಈ 3 ಉದ್ದೇಶಗಳೊಂದಿಗೆ ಈ ಸಮಿತಿಯು ಸ್ಥಾಪನೆಗೊಂಡಿದೆ. ಹಲವಾರು ವರ್ಷಗಳಿಂದ ಸಾಮಾಜಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಸಮಿತಿಯು ಮಾಡುತ್ತಾ ಬಂದಿರುತ್ತದೆ. 2 ವರ್ಷಕ್ಕೊಮ್ಮೆ ಮಾಡುವ ಧಾರ್ಮಿಕ ಕಾರ್ಯದಲ್ಲಿ ಈ ವರ್ಷ ನಮಗೆ ಅಯೋಧ್ಯ ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠೆ ದಿನವಂದೇ ಈ ಕಾರ್ಯಕ್ರಮ ಮಾಡಲು ನಮಗೆ ಸಂತೋಷವಾಗುತ್ತದೆ. ಈ ಧಾರ್ಮಿಕ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಕೆಂಜ ಕ್ಷೇತ್ರದ ಆಡಳಿತ ಮುಕ್ತೇಶ್ವರು ಆದ ಗೌರವಾನ್ವಿತ ಶ್ರೀ ಶಂಕರ ನಾರಾಯಣ್ ಭಟ್ ಪುಂಡಿಕಾಯಿ ಇವರಿಗೆ ಸಮಿತಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ರತ್ನಾಕರ ಪೂಜಾರಿ ಮಾಡದವರು ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಇಂದಿನ ಈ ಧಾರ್ಮಿಕ ಸಭೆಯ ಉಪನ್ಯಾಸ ಮಾಡಲಿರುವ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಜಯಣ್ಣ ಎಂದು ಕರೆಯಲ್ಪಡುವ ಗೌರವಾನ್ವಿತ ಶ್ರೀ ಜಯಶ್ರಾಮ್ ನೀರ್ಕಜೆ ಪ್ರಗತಿಪರ ಕೃಷಿಕರು ಇವರಿಗೂ ಸಮಿತಿಯ ಪರವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಕೊರಗಪ್ಪಗೌಡ ಅಡ್ಡಿ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಸಭೆಯ ಮುಖ್ಯ ಅತಿಥಿಯಾದ ಭಾರತೀಯ ಸೇನೆಯ ಸೈನಿಕ ಶಿಕ್ಷಕರು ಆಗಿದ್ದು ಸೇನಾ ನಿವೃತ್ತಿಯ ಬಳಿಕ ಬ್ಯಾಂಕ್ ಮ್ಯಾನೇಜರ್ ಹುದ್ದೆಯಲ್ಲಿದ್ದು ನಿವೃತ್ತಿಯ ನಂತರ ಕೃಷಿಕರಾಗಿರುವ ಗೌರವಾನ್ವಿತ ಶ್ರೀ ಗೋಪಾಲಕೃಷ್ಣ ನಾಯಕ್ ಇವರಿಗೂ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಸಂದೀಪ್ ಪೂಜಾರಿ ಪೆಳತಡ್ಕ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೋರ್ವ ಅತಿಥಿ ನಮ್ಮ ಊರಿನವರಾದ ಶ್ರೀ ಚಂದ್ರಶೇಖರ ಬಂಗೇರ ಬಾಯಿಲ ಮಂತ್ರಾಕ್ಷತೆ ವಿತರಣಾ ಮಂಡಲ ಪ್ರಮುಖರು ವೀರಕಂಬ ಇವರಿಗೂ ಸಮಿತಿಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಸಂತೋಷ್ ಶೆಟ್ಟಿ ಕಲ್ಮಲೆ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀ ಚೇತನ್ ಶೆಟ್ಟಿ ಬೆಲ್ತಾಡ್ಕ ಅಧ್ಯಕ್ಷರು ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೆಲಿಂಜ ಇವರಿಗೂ ಆರ್ಥಿಕ ಸ್ವಾಗತ ಬಯಸುತ್ತೇನೆ. ಇವರಿಗೆ ರಮೇಶ್ ಮೈರಾ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೂ ನಮ್ಮ ಊರಿನಿಂದ ಅಯೋಧ್ಯೆಗೆ ತೆರಳಿ ಕರಸೇವೆ ಮಾಡಿದ ಊರಿನ ಎಲ್ಲ ಕರಸೇವಕರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದಂತ ಕೇಸರಿ ಫ್ರೆಂಡ್ಸ್ ಕೆಲಿಂಜ, ಮಾತೃಶ್ರೀ ಗೆಳೆಯವರಾಗ ವೀರಕಂಬ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೆಲಿಂಜ ಘಟಕ ಮತ್ತು ಗಣೇಶೋತ್ಸವ ಸಮಿತಿ ಕೆಲಿಂಜ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನೆರೆದಿರುವ ಊರ ಹೊರ ಊರ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಹಾಗೂ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೆಲಿಂಜ ಇದರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮ ದೇವರಿಗೆ ರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು. ಈ ಹೆಸರಿನಲ್ಲಿ 2 ಬೀಜಾಕ್ಷರಗಳು ಸೇರಿಕೊಂಡಿದ್ದು ರಾ ಎಂಬ ಅಗ್ನಿ ಬೀಜ ಮಂತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯವನ್ನು ತುಂಬಿದರೆ ಮಾ ಎಂಬ ಅಮೃತ ಬೀಜ ಮಂತ್ರವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತದೆ. ಇಂತಹ ವಿಶಿಷ್ಟತೆಯನ್ನು ಹೊಂದಿದ ನಮಗೆಲ್ಲರಿಗೂ ಆದರ್ಶವಾದಂತಹ ರಾಮದೇವರ ಪೂಜಾ ಮಹೋತ್ಸವದ ಹಾಗೂ ಈ ಸುದಿನದ
ಪ್ರಸ್ತಾವನೆಯನ್ನ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಸಕ್ರಿಯ ಕಾರ್ಯಕರ್ತರಾದಂಥ ಶ್ರೀ ಪದ್ಮನಾಭಗೌಡ ಅಡ್ಡಿ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತೇನೆ. ಕ್ಷೇತ್ರದ ಆರಾಧ್ಯ ದೈವ ಕೇಲಿಂಜ ಶ್ರೀ ಉಳ್ಳಾಲ್ತಿ ಮಾತೆಯ ಪಾದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೇಲಿಂಜ ಇದರ ಆಶ್ರಯದಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಪ್ರಯುಕ್ತ ಶ್ರೀರಾಮ ಪೂಜಾ ಮಹೋತ್ಸವ ಜೊತೆಗೆ ಧಾರ್ಮಿಕ ಸಭೆ ನಮ್ಮಿ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂಥ ಕೇಲಿಂಜ ಶ್ರೀ ಉಳ್ಳಾಲ್ತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಗೌರವಾನ್ವಿತರಾದ ಶ್ರೀ ಶಂಕರನಾರಾಯಣ ಭಟ್ ಪುಂಡಿಕಾಯಿರವರೇ, ನಮ್ಮಿ ಧರ್ಮಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಪ್ರಗತಿಗರ ಕೃಷಿಕರಾದಂಥ ಜಯಶ್ಯಾಮ್ ನೀರ್ಕಜೆಯವರೇ, ಮಾಜಿ ಸೈನಿಕ ಶಿಕ್ಷಕರಾದ ಗೌರವಾನ್ವಿತ ಶ್ರೀ ಗೋಪಾಲಕೃಷ್ಣ ನಾಯಕ್ ಪುಣಚರವರೇ, ವೀರಕಂಬ ಗ್ರಾಮದ ಮಂತ್ರಾಕ್ಷತೆ ವಿತರಣಾ ಮಂಡಲ ಪ್ರಮುಖರಾದ ಶ್ರೀ ಚಂದ್ರಶೇಖರ್ ಬಂಗೇರ ಬಾಯ್ಲರವರೇ, ನಮ್ಮಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಚೇತನ್ ಶೆಟ್ಟಿ ಪೆಳತಡ್ಕರ್ ಅವರೇ, ನೆರೆದಂಥ ಎಲ್ಲ ಭಗವದ್ಭಕ್ತ ಮಾತೆಯರೇ, ಮಹನೀಯರೇ ಹಾಗೂ ಪುಟ್ಟ ಮಕ್ಕಳೇ, ಇವತ್ತಿನ ದಿನ ನಮಗೆ ಶುಭ ದಿನ. ಹಿಂದೂ ಆಸ್ತಿಕ ಬಂಧುಗಳು ನಮ್ಮ 100 ವರ್ಷಗಳ ಹಿಂದೆ ಏನು ನಂಬಿಕೊಂಡು ಬಂದಿದ್ದೇವೋ, ನಮ್ಮ ಆರಾಧ್ಯ ಮೂರ್ತಿ, ಶ್ರದ್ಧಾ ಕೇಂದ್ರ, ಪೌರಾಣಿಕ ಪ್ರಸಂಗಗಳೆಲ್ಲ ನಾವು ತಿಳ್ಕೊಂಡು ಬರುವಂಥ ಮಹಾನ್ ಪುಣ್ಯ ಪುರುಷ ಅಯೋಧ್ಯ ಶ್ರೀರಾಮನ ಮಂದಿರ, ಶ್ರೀರಾಮನ ಜನ್ಮಸ್ಥಳ ಏನಿದೆಯೋ ಅಲ್ಲೇ ಆಗಬೇಕೆನ್ನುವ ಅಂತ ವಿಚಾರವನ್ನು ಇಟ್ಟುಕೊಂಡು 100 ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದದ್ದು ತಮಗೆಲ್ಲ ಗೊತ್ತಿದ್ದ ವಿಚಾರ. ನಾನು ಹೆಚ್ಚೇನು ದೀರ್ಘವಾಗಿ ಇತಿಹಾಸವನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಸಾಧಾರಣವಾಗಿ ಒಂದು 30-40 ವರ್ಷ ಏನಿದೆಯೋ ಏನೆಲ್ಲ ಘಟನೆಗಳಾಗಿದೆ ಅಯೋಧ್ಯ ವಿಚಾರದಿಂದ, ಅಯೋಧ್ಯ ಧಾರ್ಮಿಕ ಕ್ಷೇತ್ರದಿಂದ ಏನೆಲ್ಲ ಈ ಇಡೀ ದೇಶದಲ್ಲಿ ಏನೆಲ್ಲ ಘಟನೆ ನಡೆದು ಹೋಗಿದೆ, ಹಿಂದೂ ಸಮಾಜಕ್ಕೆ ಅದು ಎಷ್ಟು ಪ್ರಯೋಜನ ಆಗಿದೆ, ಅಸಂಘಟಿತರಾಗಿದ್ದ ಹಿಂದೂಗಳು ನಾವು ಎಷ್ಟು ಒಗ್ಗಟ್ಟಾಗಿದ್ದೇವೆ, ಯಾವೊಂದು ತಾರ್ಕಿಕ ಹಂತಕ್ಕೆ ಬಂದಿದ್ದೇವೆ ಅನ್ನೋದು ಇತ್ತೀಚಿನ ಎಲ್ಲ ವರ್ಷದ ಹೆಚ್ಚಿನ ಮಹನೀಯರಿಗೆ ಆ ಎಲ್ಲ ಘಟನೆಗಳು ಗೊತ್ತು. ಕೆಲವೊಂದು ವಿಚಾರಗಳು ನೆನಪಿಗೆ ನಾನು ಹೋಗ್ತಾ ಇದ್ದೇನೆ. ಯಾವೆಲ್ಲ ಕ್ಷೇತ್ರದಲ್ಲಿ ಬದಲಾವಣೆ ಆಯಿತು. ಇವತ್ತು ಧಾರ್ಮಿಕ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆಗಳಿಗೂ ಕೂಡ ಭಾರಿ ಒಂದು ಬದಲಾವಣೆ ಆ ಅಯೋಧ್ಯ ಹೋರಾಟದಿಂದ, ಏನು ಸಂಘ ಪರಿವಾರ ವಿಶ್ವ ಹಿಂದೂ ಪರಿಷತ್ ಇದೆಲ್ಲರ ಸಂಘಟನೆಯ ಒಂದು ಹೋರಾಟದಿಂದ ಈ ಹಂತಕ್ಕೆ ಬಂದಿದಂಥ 1-2 ಘಟನೆಯನ್ನು ಮಾತ್ರ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 40 ವರ್ಷಗಳ ಮುಂಚೆ ಈ ದೇಶದ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು ಗೊತ್ತಿದೆ. ಕೇಂದ್ರದಲ್ಲಿ ಒಂದು ಬಲಿಷ್ಠ ರಾಜಕೀಯ ಪಕ್ಷ ಇತ್ತು. ರಾಜಕೀಯ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ಬಲಿಷ್ಠ ಪಕ್ಷ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಿದ್ದೆ. ಅದು ದೀರ್ಘಾವಧಿ, ಈ ದೇಶವನ್ನು ದೀರ್ಘಾವಧಿಯಲ್ಲಿ ನಾವು ಆಡಳಿತ ನಡೆಸುವೆನ್ನಂಥ ಹೆಗ್ಗಳಿಕೆ ಕೂಡ ಆ ಪಕ್ಷಕ್ಕಿತ್ತು. ಉಳಿದೆಲ್ಲ ಪಕ್ಷಗಳು ಅದನ್ನು ಸುತ್ತುವರಿತಾ ಇದ್ದು. ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ ದೊಡ್ಡಣ್ಣನ ಪಕ್ಷವನ್ನು ಆ ಜವಾಬ್ದಾರಿ ಒತ್ತಿಕೊಂಡಿತ್ತು. ಇವತ್ತು 30-35 ವರ್ಷ ದಾಟಿ ನಾವು ಈಗ ನೋಡ್ತಾ ಇದ್ದೇವೆ. ಈಗ ದೇಶದ ರಾಜಕೀಯ ವ್ಯವಸ್ಥೆಗಳು ಯಾವ ರೀತಿ ಇದೆ. ಯಾವತ್ತು ಹಿಂದುತ್ವದ ವಿಚಾರ ಬಂತ, ಸಾಧಾರಣ ಒಂದು 80ರ ದಶಕದ ನಂತರ ಏನಿತ್ತು, ಒಂದು ಸಂದರ್ಭದಲ್ಲಿ ಹಿಂದೂ ವಿಚಾರದಲ್ಲಿ ಒತ್ತುಕೊಂಡಂಥ ಒಂದು ಪಕ್ಷ ಕೇವಲ 2 ಸಂಸತ್ ಸದಸ್ಯರು, 543 ಲೋಕಸಭಾ ಸದಸ್ಯರಿದ್ದರೆ, ಈ ದೇಶದಲ್ಲಿ ಸದಸ್ಯರಿದ್ದರೆ 2 ಸದಸ್ಯರಿದ್ದಂಥ ಆ ಸಂದರ್ಭ, ಸಂಸತ್ತಿನಿದ್ದಂಥ ಸಂದರ್ಭ ಇವತ್ತು ನಾವು ತಿರುಗಿ ನೋಡ್ತಾ ಇದ್ದೇವೆ. ದೇಶದಲ್ಲಿ ಇನ್ನೊಂದು ಪಕ್ಷ ಇದು ಬಲಿಷ್ಠವಾಗಿ ನಡೀತಾ ಇದೆ, ಉಳಿದೆಲ್ಲ ಪಕ್ಷ ಅದನ್ನು ಸುತ್ತುವರಿತಾ ಇದೆ. ದೇಶದ 70% ರಾಜ್ಯಗಳು ಇವತ್ತು ಹಿಂದೂ ವಿಚಾರದಲ್ಲಿ ಒತ್ತಂಥ ಪಕ್ಷ ಇವತ್ತು ಆಡಳಿತ ನಡೆಸ್ತಾ ಇದೆ. ಇದು ರಾಜಕೀಯ ಈ ದೇಶವನ್ನು 10 ವರ್ಷದಿಂದ ಮನೆ ನರೇಂದ್ರ ಮೋದಿಯವರು ಮುನ್ನಡೆಸ್ತಾ ಇದ್ದಾರೆ. ಇವತ್ತು ರಾಜಕೀಯ ಧಾರ್ಮಿಕ ಕ್ಷೇತ್ರದ ಶ್ರೀರಾಮ ಜನ್ಮಭೂಮಿಯ ತಾರ್ಕಿಕ ಹಂತಕ್ಕೆ ಬರುವಂಥ ಎಲ್ಲ ಹಂತವನ್ನು ನಾವು ಇವತ್ತು ಎದುರು ನೋಡ್ತಾ ಇದ್ದೇವೆ.
ಇನ್ನು ಧಾರ್ಮಿಕ ಕ್ಷೇತ್ರ ಏನಾಗಿದೆ, ನನಗೆ ನೆನಪಾಗ್ತಾ ಇದೆ, ನಮ್ಮವರು ಮೊನ್ನೆ ಕೆಲಿಂಜ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ವಿಟ್ಲದ ಉದ್ಯಮಿಗಳಾದಂಥ ಸುಬ್ರಾಯ ಪೈಗಳು ಒಂದು ಮಾತು ಹೇಳಿದರು. ನಾನು ಯಾಕೆ ಶಿಕ್ಷಣ ಕ್ಷೇತ್ರಕ್ಕೆ ಇಷ್ಟೊಂದು ದೊಡ್ಡ ವಿಟ್ಲ ಮಾದರಿ ಶಾಲೆಯನ್ನು ಅವ್ರು ದತ್ತು ಸ್ವೀಕರಿಸ್ತಾರೆ, ನಾನು ಯಾಕೆ, ನನಗೆ ಆ ಮುತುವರ್ಜಿ ಯಾಕೆ ಬಂತು, ನನಗೆ ಆ ಪ್ರೇರಣೆ ಯಾಕೆ ಬಂತು ಆ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ ಏನು ಬಂತು ಅಂತ ಹೇಳಿದಕ್ಕೆ ಅವರು ಉದಾಹರಣೆ ಹೇಳಿದರು. ಸಾಧಾರಣವಾಗಿ ಅವರು ಹೇಳಿದ್ದು, ಒಂದು 2000 ಇಸ್ವಿಯ ನಂತರ ಒಂದು 20 ಇಲ್ಲಿವರೆಗೆ, ಸಾಧಾರಣ 20 ವರ್ಷದವರೆಗೆ ಈ ದೇಶದಲ್ಲಿ ದೊಡ್ಡೊಂದು ಧಾರ್ಮಿಕ ಧರ್ಮ ಜಾಗರಣೆ ನಡೆದು ಹೋಯಿತು. ನಮ್ಮೆಲ್ಲ ಶ್ರದ್ಧಾ ಕೇಂದ್ರಗಳು ಪುನರುತ್ಥಾನವಂಥ ಸಂದರ್ಭ ಕೂಡ ಅದು ಹೌದು. ಅವರು ಉಲ್ಲೇಖ ಮಾಡಿದರು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಜೊತೆಗೆ ಸ್ವಲ್ಪ ಕಾಸರಗೋಡು, ಅವಿಭಜಿತ ದಕ್ಷಿಣ ಕನ್ನಡ ಹೇಳಿದೆಯೋ, ಇಲ್ಲಿದ್ದಂಥ ಎಲ್ಲ ದೈವಸ್ಥಾನ ನಾಗಬನ ಏನಾದರೂ ಸ್ವಲ್ಪ ಅಸ್ತಿತ್ವ, ಏನಾದರೂ ಪುರಾತನ ಅಸ್ತಿತ್ವ ಸಿಕ್ಕಿದ್ರೆ ಅಲ್ಲಿ ದೇವಸ್ಥಾನ ಎದ್ದು ನಿಲ್ತದೆ. ಅವರು ಉಲ್ಲೇಖ ಮಾಡಿದರು. ನಮ್ಮ ಕೆಲಿಂಜ ಕ್ಷೇತ್ರ ಉಲ್ಲೇಖ ಮಾಡಿ, ನಾನು ನೋಡಿದ್ದೇನೆ, ಕೆಲಿಂಜಕ್ಕೂ ನಾನು ಹೋಗಿದ್ದೇನೆ, ನಾನು ಕೂಡ ನಿರಂತರವಾಗಲಿದ್ದೆ. ಬಹಳಷ್ಟು ಗೌಜಿಯಲ್ಲಿ ಬ್ರಹ್ಮಕಲಶ ಆಗಿದೆ, ಅಷ್ಟೇ ಇಡೀ ಊರಿನ ಜನ ಒಂದಾಗುವಂಥ ಜೀರ್ಣೋದ್ಧಾರ ಕೂಡ ಆಗಿದೆ. ಇದು ಏನಾಗಿದೆ ಅಂತ ಹೇಳಿದರೆ, ಇದಕ್ಕೇನು ಕಾರಣ? ಅಯೋಧ್ಯೆಯ ಶ್ರೀರಾಮ ಮಂದಿರದ ಹೋರಾಟ ಏನಿದೆಯೋ ನಮ್ಮ ನೆನಪಿಗೆ ಬರ್ತಾ ಇದೆ. ರಾಮಜ್ಯೋತಿ ಇರ್ಬೋದು, ರಾಮಜಾನಕಿ ರಥ ಇರ್ಬೋದು, ಗಂಗಾಜಲ ಇರ್ಬೋದು, ಅಯೋಧ್ಯೆ ಶ್ರೀರಾಮ ರಥಯಾತ್ರೆ ಇರ್ಬೋದು, ಅಥವಾ ಶಿಲಾಪೂಜನೆ ಇರುವುದು, ಇಡೀ ಹಿಂದೂಗಳನ್ನು ಬಡಿದೆಬ್ಬಿಸಿದಂಥ ಆ ಒಂದು ಆಂದೋಲನ, ಹೋರಾಟ ಅಂತ ನಾನು ಹೇಳಕ್ಕೆ ಹೋಗ್ತಾ ಇದ್ದೆ, ಆಂದೋಲನ, ಇಷ್ಟೆಲ್ಲ ಇದು ನಮ್ಮಲ್ಲಿ ಜಾಗೃತಿ ಆಯಿತು. ನಾವೇನು ಮಾಡಲಿಕ್ಕೆ ಸಾಧ್ಯ? ನಮ್ಗೆ ಗೊತ್ತಿದೆ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದೊಂದು ರಾಷ್ಟ್ರೀಯ ಸಮಸ್ಯೆ. ಜೊತೆಗೇನೆ ಕೋಮು ಸೂಕ್ಷ್ಮತೆ ಅದರಲ್ಲಿ ಎದ್ದು ನಿಂತಿದೆ. ನಮ್ಗೆ ಗೊತ್ತು ಏನೆಲ್ಲ ಆಗಿದೆ ಅಂತೇಳಿ. ನೂರಾರು ಕರಸೇವಕರು ಇವತ್ತು ಕೂಡ ಕರಸೇವಕರು ನಮ್ಮ ವೀರಕಂಬ ಗ್ರಾಮದಲ್ಲಿ 15 ಮಂದಿ ಕರಸೇವಕರು ಆ ಒಂದು ದೇವತಾ ಕಾರ್ಯ ಭಾಗವಹಿಸ್ತಾರೆ. ಅವರನ್ನು ಗೌರವಿಸುವ ಕಾರ್ಯಕ್ರಮ ಕೂಡ ನಾವು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಸಾವಿರಾರು ಜನರ ಪ್ರಾಣ ತ್ಯಾಗ ಆಯಿತು. ಈ ಒಂದು ರೀತಿಯಲ್ಲಿ ಹೋರಾಟಕ್ಕೆ ಎಷ್ಟೋ ಜನ ಮನೆ ಮಠ ಎಲ್ಲವನ್ನು ಕಳ್ಕೊಂಡ್ರು. ಆದ್ದರಿಂದ ಈ ಧಾರ್ಮಿಕ ಉದ್ದೀಪನ ಆಗಲಿಕ್ಕೆ ಮುಖ್ಯ ಕಾರಣ ಅಯೋಧ್ಯೆ ಹೋರಾಟ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹೆಚ್ಚೇನು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಮತ್ತೆ ನನಗೆ ಖುಷಿ ಆಗ್ತಾ ಇದೆ. ನಾನು ತುಂಬ ಅದನ್ನು ವಿಸ್ತಾರವಾಗಿ ಹೋಗಿ ಇಚ್ಛೆ ಪಡ್ತಾ ಇಲ್ಲ. ನಮ್ಮ ವೀರಕಂಬ ಗ್ರಾಮದನ್ನೇ ಉದಾಹರಣೆ ಗೊತ್ತಾಗ್ತದೆ. ಇಲ್ಲೆಲ್ಲ ನಮ್ಮ ದೈವಸ್ಥಾನ ಕೂಡ ಎಲ್ಲವೂ ಕೂಡ ಜೀರ್ಣೋದ್ಧಾರ ಆಗಿದೆ. ಎಲ್ಲ ಕೂಡ ಅಷ್ಟೇ ಉತ್ತಮವಾಗಿ ಬ್ರಹ್ಮಕಲಶವಾಗಿ ಎಲ್ಲಕ್ಕೂ ಪ್ರೇರಣೆ ಈ ವಿಶ್ವ ಹಿಂದೂ ಪರಿಷತ್ತರ ಈ ನೇತೃತ್ವದ ಸಂಘ ಪರಿವಾರ ನೇತೃತ್ವದ ಈ ಧರ್ಮ ಜಾಗೃತಿ ಅಂತ ತಿಳ್ಕೊಳ್ತಾ ಇದ್ದೇನೆ. ನಾನು ಮತ್ತೆ ವಿಸ್ತಾರ ಮಾಡಲಿಕ್ಕೆ ಹೋಗ್ತಾ ಇದ್ದಿಲ್ಲ. ನಾವು ಕೂಡ ಸಂಘಟನೆಯಲ್ಲಿ ಬೆಳೆದವರು. ನಾವು ಕೆಲಿಂಜ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅವತ್ತು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಮಂದಿರ ಅಂತ ಹೇಳ್ತಾ ಇದ್ರೆ ದೇವರ ಭಾವದಲ್ಲಿ ದೇವರ ಕಾಡ್ತಾ ಇಲ್ಲ ಇಲ್ಲಿ ಅಂತ. ನಾವು ಶ್ರೀ ಉಳ್ಳಾಲ್ತಿ ಮಾತೆಯ ಮಡಿಲಲ್ಲಿ ಬೆಳೆದವರು. ನಮ್ಮದು ಸೇವೆ ಎಲ್ಲವೂ ಏನಿದ್ರು ಕೂಡ ಆ ತಾಯಿಗೆ ಸಮರ್ಪಣೆ. ಆದರೆ ನಾವೊಂದು ಸಂಘದ ಚಟುವಟಿಕೆಯನ್ನು ಕೇಂದ್ರೀಕೃತವಾಗಿದ್ದವರು. ಇವತ್ತು ಗೌರವಾನ್ವಿತ ಜಯಶ್ಯಾಮರವರನ್ನ ಅವರ ಮಾರ್ಗದರ್ಶನವರನ್ನು ಬೇಕಂತ ನಾವು ಅವ್ರನ್ನ ಕರ್ಕೊಂಡು ಬಂದಿದ್ದೇವೆ. ಅವ್ರನ್ನ ಕರೀತಿದ್ದಾರೆ. ಇದರಲ್ಲಿ 2 ಭಾವಚಿತ್ರ ಇದ್ದಾರೆ. ಹಿಂದೂ ರಾಷ್ಟ್ರೀಯ ಸ್ವಯಂ ಸೇವಕ ಹಿರಿಯರು. ಅವರ ಮಾರ್ಗದರ್ಶನದಲ್ಲಿ ಅಸಂಘಟಿತ ನಾವೆಲ್ಲ ಒಂದಾಗಬೇಕು, ನಾವೆಲ್ಲ ಒಂದು ಹಿಡಿತದಲ್ಲಿ ಇರಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವಿಲ್ಲಿ ಸಂಘಟಿತರಾಗಿದ್ದೇವೆ. ಇವತ್ತು ನಿರ್ಣಾಯಕ ಕಾಲಘಟ್ಟದಲ್ಲಿದ್ದೇವೆ. ಇವತ್ತು ಬ್ರಹ್ಮ ಕಲಶ ಶ್ರೀರಾಮಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠೆ ನೆರೆದಂತ ಆಯ್ತು ಅಂತ ದಿನ. ಈ ಶುಭ ದಿನದಲ್ಲಿ ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡುವ, ಅಸಂಘಟಿತರ ನಾವೆಲ್ಲ ಸಮಾಜದ ಹಿಂದೂಗಳು ಒಗ್ಗಟ್ಟಾಗುವ. ಇದೆಲ್ಲ ಹಿಂದೂ ಧಾರ್ಮಿಕ ಚಟುವಟಿಕೆ ನಮ್ಮ ಶ್ರದ್ಧಾ ಕೇಂದ್ರಕ್ಕಿಂದ ಉನ್ನತೋತ್ತರ ಶ್ರೇಯಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ವ್ಯಕ್ತಪಡಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಭಾರತೀಯ ಸಂಸ್ಕೃತಿಯು ವಿಶಿಷ್ಟವಾಗಿದ್ದು ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳ ಹಿಂದೆ ವೈಜ್ಞಾನಿಕ ಮಹತ್ವವಿದೆ. ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಈ ಸುದಿನವು ಈಗಾಗಲೇ ಇತಿಹಾಸ ಪುಟದಲ್ಲಿ ಬರೆದಿಡುವಂತಾಗಿದ್ದು, ಈ ಕಾರ್ಯಕ್ರಮದ ಪ್ರಮುಖ ಹಂತ ಧಾರ್ಮಿಕ ಉಪನ್ಯಾಸವನ್ನು ಶ್ರೀಯುತ ಜಯಶ್ಯಾಮ್ ನೀರ್ಕಜಿಯವರು ನೆರವೇರಿಸಿಕೊಡಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಿದ್ದೇನೆ. ಮನುಷ್ಯ ಮಾತ್ರರಿಗೆ ಸಿಕ್ಕುವಂತಹ ಒಂದು ವಿಶೇಷ ಶುಭ ದಿನದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು
ಅದರಿಂದ ಪ್ರೇರಣೆಗೊಂಡಂತಹ ಹಲವಾರು ಸಂಘಟನೆಗಳ ಒಂದಾದಂತಹ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದ್ದ ಏನು ಆ 1529ನೇ ಇಸ್ವಿಯಲ್ಲಿ ಬಾಬರ್ ಅನ್ನುವಂಥ ಒಬ್ಬ ವಿದೇಶಿ ಆಕ್ರಮಣಕಾರ ಬಂದು ಅವನ ಸೇನಾಧಿಪತಿ 9 ದಿನಗಳ ಕಾಲ ಹೊತ್ತಿಸಿ ಮುಗಿಸಿದ ಆ ಅಯೋಧ್ಯೆಯ ಜಾಗದಲ್ಲಿ ಇವತ್ತು ವಿದ್ಯುಕ್ತವಾಗಿ ಶ್ರೀರಾಮನ ಭವ್ಯ ದಿವ್ಯ ದೇವಸ್ಥಾನದ ಕಟ್ಟಡವೂ ಪ್ರಾರಂಭ ಆಗಿದೆ. ಇವತ್ತು ಬಾಲರಾಮನ ಪ್ರತಿಷ್ಠೆಯೂ ಆಗಿದೆ. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಜೀವಂತ ಇರುವಂಥದ್ದೇ ನಮ್ಮ ಬಾಳಿನ ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಧಾರ್ಮಿಕ ಉಪನ್ಯಾಸ ಅಂತ ಕಾಗದದಲ್ಲಿ ಪ್ರಿಂಟ್ ಮಾಡಿದ್ದೀರಿ. ಬಹಳ ತಪ್ಪು ವ್ಯಕ್ತಿಯನ್ನು ನೀವು ಸಿಲೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೇನೆ. ಆ ವಿಷಯದಲ್ಲಿ ಯಾವ ರೀತಿಯ ಗೊತ್ತಿರುವಂಥ ವ್ಯಕ್ತಿ ನಾನಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆ ಕಷ್ಟಪಟ್ಟಾದರೂ ಇಷ್ಟಪಟ್ಟು ನಾನು ಹೇಳೋದನ್ನು ಕೇಳಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ 1990ನೇ ಇಸವಿ ಮತ್ತು 92ನೇ ಇಸವಿಯಲ್ಲಿ ನಡೆದಂತಹ ಬೃಹತ್ ಒಂದು ಜನಾಂದೋಲನ ನಿರ್ಮಾಣಕ್ಕಾಗಿ ನಿರ್ಮೂಲನ ಆದಂತಹ ಆ ಕಟ್ಟಡ ಏನು ಇದೆ ಬಾಬರಿ ಕಟ್ಟಡ, ಅದನ್ನು ತೆಗೆದು ತಾತ್ಕಾಲಿಕ ಕಟ್ಟಡ ಕಟ್ಟಿದಂತಹ ಆ ಸುಂದರ ನೆನಪನ್ನು ನಿಮ್ಮೊಂದಿಗೆ ಮತ್ತೊಮ್ಮೆ ಹಂಚಿಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. 1985ನೇ ಇಸ್ವಿಗೆ ಒಂದು ಶಾಬಾನೋ ಪ್ರಕರಣ ಅಂತ ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂತು. ಶಾಬಾನು ಅನ್ನುವಂಥ ಒಂದು ಮುಸ್ಲಿಂ ಮಹಿಳೆಗೆ ತನ್ನ 3ನೇ ಗಂಡ ಅವರನ್ನು ಬಿಟ್ಟಿದ್ರು, ಡೈವೋರ್ಸ್ ಕೊಟ್ಟಿದ್ರು. ಅದಕ್ಕೋಸ್ಕರ ಅವಳಿಗೆ ಜೀವನಾಂಶ ಕೊಡಬೇಕು ಅಂತ ಒಂದು ತೀರ್ಪು ಬಂತು. ಇದನ್ನು ಕೇಳಿದಂತಹ ಭಾರತ ದೇಶದ ಎಲ್ಲ ಮುಸಲ್ಮಾನರು ತುಂಬ ಕೋಪಗೊಂಡಿದ್ದರು. ನಮ್ಮ ಶರೀಯತ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಇದನ್ನು ನಾವು ಒಪ್ಲಿಕ್ಕೆ ತಯಾರಿಲ್ಲ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಅಂತ ಅವರು ಸಾರಾ ಸಗಟು ಹೇಳಲಿಕ್ಕೆ ಶುರು ಮಾಡಿದರು. ಆಗ ಅವರ ಆಪತ್ರಕ್ಷಕನಾಗಿ ಆ ಕಾಲದಲ್ಲಿದ್ದದ್ದಂತೂ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷ. ಇವರು ಒಂದು ಯೋಚನೆಯನ್ನು ಮಾಡಿದರು. ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಿದರು. ನಾವು ಬಹುಮತದ ಆಧಾರದ ಮೇಲೆ ಲೋಕಸಭೆಯಲ್ಲಿ ಈ ಕಾನೂನಿಗೆ ತಿದ್ದುಪಡಿಯನ್ನು ತಂದು ಶಾಬಾನೋ ಪ್ರಕರಣದಲ್ಲಿ ಆ ಮಹಿಳೆಗೆ ಜೀವನಾಂಶ ಕೊಡಬೇಕಾದ್ದಿಲ್ಲ, ಅವಳಷ್ಟಕ್ಕೆ ಜೀವನ ಮಾಡಬೇಕು ಅನ್ನುವಂಥ ಒಂದು ತೀರ್ಪನ್ನು ವ್ಯತ್ಯಾಸ ಮಾಡಿ ಕೊಟ್ಟರು. ಇದರ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಯಾವಾಗ ಈ ಮುಸಲ್ಮಾನರು ಒಪ್ಪುವುದಿಲ್ಲ, ಈ ದೇಶದಲ್ಲಿದ್ದುಕೊಂಡು ಈ ದೇಶದ ಮಣ್ಣು ಮತ್ತು ಗಾಳಿಯನ್ನು ಸ್ವೀಕರಿಸಿ ಅನ್ನವನ್ನು ಊಟ ಮಾಡಿದಂಥ ಇಲ್ಲಿಯ ಮುಸಲ್ಮಾನರು ಒಪ್ಪುವುದಿಲ್ವೋ, ಆಗ ಹಿಂದೂಗಳು ತುಂಬ ಈ ಕಾಂಗ್ರೆಸ್ ಪಕ್ಷದ ಈ ಕಾನೂನಿನ ತಿರುಚುವಿಕೆಯನ್ನು ವಿರೋಧಿಸಿದರು. ಹೀಗಾಗಿ ಕಾಂಗ್ರೆಸ್ ತುಂಬ ಇಕ್ಕಟ್ಟಿಗೆ ಬಂತು. ಇದರ ಪರಿಣಾಮವಾಗಿ ಮುಸಲ್ಮಾನರನ್ನೂ ಸಮಾಧಾನ ಮಾಡಬೇಕು, ಹಿಂದೂಗಳನ್ನೂ ಸಮಾಧಾನ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ 1985ನೇ ಇಸ್ವಿಯಲ್ಲಿ ಆಗಿನ ಪ್ರಧಾನಿ ಸನ್ಮಾನ್ಯ ರಾಜೀವ್ ಗಾಂಧಿಯವರು ಅಯೋಧ್ಯೆಯಲ್ಲಿ ಈ ಮೀರ್ಬಾಕಿ ಕಟ್ಟಿದಂತಹ ಆ ಬಾಬರಿ ಕಟ್ಟಡ ಯಾವುದಿದೆ ಅದರಲ್ಲಿರುವಂತಹ ಬಾಲರಾಮನ ವಿಗ್ರಹಕ್ಕೆ ಹಾಕಿದ್ದ ಬೀಗವನ್ನು ತೆರೆಸಿದರು. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಪುರೋಹಿತರನ್ನು ನೇಮಕ ಮಾಡಿಸಿದರು. ಬಾಲರಾಮನಿಗೆ 3 ಹೊತ್ತು ಪೂಜೆ 85ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. ಆ ನಂತರದ ದಿನಗಳಲ್ಲಿ ಮತ್ತು ಅದರ ಮೊದಲ ದಿನಗಳಲ್ಲಿ ಸಾವಿರಾರು ಜನ ಹಿಂದೂಗಳು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಜನ್ಮಸ್ಥಾನದಲ್ಲೇ ಆಗಬೇಕು, ಅದ್ಭುತವಾದಂಥ ಒಂದು ಕಾರ್ಯ ನಡೆಯಬೇಕು ಅಂತೇಳಿ ಅದಕ್ಕೋಸ್ಕರ ಬಲಿದಾನ ಆಗಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಇರಲಿಲ್ಲ, ವಿಶೇಷ ಮಾಹಿತಿ ನಮಗೆ ಗೊತ್ತಿಲ್ಲ. ಆದರೆ ಯಾವಾಗ ಈ ಬೀಗ ಮುದ್ರೆ ತೆರವು ಆಯಿತೋ ಆ ನಂತರ ವಿಶ್ವ ಹಿಂದೂ ಪರಿಷತ್ ಒಂದು ಕರೆಯನ್ನು ನೀಡಿತು. ಯಾವ ಸಂದರ್ಭದಲ್ಲಿ ಆದರೂ ಪ್ರಭು ಶ್ರೀರಾಮಚಂದ್ರ ಹುಟ್ಟಿದಂಥ ಆ ದೇವಸ್ಥಾನ ಅಲ್ಲಿ ರಾಮನ ದೇವಸ್ಥಾನ ಆಗಬೇಕು. ಅದು ದೇವಸ್ಥಾನ ಅಲ್ಲಿ ಶ್ರೀರಾಮ ಹುಟ್ಟಿದ್ದು ಹೌದೋ ಅಲ್ಲೋ ಅಂತ ಕೇಳುವ ಪುರಾವೆಯನ್ನು ಯಾಳು ಕೇಳುವಂತಿಲ್ಲ. ಯಾಕೆಂದರೆ ಅದು ಕಾಲಾತೀತ ವಿವಾದಾತೀತ ಒಂದು ಸತ್ಯ. ನಮ್ಮನ್ನು ಯಾರಾದರೂ ನಿಮ್ಮ ತಂದೆ ಯಾರು ಅಂತ ಕೇಳಿದರೆ ನಾವು ನಮ್ಮ ತಾಯಿ ಹೇಳಿದರ ಪ್ರಕಾರ ನಮ್ಮ ತಂದೆ ಇಂಥವರು ಅಂತ ಹೇಳ್ತೇವೆ.
ಅದು ಹೇಗೆ ಸಾಕ್ಷಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ನಮ್ಮ ತಾಯಿ ಹೇಳಿದ್ದೇ ಸಾಕ್ಷಿ. ಇದೇ ರೀತಿ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೋ ಇಲ್ವೋ ಅಂತ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿಯೇ ಇಲ್ಲ. ಅದು ಕೋರ್ಟ್ನಲ್ಲಿ ಕೂಡ ಇತ್ಯರ್ಥ ಆಗುವಂಥ ವಿಷಯ ಅಲ್ಲ. ಯಾಕೆಂದರೆ ಅದು ಸಹಸ್ರಾರು ವರ್ಷಗಳಿಂದ ನೂರಾರು ಹತ್ತಾರು ಜನಗಳ ನಂಬಿಕೆಯ ಪ್ರಶ್ನೆ, ಶ್ರದ್ಧೆಯ ಪ್ರಶ್ನೆ. ಹಾಗಾಗಿ ಅಲ್ಲಿ ದೇವಸ್ಥಾನ ಆಗಬೇಕು ಅಂತ ಹೇಳುವ ಸದಿಚ್ಛೆಯನ್ನು ವಿಶ್ವ ಹಿಂದೂ ಪರಿಷತ್ ತಗೊಂಡಿತ್ತು. ಅದಕ್ಕೋಸ್ಕರ ಹಂತ ಹಂತವಾಗಿ ಅದು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿತು. ಅಯೋಧ್ಯೆ ದೇವಸ್ಥಾನದಿಂದ ಜ್ಯೋತಿಯನ್ನು ಹೊತ್ತಿಸಲ್ಪಟ್ಟು ಅದು ಇಡೀ ಭಾರತ ದೇಶದಾದ್ಯಂತ ರಾಮಜ್ಯೋತಿ ರಥಯಾತ್ರೆ ನಡೆಯಿತು. ಎಲ್ಲ ಗ್ರಾಮದ ದೇವಸ್ಥಾನಗಳಲ್ಲಿ ಆ ಜ್ಯೋತಿಯಿಂದ ಜ್ಯೋತಿ ಹಚ್ಚಲ್ಪಟ್ಟಿತ್ತು. ಎಲ್ಲ ಗ್ರಾಮ ದೇವಸ್ಥಾನಗಳಿಗೆ ಬಂದಂಥ ಭಕ್ತರು ಅವರವರ ಮನೆಗಳಿಗೆ ರಾಮಜ್ಯೋತಿಯನ್ನು ತಮ್ಮ ಮನೆಯ ಹಣತೆಯ ಮುಖಾಂತರ ತಗೊಂಡೋದ್ರು. ತನ್ಮೂಲಕ ಇಡೀ ಭಾರತ ದೇಶದಲ್ಲಿ ರಾಮಜ್ಯೋತಿ ರಥಯಾತ್ರೆ ಸುಮಾರು 2 ತಿಂಗಳು 10 ದಿವಸಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಕೊನೆ ಪಕ್ಷ ದಕ್ಷಿಣ ಭಾರತಕ್ಕಾದರೂ ಅಯೋಧ್ಯೆ ಅಂದರೆ ಏನು ಅಂತ ಗೊತ್ತಾಯಿತು. ಆಮೇಲೆ ರಾಮ ಜನ್ಮಭೂಮಿಯ 4 ಜನ ಅಂದರೆ ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮಂತ ಇವರ ಮೂರ್ತಿಯನ್ನು ಒಳಗೊಂಡಂಥ ರಾಮಜಾನಕಿ ರಥಯಾತ್ರೆ ನಡೆಯಿತು. ಅದು ಯಶಸ್ವಿಯಾಗಿ ನಡೆಯಿತು. ಆಮೇಲೆ ಅಯೋಧ್ಯೆಯಿಂದ ಒಂದೊಂದು ಇಟ್ಟಿಗೆಗಳನ್ನು ಪ್ರತಿ ಮನೆಗೂ ತಗೊಂಡೋಗಿ ಪೂಜಿಸಿ ಮಾಡುವಂತಹ ಕಾರ್ಯಕ್ರಮ ನಡೆಯಿತು. ಅದಕ್ಕೋಸ್ಕರ ಪ್ರತಿಯೊಂದು ಹಿಂದೂ ಬಾಂಧವರು ಕೂಡ 1 ರೂಪಾಯಿ ಕೊಡಬೇಕು ಅಂತ ಹೇಳಿದರು. ಆ ಕಾಲದಲ್ಲಿ 14 ಕೋಟಿಯ 90 ಲಕ್ಷ ರೂಪಾಯಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಅದನ್ನು ಸ್ಥಾಪಿತವಾಗಿ ಠೇವಣಿಯನ್ನು ಇಟ್ಟಿತ್ತು. ಅದರ ಲೆಕ್ಕಾಚಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು. ಅದಕ್ಕೆ ರಶೀದಿ ಇರಲಿಲ್ಲ. ಆ ಕಾರ್ಯಕ್ರಮ ಕೂಡ ಯಶಸ್ವಿ ಆಯಿತು. ಒಟ್ಟಿನಲ್ಲಿ 3-4 ಕಾರ್ಯಕ್ರಮಗಳು ನಡೆದರ ಪರಿಣಾಮ ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ಆ ರಾಮ ಹುಟ್ಟಿದಂಥ ಜಾಗದಲ್ಲಿ ಹೊಸತೊಂದು ಭವ್ಯವಾದ ದಿವ್ಯವಾದ ದೇವಸ್ಥಾನ ಅಂತೂ ಆಗಬೇಕು ಅಂತ ಹೇಳೋದು ನಿಶ್ಚಯ ಆಯಿತು. 1990ನೇ ಇಸ್ವಿ ಅಕ್ಟೋಬರ್ 30ರಂದು ದೇವೋತ್ಥಾನ ಏಕಾದಶಿ. ಆ ದಿವಸ ಬಾಬರ್ನಿಂದ ಕಟ್ಟಲ್ಪಟ್ಟಂಥ ಆ ಕಟ್ಟಡವನ್ನು ತೆಗೆದು ಹೊಸತೊಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಕರೆಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಸೇರುವಿಕೆ, ಹೊರಗಿನಿಂದ ಸೇರುವಿಕೆಯನ್ನಿದ್ದಂತಹ ವಿ.ಪಿ. ಸಿಂಗ್ ಸರ್ಕಾರ ಕೇಂದ್ರದಲ್ಲಿತ್ತು. ರಾಜ್ಯದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು. ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸುಂದರ್ಲಾಲ್ ಪಟ್ವಾ ಸರ್ಕಾರ ಇತ್ತು. ರಾಜಸ್ಥಾನದಲ್ಲಿ ರಾಜಮಾತೆ ವಿಜಯರಾಜೇ ಸಿಂಧಾ ಇರುವ ಭಾಜಪಾ ಸರ್ಕಾರ ಅಸ್ತಿತ್ವದಲ್ಲಿತ್ತು. ದೆಹಲಿಯಲ್ಲಿ ಮದನ್ಲಾಲ್ ಖುರಾನಾ ಇರುವ ಭಾಜಪಾ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆದರೆ ಉತ್ತರ ಪ್ರದೇಶದಲ್ಲಿ ಮಾತ್ರ ರಾಮ ವಿರೋಧಿ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಬಿಹಾರ್ನಲ್ಲಿ ಲಲ್ಲೂ ಪ್ರಸಾದ್ ಯಾದವ್, ನಿಮಗೆಲ್ಲ ಗೊತ್ತಿರಬಹುದು, ದನಗಳು ತಿನ್ನುವಂಥ ಬೈಯುಲ್ಲನ್ನು ತಿಂದು ಕೇಸುಗಳನ್ನು ಎದುರಿಸಿ ಕೆಲವು ತಿಂಗಳುಗಳ ಕಾಲ ಜೈಲಿನಲ್ಲಿ ಕೂತು ಈಗ ತಕ್ಕಮಟ್ಟಿನ ಆರೋಗ್ಯ ಇದ್ದುಕೊಂಡು ಹೊರಗೆ ಇರುವಂಥ ಒಬ್ಬರು ವ್ಯಕ್ತಿ. ಅವರ ಸರ್ಕಾರ ಬಿಹಾರ್ನಲ್ಲಿತ್ತು. ಈ ಪರಿಸ್ಥಿತಿಯಲ್ಲಿ ಅಯೋಧ್ಯೆಯಲ್ಲಿ ಕಾರಸೇವೆ ಪ್ರಾರಂಭ ಆಗಬೇಕು ಅಂತ ಹೇಳುವ ಕಲ್ಪನೆ ವಿಶ್ವ ಹಿಂದೂ ಪರಿಷತ್ ಕೊಟ್ಟಿತ್ತು. ಎಲ್ಲ ದೇಶದ ಎಲ್ಲ ಭಾಗಗಳಿಂದಲೂ ಕರಸೇವಕರು ಹೊರಡಬೇಕು ಅಂತ ನಿಶ್ಚಯ ಮಾಡಿದರು. 90ನೇ ಇಸ್ವಿಗೆ ಬಹಳ ಸ್ಪಷ್ಟವಾದ ಸೂಚನೆ ಇತ್ತು. ಮುಲಾಯಂ ಸಿಂಗ್ ಸರ್ಕಾರ ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ, ಲಾಠಿ ಚಾರ್ಜ್ ಆಗಬಹುದು, ಬಂಧನಕ್ಕೊಳಗಾಗಬಹುದು, ಅಲ್ಲ ಪೊಲೀಸ್ ಗೋಲಿಬಾರು ಕೂಡ ಆಗಬಹುದು, ನಿಮ್ಮ ಪ್ರಾಣವೂ ಹೋಗಬಹುದು, ಎಲ್ಲದಕ್ಕೂ ಸಿದ್ಧವಾಗಿ ಬನ್ನಿ ಅನ್ನುವ ಕಲ್ಪನೆಯನ್ನು ಅವತ್ತು ವಿಶ್ವ ಹಿಂದೂ ಪರಿಷತ್ ಜನಗಳಿಗೆ ಕೊಟ್ಟಿತ್ತು. ಮಂಗಳೂರು ವಿಭಾಗದಿಂದ ಪ್ರಥಮ ದಿನಕ್ಕೆ ಅಕ್ಟೋಬರ್ 23, 1990 ಪ್ರಥಮ ದಿನಕ್ಕೆ 150 ಕರಸೇವಕರು, ಎರಡನೇ ದಿನಕ್ಕೆ 230 ಕರಸೇವಕರು, ಮೂರನೇ ದಿನಕ್ಕೆ ಹತ್ತಿರ 294 ಕರಸೇವಕರು, ನಾಲ್ಕನೇ ದಿನಕ್ಕೆ ಸುಮಾರು 300 ಕರಸೇವಕರು, ಒಟ್ಟು 1000 ಹತ್ತಿರ ಕರಸೇವಕರು ಹೊರಡಲಿಕ್ಕೆ ಪ್ರಾರಂಭ ಮಾಡಿದರು. ಬಸ್ ಅವರನ್ನು ರೈಲಿನಲ್ಲಿ ಕಳಿಸುವುದು ಅಂತೇಳಿ ಹಂತ ಹಂತವಾಗಿ ನಿಶ್ಚಯವಾಯಿತು. ಆಗ 23ನೇ ತಾರೀಕು ಈ ಕಾರ್ಯಕ್ರಮ ಏನು ಕರಸೇವಕರನ್ನು ಹೊರಡಿಸುವ ಕೆಲಸ ಪ್ರಾರಂಭ ಆಯಿತು ಮಂಗಳೂರಲ್ಲಿ. 22ನೇ ತಾರೀಕು ಬೆಂಗಳೂರು ಕೇಶವಕೃಪಾ RSS ಕಾರ್ಯಾಲಯದಿಂದ ಒಂದು ಟೆಲಿಫೋನ್ ಮಂಗಳೂರು ಕಾರ್ಯಾಲಯಕ್ಕೆ ಬಂತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಗಿನ ವಿಭಾಗ ಕಾರ್ಯವಾರ ಆಗಿದ್ದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಮಂಗಳೂರು ವಿಭಾಗ ಸಂಘಚಾಲಕರಾಗಿದ್ದಂಥ ಶ್ರೀಯುತ ಮಾಧವ್ ಭಂಡಾರಿಯವರು, ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಪ್ರಾಂತದ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಏರಿಯ ಲಕ್ಷ್ಮೀನಾರಾಯಣ ಆಳ್ವ ಅವರು, ಈ 3 ಜನರನ್ನು ಯಾವ ಕಾರಣಕ್ಕಾದರೂ ಬಂಧನ ಆಗದಂತೆ ಉತ್ತರ ಪ್ರದೇಶಕ್ಕೆ ತಂದು ಮುಟ್ಟಿಸಬೇಕು ಅಂತೇಳಿ ಸೂಚನೆ ಬಂತು. ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಟ್ರೈನ್ನಲ್ಲಿ ಹೋದರೆ ಉತ್ತರ ಪ್ರದೇಶ ಸರ್ಕಾರ ನಮ್ಮನ್ನು ಅರೆಸ್ಟ್ ಮಾಡ್ತದೆ, ನಡ್ಕೊಂಡು ಹೋಗುವ ಹಾಗಿಲ್ಲ, ಎಲ್ಲ ವಯಸ್ಸಾದವರು.
ಹಾಗಾಗಿ ಒಂದು ಕಾರ್ನಲ್ಲಿ ಹೋಗಬೇಕು ಅಂತೇಳಿ ನಿಶ್ಚಯ ಆಯಿತು. ಡಾಕ್ಟರ್ ನನ್ನನ್ನು ಗುಂಪಿನಿಂದ ಹೊರಗೆ ಕರೆದ್ರು, ನೀನು ರೈಲಲ್ಲಿ ಹೋಗಲಿಕ್ಕಿಲ್ಲ, ಕಾರು ಕೂಡೂರು ಕೃಷ್ಣ ಭಟ್ರ ಕಾರು ತಗೊಳ್ಬೇಕು, ನಾವು ನಿಶ್ಚಯ ಆಗಿದೆ, ನೀನು ಡ್ರೈವರ್ ಆಗಿ ಬರಬೇಕು ಅಂತ ಹೇಳಿದರು. ಹಾಗಾಗಿ ನಾನು ವಾಪಸ್ ಮನೆಗೆ ಬಂದೆ. 24ನೇ ತಾರೀಕು ಅಕ್ಟೋಬರ್ ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಕೂಡೂರಿನ ಡ್ರೈವರ್ ರಾಮಯ್ಯ ಅಂತ ಇದ್ದಾರೆ, ಅವರು ಆ ಕಾರನ್ನು ತಂದರು. ನಾನು ಆ ಕಾರಿನಲ್ಲಿ ಕೂತು ಕೂಡೂರಿಗೆ ಬಂದು ಕೃಷ್ಣ ಭಟ್ರನ್ನು, ಅವರ ಮಗ ಸುರೇಶಣ್ಣ ಅವರನ್ನು ಕರ್ಕೊಂಡು ಕಲ್ಲಡ್ಕಕ್ಕೆ ಬಂದು ಈ 3 ಹಿರಿಯರನ್ನು ಕೂತ್ಕೊಳಿಸ್ಕೊಂಡು ನಾವು ಬೆಂಗಳೂರು ಕಾರ್ಯಾಲಯಕ್ಕೆ ಹೊರಟೆವು. ಬಹಳ ಸ್ಪಷ್ಟವಾದ ಸೂಚನೆ ಇತ್ತು. ಮೊಬೈಲ್ ಫೋನ್ಗಳು ಇಲ್ಲದಂಥ ಕಾಲ, ಕಪ್ಪು ಫೋನುಗಳು, ಲ್ಯಾಂಡ್ ಫೋನ್ಗಳಿದ್ದಂಥ ಕಾಲ. ಒಂದು ರೇಡಿಯೋ ನಮ್ಮಲ್ಲಿತ್ತು. ಎಲ್ಲ ಸ್ಥಾನೀಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಗಳಿಗೆ ಹೋಗಬೇಕು, ಅಲ್ಲಿಂದ ಮುಂದಿನ ಸೂಚನೆ ಬಂದ ನಂತರ ನೀವು ಹೋಗಬೇಕು ಅಂತ ಸೂಚನೆ ಇತ್ತು. ನಮ್ಮ ನೀರ್ಕಜ ಮನೆಯ ಅಂಗಳದಿಂದ ಈಗ ತಾನೇ ಬಾಲಲಲ ರಾಮನನ್ನು ಪ್ರತಿಷ್ಠಾಪಿಸಿದ ಜಾಗಕ್ಕೆ 200 ಅಡಿ ದೂರದವರೆಗೆ ಪಶ್ಚಿಮ ದಿಕ್ಕಿಗೆ ಅಲ್ಲಿ ಒಂದು ಹೈಸ್ಕೂಲ್ ಇತ್ತು, ಈಗ ಇಲ್ಲ. ಅಲ್ಲಿಗೆ 2748 ಕಿಲೋಮೀಟರ್. 2748 ಕಿಲೋಮೀಟರ್. ನಾವು ಬೆಂಗಳೂರು ಕಾರ್ಯಾಲಯಕ್ಕೆ ಹೋದೆವು. 24ನೇ ತಾರೀಕು ಮಧ್ಯಾಹ್ನ ಹೊರಟು 24 ತಾರೀಕು ಸಂಜೆ ಅಲ್ಲಿಗೆ ಮುಟ್ಟಿದೆವು. ಅಲ್ಲಿ ನೀರ್ಕಜ ಗಣೇಶ್ ಅಂತ ನನ್ನ ಅಣ್ಣ, ಈಗ ಅವರು ಇಲ್ಲ, ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪೂರ್ಣಾವಧಿ ಪ್ರಚಾರಕ್ಕಾಗಿದ್ದರು. ಅವರು ಒಂದು ಐಡಿಯಾ ಮಾಡಿದರು. ಅವರು ಡಾಕ್ಟರ್ ಹತ್ರ ಹೇಳಿದರು, ಡಾಕ್ಟ್ರೇ, ಈ ಕೇಸರಿ ಕಂಬೈ, ಈ ಕೇಸರಿ ಶಾಲು ಇದೆಲ್ಲ ಉತ್ತರ ಪ್ರದೇಶದವರೆಗೆ ನಡಿಲಿಕ್ಕಿಲ್ಲ, ಹೆಚ್ಚು ಅಂದರೆ ಆಂಧ್ರ ಪ್ರದೇಶ ಹೋಗಲ್ಲಿವರೆಗೆ ನಡಿಬೋದು, ನಿಮ್ಮನ್ನು ಒತ್ತೊಳಗೆ ಹಾಕ್ತಾರೆ, ನಿಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಮಗೆ ಸೂಚನೆ ಇದೆ ನಿಮ್ಮನ್ನಲ್ಲಿ ಮುಟ್ಟಿಸಬೇಕು ಅಂತೇಳಿ, ನಾನೊಂದು ಅಂದಾಜು ಮಾಡ್ತೇನೆ, ಅದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಅಲ್ಲಿ ರಾತ್ರಿ 10 ಗಂಟೆಗೆ ಎಲ್ಲೋ ಹೋಗಿ ಒಂದು ಮಣ್ಣಿನ ಕುಡಿಕೆಯನ್ನು ತಗೊಂಡು ಬಂದರು. ಕೇಶವ ಕೃಪಾದಲ್ಲಿ ಬಿಸಿನೀರು ಮಾಡ್ತಾರೆ, ಅದರ ಬೂದಿಯನ್ನು ಅದಕ್ಕೆ ಹಾಕಿ ಒಂದು ಬಿಳಿ ಬಟ್ಟೆ ಕಟ್ಟಿ, ಒಂದು ಬಟ್ಟೆಯನ್ನು ಕಟ್ಟಿ ಅದನ್ನು ಡಾಕ್ಟರ್ ಹತ್ರ ಕೊಟ್ಟರು. ಹೇಳಿದರೆ ಹೆಚ್ಚು ಯಾರು ಮಾತಾಡಬಾರ್ದು, ಪೊಲೀಸ್ ಅಥವಾ ಮಿಲಿಟರಿ ನಿಮ್ಮನ್ನು ನಿಲ್ಲಿಸಿದರೆ ನನ್ನ ತಂದೆ ಅಸ್ಥಿ ಸಂಚಯನ ಮಾಡಲಿಕ್ಕೆ ಕಾಶಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ, ಇದರಲ್ಲಿ ಅವರ ಎಲುಬುಗಳಿದೆ ಅಂತ ಹೇಳಿ ಅಂತ ಕೊಟ್ಟ. ಡಾಕ್ಟರ್ ತಂದೆ ತೀರ್ಕೊಂಡ್ರು, ಹಾಗಾಗಿ ಅವರಿಗೆ ಅದನ್ನು ಇಟ್ಟುಕೊಳ್ಳುವುದಲ್ಲಿ ಏನೂ ಸಮಸ್ಯೆ ಇಲ್ಲ. ಅದನ್ನು ಇಟ್ಟುಕೊಂಡು ಹೊರಟೆವು. ಉತ್ತರ ಪ್ರದೇಶಕ್ಕೆ ಮುಟ್ಟುವ, ಅಯೋಧ್ಯೆಗೆ ಮುಟ್ಟುವ 45 ಕಿಲೋಮೀಟರ್ ಮೊದಲು ಸುಲ್ತಾನ್ಪುರ ಅಂತ ಒಂದು ಊರಿದೆ, ಜಿಲ್ಲಾ ಕೇಂದ್ರ ಅದು. ಸುಲ್ತಾನ್ಪುರ ಜಿಲ್ಲೆ, ಅಯೋಧ್ಯೆ ತಾಲೂಕು. ಈ ಜಿಲ್ಲೆಯವರೆಗೂ ಈ ಬೂದಿ ತುಂಬಿದ ಕಾಲ್ಪನಿಕ ಡಾಕ್ಟರ್ ತಂದೆಯ ಅಸ್ಥಿ ಇದು ನಮ್ಮನ್ನು ಕಾಪಾಡಿತು. ಹೆಚ್ಚು ಕಡಿಮೆ ಒಂದು 60ರಿಂದ 70 ಕಡೆ ಭಾರತೀಯ ಭೂಸೇನೆ ಮತ್ತು ಉತ್ತರ ಪ್ರದೇಶ ಪೊಲೀಸು ನಮ್ಮನ್ನು ನಿಲ್ಲಿಸಿದೆ. ಎಲ್ಲರನ್ನು ಇಳಿಸ್ತಾರೆ, ಇಡೀ ವಾಹನವನ್ನು ಚೆಕ್ ಮಾಡ್ತಾರೆ, ಕಿದರ್ ಜಾನೆವಾಲೆ ಅಂತ ಹೇಳ್ತಾರೆ. ಅಸ್ಥಿ ಸಂಚಯನಕೆಯಲ್ಲಿ ಅಂತ ನಮ್ಮ ಮಾಧವ ಭಂಡಾರಿಯವರಿಗೆ ಹಿಂದಿ ಬರ್ತದೆ, ಸುರೇಶಣ್ಣನಿಗೆ ಬರ್ತದೆ, ನನಗೆ ಹಿಂದಿಯೂ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ, ಕನ್ನಡ ಮಾತ್ರ. ಉಳಿದವರು ಯಾರು ಮಾತಾಡಬಾರದು ಅಂತ ಸೂಚನೆ ಇತ್ತು. ಹಾಗಾಗಿ ಈ ಗುಂಪನ್ನು, ವಯಸ್ಸಾದವರನ್ನು ನೋಡುವಾಗ, ಈ ಕರ್ನಾಟಕವನ್ನು ನೋಡುವಾಗ ಅವರಿಗೆ ಅನ್ನಿಸುತ್ತಿದ್ದು ಅಯೋಧ್ಯೆಯಲ್ಲಿ ಇದು ಕಾಶಿಗೆ ಆದೀತಷ್ಟೇ ಈ ಟೀಮು, ಇದು ಬೇರೆ ಎಲ್ಲಿಗೂ ಆಗಲಿಕ್ಕಿಲ್ಲ, ಎಲುಬು ಕೊಂಡೋಗ್ಲಿಕ್ಕೆ ಆದೀತು ಅಂತ ಅವರಿಗೆ ಅನ್ನಿಸಿರಬೇಕು. ಹಾಗಾಗಿ ನಮ್ಮನ್ನು ಬಿಟ್ಟರು. ಅಲ್ಲಿಂದ ಹೈದರಾಬಾದ್ ಹೋಯಿತು, ಹೈದರಾಬಾದಿಂದ ಅಮರಾವತಿ ಹೋಯಿತು, ಅಮರಾವತಿಯಿಂದ ನಾಗಪುರಕ್ಕೆ ಹೋಯಿತು. ಬೆಂಗಳೂರು ಬಿಟ್ಟು ಒಂದು 100 ಕಿಲೋಮೀಟರ್ ಹೋಗುವಾಗ ಕೂಡೂರು ಸುರೇಶ್ ಅಣ್ಣನಿಗೆ ಭಾರಿ ಜ್ವರ ಶುರುವಾಯಿತು. ಡ್ರೈವ್ ಮಾಡುವಂಥ ಸ್ಥಿತಿಯಲ್ಲಿ ಅವರಿಲ್ಲ, 2 ಡ್ರೈವರ್ಗಳಿದ್ದದ್ದು, ನಾನು ಮತ್ತು ಅವರು. ಹಾಗಾಗಿ 2 ಹಗಲು 2 ರಾತ್ರಿ, ಮರುದಿವಸದ ಬೆಳಿಗ್ಗಿನ 10 ಗಂಟೆಯವರೆಗೆ ಒಬ್ಬನಿಗೆ ಒಂದು ಕಾರನ್ನು ಡ್ರೈವ್ ಮಾಡುವ ಅವಕಾಶ ಸಿಕ್ಕಿತ್ತು. ಹೆಚ್ಚು ಕಡಿಮೆ 1917 ಕಿಲೋಮೀಟರ್. ಅಂದರೆ ತುಂಬ ಹಾಳಾಗಿತ್ತು ಹೈವೇ. ಹಾಗಾಗಿ ಭಾರಿ ಸ್ಪೀಡು ಹೋಗುವಾಗೂ ಇಲ್ಲ, ಎಲ್ಲ 12 ಚಕ್ರದ ಆಗಿನ ಲಾರಿಗಳು, ದೊಡ್ಡದು ಇರಲಿಲ್ಲ ಅವಾಗ. ಅದರ ಎಡೆಯಲ್ಲಿ ಸರ್ಕಸ್ ಮಾಡ್ಕೊಂಡು ನಾವು ಹೋಗೋದು. ನೀರು ಸಿಕ್ಕಿದಲ್ಲಿ ಸ್ನಾನ, ಚಹಾ ಸಿಕ್ಕಿದಲ್ಲಿ ಚಹಾ, ಡಾಬಾದಲ್ಲಿ ರೊಟ್ಟಿ, ಆಮೇಲೆ ಕೇಳ್ತಾ ಕೇಳ್ತಾ ಮುಂದೆ ಹೋಗುವಂಥದ್ದು. ಇದು ನಮ್ಮ ಪ್ರಯಾಣ. ನಿದ್ದೆ ಅಂತೂ ಯಾರಿಗೂ ಇಲ್ಲ. ಈ ಸ್ಥಿತಿಯಲ್ಲಿ ಬಹಳ ಕಷ್ಟದಲ್ಲಿ ನಾಗಪುರಕ್ಕೆ ಹೋದೆವು. ಅಲ್ಲಿ ಒಂದು 3 ಗಂಟೆಗಳ ಕಾಲ ನಿದ್ದೆ ಸಿಕ್ಕಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು, ಆಗಿನ ಪರಮ ಪೂಜನೆ ಬಾಳಾ ಸಾಹೇಬ್ ದೇವರಸ್ ಅವರು ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟರು. ಅಲ್ಲಿಂದಲೂ ಮುಂದೆ ಹೋದೆವು. ಅಲ್ಲಿಂದ ಮಧ್ಯಪ್ರದೇಶಕ್ಕೆ ಎಂಟ್ರಾದೆವು. ಸುಂದರ್ಲಾಲ್ ಪಟ್ವಾ ಸರ್ಕಾರ, ಅಲ್ಲಿ ಡೀಸೆಲ್ ಸಿಗ್ತಾ ಇತ್ತು. ಇಡೀ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಡೀಸೆಲ್ ಸಪ್ಲೈ ಬಂದ್ ಮಾಡಿತ್ತು, ರಾಷ್ಟ್ರ ಭಕ್ತರಿಗೆ ಸಿಗ್ತದೆ ಅಂತ ಹೇಳುವ ಕಾರಣದಿಂದ. ಮತ್ತು ಅವರನ್ನು ಕರ್ಕೊಂಡು ಹೋಗುವವರು ಅದನ್ನು ಕರ್ಕೊಂಡು ಹೋಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಉತ್ತರ ಪ್ರದೇಶದಲ್ಲಿ ಡೀಸೆಲ್ ಸಿಗ್ತಾ ಇರಲಿಲ್ಲ. 32 ಸಲ ಒಟ್ಟು ಉತ್ತರ ಪ್ರದೇಶದಲ್ಲಿ ಆ 1.5 ತಿಂಗಳಲ್ಲಿ ಕರ್ಫ್ಯೂ ಹಾಕಿದ್ದಾರೆ. 3 ದಿವಸದಿಂದ 11 ದಿವಸಗಳವರೆಗೂ 32 ಸಲ ಇಡೀ ಉತ್ತರ ಪ್ರದೇಶ ಕರ್ಫ್ಯೂವಿಗೆ ಒಳಪಟ್ಟಿತ್ತು. ಯಾರೂ ಎಲ್ಲಿಯೂ ಓಡಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಕ್ಷರಶಃ ರಾಮನ ಊರಿನಲ್ಲಿ ರಾವಣ ರಾಜ್ಯ ನಿರ್ಮಾಣ ಆಗಿತ್ತು. ನಾವು ಮುಂದೆ ಹೋದೆವು.
ತ್ರಿವೇಣಿ ಸಂಗಮ ಕಳೆಯಿತು, ಮುಂದಕ್ಕೆ ಹೋಗೋ ಸುಲ್ತಾನ್ಪುರ ಅಂತ ಆಗ ಹೇಳಿದಂಥ ಜಾಗಕ್ಕೆ ಬಂದೆವು. ಅದು ಇಂಗ್ಲೀಷ್ನಲ್ಲಿ ವೈ ಬರೆದ ಹಾಗಿದೆ. ಕೆಳಭಾಗದಿಂದ ಬಂದಂತಹ ವೈಯ ಕೆಳಭಾಗ ನಾವು ಬಂದಂತಹ ಜಾಗ, ಎಡಭಾಗ ಕಾಶಿಗೆ ಹೋಗುವಂಥದ್ದು, ಬಲಭಾಗ ಅಯೋಧ್ಯೆ ಆಗಿ ಗೋರಖ್ಪುರಕ್ಕೆ ಹೋಗುವಂಥದ್ದು. ಇನ್ನು ಮುಂದಕ್ಕೆ ಈ ಕರ್ನಾಟಕ ಅಲ್ಲಿಗೆ ಉಪಯೋಗ ಆಗುವುದಿಲ್ಲ. ಅಸ್ಥಿ ಸಂಚಯನಕ್ಕೆ ಅಂತ ಹೇಳಿದೆ ಉದರ್ ಜಾವ ಅಂತ ಕಾಶಿಯ ಮಾರ್ಗ ತೋರಿಸ್ತಾನೆ. ಅಯೋಧ್ಯೆಯೊಳಗೆ ನುಗ್ಲಿಕ್ಕೆ ಬಿಡುವುದಿಲ್ಲ. ಕರ್ನಾಟಕ ರಿಜಿಸ್ಟ್ರೇಷನ್ನ ಕಾರು ಬಂದ ವಾಹನ ವಾಪಸ್ ಹೋಗುವಂತೂ ಆಗಿಲ್ಲ. ಒಂದು ಬದಿಯಲ್ಲಿ ನಿಲ್ಲಿಸಿದೆವು. 100 ಫೀಟ್ ದೂರಕ್ಕೆ ಭಾರಿ ದೊಡ್ಡ ಒಂದು ಬ್ಯಾರಿಕೇಡ್ ನಮಗೆ ಕಾಣುತ್ತದೆ. ಸುಮಾರು 100-200 ಮಿಲಿಟರಿಯವರು ಅಷ್ಟೇ, ಉತ್ತರ ಪ್ರದೇಶ ಪೊಲೀಸ್ನವರು ಅದನ್ನು ಕಾಯ್ತಾ ಇದ್ದರು. ಅಷ್ಟೊತ್ತಿಗೆ ಹಿಂದಿಂದ ಒಂದು ಮೆರವಣಿಗೆ ಬಂತು. ಅದರಲ್ಲಿ 3 ಜಿಪ್ಸಿ, ಉತ್ತರ ಪ್ರದೇಶ ಪೊಲೀಸಿಗೆಲ್ಲ ಅವಾಗ ಪೆಟ್ರೋಲ್ ಜಿಪ್ಸಿ ಮಾರುತಿ, ಅದರ ಹಿಂದಿಂದ 2 ಅಂಬಾಸಿಡರ್ ಕಾರು ಲೈಟ್ ತಿರುಗ್ತಾ ಉಂಟು, ಧ್ವಜ ಹಾರಾಡ್ತಾ ಉಂಟು. ಸರ್ಕಾರಿ ಕಾರು, ಯಾವುದೋ ಪೊಲೀಸ್ ಅಧೀಕ್ಷಕರು ಅಥವಾ ಮಿಲಿಟರಿಯವರು ಇದು ಮಂತ್ರಿಗಳಿದ್ದಿರಬೇಕು, ಗೊತ್ತಿರಲಿಲ್ಲ ಅವಾಗ ಏನು ಅಂತ. ಆದರೆ ಹಿಂದೆ 4 ಸೆಕ್ಯೂರಿಟಿ, ವಾಪಸ್ ಜಿಪ್ಸಿ. ಡಾಕ್ಟರ್ ಹೇಳಿದ್ರು ಸ್ಟಾರ್ಟ್ ಮಾಡಿ ಜಯ ಅಂತ ಹೇಳಿದರು. ನನಗೆ ಎಂತಕ್ಕೆ ಹೇಳ್ತಾರೆ, ಯಾಕಂದರೆ ಡಾಕ್ಟರ ಸ್ವಭಾವ, ಕಲ್ಲಡಕ ಡಾಕ್ಟರ ಹೋರಾಟ ಅದು ಹೀಗಿರುವುದೆಲ್ಲ ಅವರು 100 ಗಟ್ಟಲೆಯಲ್ಲಿ ನೋಡಿದ್ದಾರೆ. ಅವ್ರು ಹೇಳಿದರು, ನೀನು ಹೋಗು, ಆ 4-8 ವಾಹನ ಹೋದ ಕೂಡಲೇ ನಮ್ಮ ಕಾರು ಅದರೊಟ್ಟಿಗೆ ಹೋಗಲಿ, ಸುಲ್ತಾನ್ಪುರದೊಳಗೆ ಹೋಗ್ತೇವೆ, ಆಮೇಲೆ ಮತ್ತೆ ನೋಡಿಕೊಳ್ಳುವ. ಅವರಿಗೆ ಕೊಟ್ಟ ಸೆಲ್ಯೂಟ್ ನಮಗೂ ಸಿಗ್ತದೆ ಯೋಗ ಇದ್ದರೆ ಅಂತ ಹೇಳಿದರು. ಇಲ್ಲ ಅಂತಂದರೆ ಗುಂಡು ಬೀಳ್ತದೆ, ಇಲ್ಲೇ ಮುಗೀತದೆ, 2ರಲ್ಲಿ 1. ಸರಿ, ಗಾಡಿ ಸ್ಟಾರ್ಟ್ ಮಾಡಿತ್ತು, ಫಸ್ಟ್ ಗೇರಿಗೆ ಹಾಕಿ ರೆಡಿ ನಿಂತೆ, ಅದು ಹೋಯ್ತು. ಅದರ ಹಿಂದಿಂದ ನಮ್ಮದು ನುಗ್ಗಿತು. ಯಾವಾಗ ಈ ಇಷ್ಟು ವಾಹನಕ್ಕೆ ಹೋಯ್ತೋ, ನಮ್ಮ ವಾಹನ ಬಂದದ್ದು ಕೂಡ ಇದರ ಒಟ್ಟಿಗೆ ಬಂದಿದ್ದು ಅಂತ ಅವನು ಗ್ರಹಿಸಿರಬೇಕು. ಅವನ ಕೊಟ್ಟ ಸೆಲ್ಯೂಟ್ ಹಾಗೆ ಇತ್ತು. ಪ್ರಥಮವಾಗಿ ನಮಗೊಂದು ಸೆಲ್ಯೂಟ್ ಉತ್ತರ ಪ್ರದೇಶಕ್ಕೆ ನುಗ್ಗುವಾಗ ಸಿಕ್ಕಿತ್ತು. ಹಿಂದಿಂದ ಸಿಟಿಯು ಕೇಳಲಿಕ್ಕೆ ಶುರುವಾಯಿತು. ಅವನಿಗೆ 252 ನಂಬರ್ದ ಕರ್ನಾಟಕದ ಕಾರ್ ನೋಡುವಾಗ ಇದೊಂದೆಲ್ಲಿಂದ ಬಂತು ಇದರೊಟ್ಟಿಗೆ ಅಂತ ಅವನಿಗೆ ಅನ್ನಿಸಿರ್ಬೇಕು. ಅಂತೂ ನಾವು ಸುಲ್ತಾನ್ಪುರ ಪೇಟೆಯೊಳಗೆ ಹೋದೆವು. ಬಂದು ಮಾಡಿದಂಥ ಒಂದು ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿದ್ದಂಥ ಒಬ್ಬರು ಹಿರಿಯ ಕಾರ್ಯಕರ್ತರ ಮನೆಯಲ್ಲಿ ಈ ಕಾರ್ ನಿಂತಿತ್ತು. ಮತ್ತೆ ಅಲ್ಲಿಂದ ಮುಂದೆ ಈ ಕಾರು ಹೋಗುವಾಗಿಲ್ಲ. ಡಾಕ್ಟರ್ ಮತ್ತೆ ಕೂಡೂರು ಸುರೇಶಣ್ಣ ಅವರೊಂದು ಸೈಕಲ್ ವ್ಯವಸ್ಥೆ ಅಲ್ಲಿಯವರು ಮಾಡಿಕೊಟ್ರು. ಈ ಹಿರಿಯರು ಎಲ್ಲ ವಯಸ್ಸಾದವರು, ಸ್ವಲ್ಪ ಜ್ವರ ಎಲ್ರಿಗೂ ಇತ್ತು, ಅವರನ್ನು ನೋಡಿಕೊಳ್ಬೇಕು ಅಂತ ನಾನು ನಿಲ್ಲಬೇಕಾಗಿ ಬಂತು. ಅವರು ಮುಂದಕ್ಕೆ ಹೋದರು. ಆಮೇಲೆ ನಡ್ಕೊಂಡು ಅದು ಇದು ಮಾಡಿಕೊಂಡು ಅವರು ಅಯೋಧ್ಯೆಗೆ ಮುಟ್ಟಿದರು. ಆದರೆ ಮರುದಿವಸ 29ನೇ ತಾರೀಕು ಬೆಳಗಾತ 3 ಗಂಟೆಗೆ ಆ ಮನೆಯ ಯಜಮಾನರ ಮಗ ರಾಮಕೃಷ್ಣ ಕತ್ರಿ ಅಂತ, ಅವರಿಗೆ ಪ್ರಿಂಟಿಂಗ್ ಪ್ರೆಸ್ ಇದೆ, ಅವರು ನಿಶ್ಚಯ ಮಾಡಿದರು ನಾವು ಹೋಗೋಣ ಅಂತ ಕೇಳಿದರು. ಅವರು ಹೋಗುವ ಅಂತ ಹೇಳಿದರೆ, ನನಗೆ ಪಿಕೀರ್ ನೈ, ನನಗೆ ಭಾಷೆಯೂ ಬರೋದಿಲ್ಲ, ದುಡ್ಡು ಒಂದು 400 ರೂಪಾಯಿ ಇದೆ, ಪೈಜಾಮ ಇತ್ತು, ಒಂದು ಶಾಲ್ ಇತ್ತು, ಬೇರೆ ಕೇಸರಿಗೆ ಸರಿ ಯಾವುದಿಲ್ಲ. ಎಲ್ಲಿ ಅರೆಸ್ಟ್ ಆದರೂ ಅವರು ಕೊಟ್ಟ ಊಟ ತಿಂದುಕೊಂಡು ಕೂತ್ಕೊಳ್ಳೋದು ಅಂತೇಳಿ ನಾನು ಅವರೊಟ್ಟಿಗೆ ನಡ್ಕೊಂಡು ಹೊರಟೆವು. ಒಂದು 4 ಕಿಲೋಮೀಟರ್ ಹೋಗೋ ಬಟಾಟೆ ತುಂಬಿದ ಒಂದು ಟ್ರ್ಯಾಕ್ಟರ್ ಸಿಕ್ಕಿತ್ತು. ಅವ್ರಿಗೆ ಗೊತ್ತಾಯ್ತು ಇವರು ಅಯೋಧ್ಯೆಗೆ ನಡ್ಕೊಂಡು ಹೋಗೋದು ಅಂತೇಳಿ. ಗೋರಖ್ಪುರ ಅಯೋಧ್ಯೆ ಹೈವೇ ಪಕ್ಕದಲ್ಲಿ ಒಂದು 50-100 ಫೀಟ್ ದೂರದಲ್ಲಿ ಹೊಲಗಳು, ಅಲ್ಲಿ ಬಟಾಟೆ ಬೆಳೀತದೆ, ನೀರುಳ್ಳಿ ಬೆಳೀತದೆ, ಜೋಳ ಬೆಳೀತದೆ, ಗೋಧಿ ಬೆಳೀತದೆ. ಈ ಬಟಾಟೆ ಹೊಲದಲ್ಲಿ ಹೋಗುವ ವಾಹನದಲ್ಲಿ ಬಟಾಟೆಯನ್ನೆಲ್ಲ ಬದಿಯಲ್ಲಿಟ್ಟು ಅದರಲ್ಲಿ ನಾವು ಕೂತು ಅದಲ್ಲಿ ಹೋದೆವು. ಸುಮಾರು ಒಂದು 37 ಕಿಲೋಮೀಟ್ರು ನಮಗೆ ಆ ಟ್ರ್ಯಾಕ್ಟರ್ನವ ನಮ್ಮನ್ನು ತಗೊಂಡೋದ. ಶುರುವಿಗೊಂದು 4 ಕಿಲೋಮೀಟರ್ ನಡೆದಿದ್ದೇವೆ. ಅಲ್ಲಿಗೊಂದು 40-41 ಆಯಿತು. ಮತ್ತೊಂದು 4 ಕಿಲೋಮೀಟರ್ನಲ್ಲಿ ಅಯೋಧ್ಯೆ. ಅವನ ಆ ಕಡೆ ಎಡಗಡೆ ತಿರುಗಿದ. ನಾವು ಯಾರ ಹತ್ರ ಕೇಳಿಕೊಂಡು ಅಯೋಧ್ಯೆಯ ರಾಮ ಜನ್ಮಭೂಮಿಯಿಂದ ಒಂದು ಸುಮಾರು ಒಂದು 200-300 ಅಡಿ ದೂರದಲ್ಲಿ ಒಂದು ಮನೆಗೆ ಹೋಗಿ ಬಾಗಿಲು ಬಡಿದೆವು. ಬೆಳಗಾತ 4 ಗಂಟೆ, ಅಂದರೆ 29ನೇ ತಾರೀಕು ಬೆಳಗ್ಗೆ 4 ಗಂಟೆ. ಇನ್ನು 30ಕ್ಕೆ ಕಾರ್ ಸೇವೆ ಶುರು. ಅಲ್ಲಿ ಚಾ ಎಲ್ಲ ಕೊಟ್ಟರು, ಕೂತೆವು. ಸಂಜೆ ಆಗುವಾಗ ಡಾಕ್ಟರ್ ಸಿಕ್ಕಿದ್ರು. ರಾತ್ರಿ ಬೈಟಕ್ಕೆಲ್ಲ ಆಯಿತು. ಮರುದಿವಸ ಕಾರ್ ಸೇವೆ ಶುರು ಅಂತ ನಿಶ್ಚಯ ಆಯಿತು. ಅಯೋಧ್ಯೆಯ ಬಗ್ಗೆ ಒಂದು 2-3 ಚಿತ್ರಣ ಒಂದು 2 ನಿಮಿಷದಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಅಯೋಧ್ಯೆಯಲ್ಲಿ ನಮ್ಮ ಈ ಕೆಲಿಂಜ ದೇವಸ್ಥಾನಕ್ಕೆ ಹೇಗಿದೆಯೋ ಪೂರ್ವಕ್ಕೆ ಮುಖ ಮಾಡಿ, ಅಯೋಧ್ಯೆಯ ರಾಮ ಜನ್ಮಸ್ಥಾನ ಕೂಡ ಪೂರ್ವಕ್ಕೆ ಮುಖ ಮಾಡಿ ಇದೆ. ಈ ದೇವಸ್ಥಾನಕ್ಕೆ, ಕೆಲಿಂಜ ದೇವಸ್ಥಾನಕ್ಕೆ ನಾವು ವಿಟ್ಲದಿಂದ ದೇವಸ್ಥಾನದ ಎದುರು ಭಾಗದಲ್ಲಿ ಎಡಕ್ಕೆ ತಿರುಗಿ ವೀರಕಂಬಕ್ಕೆ ಒಂದು ಹೆದ್ದಾರಿ ಹೋಗ್ತದೆ. ಅದೇ ರೀತಿ ತ್ರಿವೇಣಿ ಸಂಗಮದಿಂದ ಬಂದಂಥ ಅಯೋಧ್ಯೆಯಲ್ಲಿ ಆ ಹೈವೇ ದೇವಸ್ಥಾನದ ಎದುರು ಹೋಗಿ ಗೋರಖ್ಪುರಕ್ಕೆ ಹೋಗ್ತದೆ. ನಮ್ಮ ಕೆಲಿಂಜ ದೇವಸ್ಥಾನಕ್ಕೆ ಈಗ ಪುಂಡಿಕಾಯವರ ಮನೆಯಿಂದ ಒಂದು ಮಾರ್ಗ ಬಂದು ಈ ದೇವಸ್ಥಾನದ ಹತ್ರ ಬರ್ತದೆ. ಅದೇ ರೀತಿ ಅಯೋಧ್ಯೆಯಲ್ಲಿ ಗೋಂಡಾ ಜಿಲ್ಲೆಯಿಂದ ಸರಯೂ ನದಿ ದಾಟಿ ಒಂದು ಮಾರ್ಗ ಬಂದು ದೇವಸ್ಥಾನಕ್ಕೆ ಸೇರ್ತದೆ. ನಮ್ಮ ಕೆಲಿಂಜ ದೇವಸ್ಥಾನದ ಹಿಂದೆ ಮನೆಗಳು ಇತ್ಯಾದಿ ಇದೆ. ಆದರೆ 1.5 ಕಿಲೋಮೀಟರ್ ದೂರದಲ್ಲಿ ಸರಯೂ ನದಿ ಉತ್ತರದಿಂದ ದಕ್ಷಿಣಕ್ಕೆ ಹರಿದು ಪೂರ್ವಕ್ಕೆ ತಿರುಗಿ ಪುನಃ ದಕ್ಷಿಣಕ್ಕೆ ಹರಿತದೆ. ಸರಯೂ ನದಿ ಸುಮಾರು 2.5 ನೇತ್ರಾವತಿಯಷ್ಟು ದೊಡ್ಡ ಇದೆ. ಇದು ಭಾರಿ ದೊಡ್ಡ ಒಂದು ಸಂಕ ಅದಕ್ಕೆ ಹಾಕಿದ್ದಾರೆ. 15 ಕಿಲೋಮೀಟರ್ ಕೆಳಗಡೆ ಅದಕ್ಕೊಂದು ವೆಂಟೆಡ್ ಡ್ಯಾಮ್ ಹಾಕಿದ್ದಾರೆ. ಇಡೀ ಸುಲ್ತಾನ್ಪುರ ಜಿಲ್ಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಅದರಿಂದ ಆಗ್ತದೆ. ಹಾಗಾಗಿ ನೀರಿಗೆ ಸ್ಪೀಡ್ ಇಲ್ಲ, ಆದರೆ ಹರಿತಾ ಇರ್ತದೆ ಈ ಸರಯೂ ನದಿ. ಬಹಳ ಚಳಿ,
3 ಡಿಗ್ರಿಗೆ ಇಳಿದಿತ್ತು. ಆ ಸಮಯದಲ್ಲಿ 3 ಡಿಗ್ರಿ ಸೆಂಟಿಗ್ರೇಡ್ಗೆ ಇಳಿದಿತ್ತು. ಇದು ಅಯೋಧ್ಯೆಯ ಚಿತ್ರಣ. 1.5 ಕಿಲೋಮೀಟರ್ ದೂರಕ್ಕೆ ಸರಿ ರಾಮ ಮಂದಿರದ ರಾಮನ ಎದುರು 90 ಡಿಗ್ರಿಗೆ ಸರಿಯಾಗಿ ಅಯೋಧ್ಯೆ ರೈಲ್ವೆ ಸ್ಟೇಷನ್ನ ಮುಖದ್ವಾರ ಇದೆ. ಈಗ ಅದನ್ನು ಎತ್ತಿ 12 ಕಿಲೋಮೀಟರ್ ಆ ಕಡೆ ಹಾಕಿದ್ದಾರೆ. ಆಮೇಲೆ ಎಡಭಾಗಕ್ಕೆ, ಈಗ ಕೆಲಿಂಜ ದೇವಸ್ಥಾನದ ಎಡಭಾಗಕ್ಕೆ ಏನು ನಮ್ಮ ವೀರಕಂಬಕ್ಕೆ ಹೋಗುವ ದಾರಿ ಇದೆ, ಹಾಗೆ ಅಲ್ಲಿ ಒಂದು ಹೈವೇಯಿಂದ, ಗೋರಖ್ಪುರಕ್ಕೆ ಹೋಗುವ ಹೈವೇಯಿಂದ ಒಂದು ಮಾರ್ಗ ಸರಯೂ ನದಿಗೆ ಹೋಗ್ತದೆ. ಅದರಲ್ಲಿ ವಾಲ್ಮೀಕಿ ಭವನ ಅಂತೇಳಿ ಒಂದು ರಸ್ತೆ ಸಿಗ್ತದೆ ಅಯೋಧ್ಯೆಗೆ ಬರುವಂಥದ್ದು, ರಾಮ ಜನ್ಮಭೂಮಿಗೆ. ಹನುಮಾನ್ ಗಡಿ ಅಂತ ಒಂದು ರಸ್ತೆ ಬರ್ತದೆ, ರಾಮ ಜನ್ಮಭೂಮಿಗೆ ಬರ್ತದೆ. ಈ ಬದಿಯಿಂದ ಗೋಂಡಾ ಜಿಲ್ಲೆಯಿಂದ ಬರುವಂಥ ಒಂದು ರಸ್ತೆ ಬರ್ತದೆ, ರಾಮ ಜನ್ಮಭೂಮಿಗೆ ಬರ್ತದೆ. ಅದರಿಂದ ಆಚೆ ಕನಕ ಭವನ ಅಂತೇಳಿ ಒಂದು ಭಾರಿ ದೊಡ್ಡ ದೇವಸ್ಥಾನ ಇದೆ. ರಾಮ ಜನ್ಮಭೂಮಿಯ ಎಡಕ್ಕೆ 300 ಕಿಲೋಮೀಟರ್ ದೂರಕ್ಕೆ ಸರಿ 90 ಡಿಗ್ರಿಗೆ ಸೀತಾರಸೋಯಿ ಅಂತ ಒಂದು ದೇವಸ್ಥಾನ ಇದೆ. ಅಂದರೆ ಸೀತೆಯ ಸ್ನಾನ ಮಾಡುವ ಸ್ನಾನಗ್ರಹ ಅಂತ ಅದಕ್ಕೆ ಲೆಕ್ಕ ದೇವಸ್ಥಾನ ಅದಿದೆ. ಅಯೋಧ್ಯೆಯ ರಾಮದ ಆ ಒಂದು ಬಾಬರಿ ಕಟ್ಟಡ ತುಂಬ ಹಳತ್ತು. ಮೀರ್ ಬಾಕಿ ಕಟ್ಟಿಸಿದ್ದು ಬಾಬರ್ನ ಕಾಲದಲ್ಲಿ ಆದ್ದು ಅಂತ ಪ್ರತೀತಿ. 186 ಅಡಿ ಉದ್ದ ಇದೆ, 126 ಅಡಿ ಅಗಲ ಇದೆ, 72 ಅಡಿ ಎತ್ತರ ಇದೆ, 3 ಗುಂಬಜ್ಜಿದೆ. ಪ್ರತಿಯೊಂದು ಗುಂಬಜ್ಜು ಕೂಡ 36 ಅಡಿ ಸುತ್ತಳತೆ ಇದೆ. ಮಧ್ಯದ್ದು 42 ಅಡಿ ಸುತ್ತಳತೆ. ಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ शरणं प्रपद्ये। भगवान श्री राम की प्राण प्रतिष्ठा हो चुकी है। दर्शन कीजिए भगवान श्री राम का, जो कि राघव स्वरूप में इस वक्त आपके समक्ष सभी को दर्शन दे रहे हैं। रघुपति राघव राज ಮೂಟೆಗಟ್ಟಲೆಯಲ್ಲಿ ಅದನ್ನಲ್ಲಿ ಪೇರಿಸಿಟ್ಟಿದ್ದಾರೆ. ಬಲಭಾಗದ ಕಟ್ಟಡ ಅದು ಖಾಲಿ ಇದೆ. ರಾಮ ಜನ್ಮಭೂಮಿಯ ಪೂರ್ವಕ್ಕೆ ಸುಮಾರೊಂದು 200-220 ಎಕರೆ ಜಾಗ ಖಾಲಿ ಇದೆ. ಆಗ್ನೇಯಕ್ಕೆ 1.5 ಕಿಲೋಮೀಟರ್ ದೂರದಿಂದ ರೈಲ್ವೆ ಸ್ಟೇಷನ್ ಪ್ರಾರಂಭ ಆಗಿ ಹೆಬ್ಬಾಗಿಲು ರಾಮನ ಎದುರಿಗೆ ಬರ್ತದೆ. ಸ್ವಲ್ಪ ಬಲಕ್ಕೂ ಇದೆ. ಬಲಭಾಗದ ದಕ್ಷಿಣದ ಇಳಿಜಾರು ಪೂರ್ತಿ ಇಳಿಜಾರಾಗಿದೆ. ಅಲ್ಲಿ ಆಗಿ ಆ ಸರಯೂ ನದಿಯಿಂದ ಬರುವಂಥ ರಸ್ತೆ ಬರ್ತದೆ. ಹಿಂಭಾಗ ಪಶ್ಚಿಮಕ್ಕೆ ಪೂರ್ತಿ ಖಾಲಿ ಇದೆ. ಬಲಭಾಗಕ್ಕೆ ಎಡಭಾಗಕ್ಕೆ ಸೀತಾರಸೋಯಿ ಇದೆ. ರಾಮ ಜನ್ಮಭೂಮಿಯ ಆ ಕಟ್ಟಡದಲ್ಲಿ ಹಕ್ಕಿಗಳು ತಿಂದು ಉಗುಳಿದಂತಹ ಬೀಜಗಳಿಂದ ಹುಟ್ಟಿದಂತಹ ಕೆಲವು ಅಶ್ವತ್ಥ ವೃಕ್ಷ, ಈ ರೀತಿಯ ಮರಗಳು ಅದರ ಗೋಡೆಯನ್ನು ಒಡೆದು ಬೆಳ್ಕೊಂಡಿತ್ತು. ಆ ಕಾಲದಲ್ಲಿ ಸುಮಾರು ಹಿಂಭಾಗಕ್ಕೆ ಒಂದು 30-40 ಅಡಿ ದೂರದಲ್ಲಿ ಮುಳ್ಳು ಸರಿಗೆಯನ್ನು ಹಾಕಿದರು. ಆ ಸರಿಗೆ ಇಲ್ಲಿಯ ಮಾಮೂಲು ಮುಳ್ಳು ಸರಿಗೆ ಅಲ್ಲ, ಅದು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಶತ್ರುಗಳು ಮತ್ತು ಭಯೋತ್ಪಾದಕರು ಬರಬಾರದು ಅಂತೇಳಿ ಆ ರೀತಿಯ ಸರಿಗೆಗಳನ್ನು ಹಾಕ್ತಾರೆ. ಸುಮಾರು 8 ಫೀಟಿನ ಸುತ್ತಳತೆ ಇದೆ ಅದಕ್ಕೆ. ಅದರಿಂದ ಅದಕ್ಕೆ ನಮ್ಮ ಹೆಕ್ಸೋ ಬ್ಲೇಡ್ ಅದರ ಪೀಸ್ಗಳನ್ನು ಇಟ್ಟು ವೆಲ್ಡ್ ಮಾಡಿರ್ತಾರೆ ಮತ್ತು ಅದಕ್ಕೆ ಇದರ ಸ್ಪ್ರೇ ಮಾಡಿರ್ತಾರೆ, ವಿಷದ ಸ್ಪ್ರೇ ಆಗಿರ್ತದೆ. ತಾಗಿದರೆ ಆ ಮುಳ್ಳು ಸರಿಗೆಯ ಇದು ತಾಗಿತು ಅಂತಾದರೆ ಪಕ್ಕ ಗುಣ ಆಗುವುದಿಲ್ಲ, ಅಲ್ಲಿ ಕೈ ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ, ಅಂದರೆ ವಿಷ ಸಂಪರ್ಕ ಆಗ್ತದೆ. ಆ ರೀತಿಯ ಸರಿಗೆ ತುಂಬ ರೌಂಡುಗಳನ್ನು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಪೂರ್ತಿ ಮತ್ತು ಪೂರ್ವ ಇಷ್ಟಕ್ಕೆ ಮುಲಾಯಂ ಸಿಂಗ್ ಸರ್ಕಾರ ಮಾಡಿತ್ತು. ಉತ್ತರ ಪ್ರದೇಶದಲ್ಲಿ 3 ರೀತಿಯ ಭದ್ರತೆ ಅದಕ್ಕೆ ಆವಾಗ ಕೊಟ್ಟಿದ್ದರು. ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್, ಭಾರತೀಯ ಭೂಸೇನೆಯಿಂದ ಆಯ್ದ ಸೈನಿಕರನ್ನು ತೆಗೆದು ಬಂದು 2 ವರ್ಷ ಕಠಿಣ ಪರಿಶ್ರಮಕ್ಕೊಳಪಡಿಸಿ ತರಬೇತಿ ಕೊಟ್ಟು ಅವರನ್ನು ನೇಮಕ ಮಾಡ್ತಾರೆ. ಎಲ್ಲ ಪೊಲೀಸರು 10 ಬಡಿಬೇಕಿದ್ರೆ 40 ಬಡಿತಾರೆ, ಅಷ್ಟು ತಾಕತ್ತಿರುವಂಥ ಒಂದು ಗುಂಪದು. ಅದು ಸುಮಾರು 1-1.5 ಸಾವಿರದಷ್ಟು ಅದರೊಳಗಿತ್ತು, ಸುಮಾರು ಒಂದು 40 ಎಕರೆ ಜಾಗದಲ್ಲಿ. ಆಮೇಲೆ ಉತ್ತರ ಪ್ರದೇಶ ಪೊಲೀಸ್, ಅದಕ್ಕೆ PAC ಜವಾನ್ಸ್ ಅಂತ ಕರೀತಾರೆ. ಇಲ್ಲಿ ನೀವು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ನೋಡಿರ್ತೀರಿ. ಜಾತ್ರೆ ಸಮಯದಲ್ಲಿ ಬಡಿದಾಟ ಆದರೆ, ಕೋಮು ಗಲಭೆ ಆದರೆ ಅದು ಬರ್ತದೆ. ಹೆಡ್ ಕ್ವಾರ್ಟರ್ಸ್ ಮಂಗಳೂರು, ಚಿಕ್ಕಮಗಳೂರು, ಉಡುಪಿ ಅಂತ ಅದಲ್ಲೆಲ್ಲ ಇದೆ. ಆ ರೀತಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಇದ್ದ ಹಾಗೆ ಉತ್ತರ ಪ್ರದೇಶದಲ್ಲಿ ಪ್ರೊವಿನ್ಷಿಯಲ್ ಆರ್ಮಡ್ ಕಾನ್ಸ್ಟೇಬಲರಿ PAC ಜವಾನ್ಸ್ ಅಂತ ಅವರನ್ನು ಕರೆಯೋದು. ಉತ್ತರ ಪ್ರದೇಶ ಪೊಲೀಸ್ ಇದೆ. ಅವರಿಗೆ ಒಂದೋ ಓರೆ ಕ್ಯಾಪ್ ಇರ್ತದೆ, ಇಲ್ಲದಿದ್ದರೆ ಹೆಲ್ಮೆಟ್ ಇರ್ತದೆ. ಅವರ ಕೈಯಲ್ಲಿ ಒಂದು ಅವರಿಗೆ ಕಲ್ಲು ಬೀಳದ ಹಾಗೆ ಒಂದು ಗುರಾಣಿಯಾಗಿ ಬೆತ್ತದ್ದಿರ್ತದೆ. ಒಂದು 3.5-4 ಅಡಿಯ ಕೇನ್ ಇರ್ತದೆ, ಅದರ ತುದಿಗೆ ಕಬ್ಬಿಣದ ಗುಂಡಿರ್ತದೆ. ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು ಕೊಡೆ ಆಕಾರದ ಹಿಡಿ ಇರ್ತದೆ. ಹಾಗಾಗಿ ಅದನ್ನು ನಾವು ಎಳೆದರೂ ಅವರ ಕೈಯಿಂದ ಹೋಗುವುದಿಲ್ಲ, ಅದು ನಮಗೆ ಏಟು ಮತ್ತಷ್ಟು ಜಾಸ್ತಿ ಬೀಳ್ತದೆ. ಆ ಸಮಯದಲ್ಲಿ ಅಲ್ಲಿದ್ದಂತಹ ಎಲ್ಲ PAC ಜವಾನ್ಸ್ ಉತ್ತರ ಪ್ರದೇಶ ಪೊಲೀಸಿಗೆ ಪಿಸ್ತೂಲ್ ಕೊಟ್ಟಿದ್ದರು. ಅವರವರ ಶಸ್ತ್ರದಲ್ಲಿ ಇಟ್ಟುಕೊಂಡಿದ್ದರು. 9 ಗುಂಡುಗಳನ್ನು
ಉಗುಳಬಲ್ಲಂತಹ ಪಿಸ್ತೂಲು, ಅದಕ್ಕೆ ಎರಡೆರಡು ಕಾರ್ಬೈನ್, ಅಂದರೆ ಒಟ್ಟು 27 ಗುಂಡುಗಳು ಅವರ ಹಸ್ತದಲ್ಲಿತ್ತು. MB5 ಅನ್ನೋಂಥ ಒಂದು ಲಘು ಶಸ್ತ್ರ, ಅಂದರೆ ಅದಕ್ಕೆ ಸ್ವಯಂಚಾಲಿತ ಮೆಷಿನ್ ಗನ್, ಲೈಟ್ ಮೆಷಿನ್ ಗನ್ ಅಂತ ಹೇಳಿ LMG ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಾರ್ಬೈನ್ ಹಾಕಿತ್ತು ಅಂತಾರೆ 30 ಗುಂಡುಗಳನ್ನು ಉಗುಳುತ್ತದೆ ಅದು ಟ್ರಿಗರ್ ಓಪನ್ ಮಾಡಿದರೆ. ಆ ರೀತಿಯ 3 ಕಾರ್ಬೈನ್ಗಳನ್ನು ಕೊಟ್ಟು ಆ ಶಸ್ತ್ರಾಸ್ತ್ರವು ಅವರಲ್ಲಿದೆ. ಯಾವ ಕಾರಣಕ್ಕೂ ಅವರಿಗೆ ನಮ್ಮ ಪೊಲೀಸಿಗೆ ಇಲ್ಲಿಯ 303 ರೈಫಲ್ಗಿದ್ದಾಗೆ ಬೆಲ್ಟ್ ಇರುವುದಿಲ್ಲ. ಅದರ ಬದಲಿಗೆ ಅವರಿಗೊಂದು ಜನಿವಾರ ಹಾಕಿದಾಗೆ ಓವರೆಗೊಂದು ಬೆಲ್ಟ್ ಇರ್ತದೆ. ಆ ಬೆಲ್ಟಿಗೆ ಕಬ್ಬಿಣದ ಪಟ್ಟಿ ಇರ್ತದೆ. ಅದರಲ್ಲಿ ಆ ಪಟ್ಟಿಯ ಒಳಗೊಂದು ಇಷ್ಟು ದೊಡ್ಡ ಅಯಸ್ಕಾಂತ ಇರ್ತದೆ. ಆ ಅಯಸ್ಕಾಂತಕ್ಕೆ ಈ ಒಂದು ಶಸ್ತ್ರಾಸ್ತ್ರವನ್ನು ಅವರ ರೈಫಲನ್ನು ಅವರು ಅಂಟಿಸಿರ್ತಾರೆ. ಅಗತ್ಯವಾಗಿ ಎಲ್ಲಿಯಾದರೂ ಫೈರ್ ಮಾಡಬೇಕು, ಗುಂಡು ಹಾಕಬೇಕು ಅಂತ ಆದೇಶ ಬಂದರೆ ಅವರು ಕೂಡಲೇ ತೆಗೆದು ಪೊಸಿಷನ್ಗೆ ಬರ್ತಾರೆ. ಇದು ಅಲ್ಲಿಯ ಪೊಲೀಸಿನ ವ್ಯವಸ್ಥೆ, ಅಲ್ಲಿಯ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ವ್ಯವಸ್ಥೆ. ಈ ರೀತಿಯ 3 ರೀತಿಯ ಭದ್ರತೆಯನ್ನು ಮುಲಾಯಂ ಸಿಂಗ್ ಸರ್ಕಾರ ಮಾಡಿತ್ತು. ಒಂದು ಹಕ್ಕಿಯನ್ನು ಕೂಡ ಅಯೋಧ್ಯೆ ಒಳಗೆ ನುಸುಳ್ಳಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿತ್ತು. ಕೇಂದ್ರದಲ್ಲಿ VP ಸಿಂಗ್ ಸರ್ಕಾರ, ಅದು ಕೇಳಿದ ಕಾರಣ, ಮುಲಾಯಂ ಸಿಂಗ್ ಸರ್ಕಾರ ಕೇಳಿದ ಕಾರಣ 1.5 ಲಕ್ಷದಷ್ಟು ಮಿಲಿಟ್ರಿ, ಅದು ಮರಾಠಾ ಲೈಟ್ ಇನ್ಫೆಂಟ್ರಿ, ಆಮೇಲೆ ಬೇರೆ ಬೇರೆ ನಮ್ಮ ಮಿಲಿಟರಿಯ ಭಾಗಗಳನ್ನು ಅವರಿಗೆ ಕೊಟ್ಟಿತ್ತು. ಬೇರೆ ಬೇರೆ ಸ್ಥಳದಲ್ಲಿ ಅವರು ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು. ಒಟ್ಟಿನಲ್ಲಿ ಒಂದು ಕಾರಸೇವಕರನ್ನು ಕೂಡ ಅಯೋಧ್ಯೆ ಒಳಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಕಾರಸೇವಕರನ್ನು ನಾನು ಮಾಡಲಿಕ್ಕೆ ಬಿಡುವುದಿಲ್ಲ. ಕಟ್ಟಡವನ್ನು ಯಾವ ಕಾರಣಕ್ಕೂ ಕಾರಸೇವೆ ಮಾಡಲಿಕ್ಕೆ ತೆಗಲಿಕ್ಕೆ ಬಿಡುವುದಿಲ್ಲ. ಎಷ್ಟು ಹೆಣ ಬಿದ್ದರಾದರೂ ಸರಿ, ಸರ್ಕಾರಿ ಪಾಯಕತ್ವದ ಪುರೋಹಿತರು ಬಂದು ಪೂಜೆ ಮಾಡಿ ಹೋಗುವುದಕ್ಕೆ ಆಕ್ಷೇಪ ಇಲ್ಲ, ಯಾರಿಗೂ ರಾಮದರ್ಶನ ಇಲ್ಲ ಅಂತ ಹೇಳುವಂಥ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಗೆ ಮುಲಾಯಂ ಸಿಂಗ್ ಸರ್ಕಾರ ಬಂದಿತ್ತು. ಅಕ್ಟೋಬರ್ 30ಕ್ಕೆ ಬೆಳಿಗ್ಗೆ ಉದಯ ಆಯಿತು. ಹನುಮಾನ್ ಗಡಿ ಅಂತ ನಾನು ಏನು ಹೇಳಿದೆ, ವಾಲ್ಮೀಕಿ ಭವನದ ನಂತರದ ರಸ್ತೆ, ಅಲ್ಲಿ ಡಾಕ್ಟರ್ ಪ್ರಭಾಕರ ಭಟ್ರು ಮತ್ತು ನಾವೆಲ್ಲ ಇದ್ದಂತಹ ತಂಡ, ನಾವೊಂದು ಹೆಚ್ಚು ಕಮ್ಮಿ ಒಂದು 300-350 ಜನ ಮಾರ್ಗದಲ್ಲಿ ಕೂತು ಭಜನೆ ಪ್ರಾರಂಭ ಮಾಡಿದೆವು. ಈಚೆ ಗೊಂಡಾ ಜಿಲ್ಲೆಯಿಂದ ಬಂದಂತಹ ಆ ನದಿ ಕಳೆದು ಬಂದಂತಹ ಆ ರಸ್ತೆಯಲ್ಲಿ ಅಲ್ಲಿ ಒಂದಷ್ಟು ಜನ ಇಲ್ಲಿಗೆ ಕರಸೇವಕರು ಭಜನೆ ಮಾಡಲಿಕ್ಕೆ ಶುರು ಮಾಡಿದರು. ಇದರ ಹತ್ತಿರ ಬೇರೆ ಯಾರಿಗೂ ಬರಲಿಕ್ಕೆ ಅವಕಾಶ ಇಲ್ಲ. ಸುಮಾರು 12 ಗಂಟೆ ಆಗಬೇಕಿದ್ರೆ ಈ ಗೋಂಡಾ ಜಿಲ್ಲೆಯಿಂದ ಬಂದಂತಹ ಆ ರಸ್ತೆ ಸೇತುವೆ ಕಳೆದು ಬಂದಂತಹ ಕರಸೇವಕರ ಗುಂಪಲ್ಲಿ ಒಬ್ಬರು ಸಾಧು ರಾಮ್ ಸಿಂಗ್ ಅನ್ನೋರು 20 ವರ್ಷ ಮಿಲಿಟರಿಯಲ್ಲಿದ್ದು ರಿಟೈರ್ಮೆಂಟ್ ತಗೊಂಡು ಅವರು ಮಿಲಿಟರಿಯಲ್ಲೂ ಡ್ರೈವರ್ ಆಗಿದ್ದು. ಅವರು ಉತ್ತರ ಪ್ರದೇಶ್ PAC ಪೊಲೀಸ್ ಬಂದಂತಹ ಆ ಅಶೋಕ್ ಲೈಲ್ಯಾಂಡ್ ಬಸ್ಸಿನ ಡ್ರೈವರ್ನ ಎತ್ತಿ ಕೆಳಗೆ ಬಿಸಾಡಿ ಅವರು ಡ್ರೈವರ್ ಆಗಿ ಕೂತರು, ಸ್ಟಾರ್ಟ್ ಮಾಡಿದ್ರು, ಗೇರಿಗೆ ಹಾಕಿ ಮುಂದೆ ತಂದರು. ಅಲ್ಲಿಂದ ಅಯೋಧ್ಯೆ ರಾಮ ಜನ್ಮಭೂಮಿ ಹೆಚ್ಚು ಕಡಿಮೆ ಒಂದು 400ರಿಂದ 450 ಫೀಟ್. ಈ 500 ಫೀಟಿನ ಒಳಗಡೆ 20ರಿಂದ 22 ಕಡೆ ಮಾರ್ಗವನ್ನು ಬಂದ್ ಮಾಡಿತ್ತು ಉತ್ತರ ಪ್ರದೇಶ ಪೊಲೀಸ್, ಅಂದರೆ ಮುಲಾಯಂ ಸಿಂಗ್ ಸರ್ಕಾರ. ಕೆಲವು ಕಡೆ ನಮ್ಮ ಟೆಲಿಫೋನ್ ಕಂಬದಷ್ಟು ತೋರದ ಕಬ್ಬಿಣದ ಪೈಪುಗಳನ್ನು ಹಾಕಿ ಬಂದ್ ಮಾಡಿದರು. ಕೆಲವು ಕಡೆ ತೋರದ ಮರವನ್ನು ಅಡ್ಡ ಹಾಕಿ ಅದನ್ನು ನೆಲದಲ್ಲಿ ಹೋಗುವುದು ಗಟ್ಟಿ ಮಾಡಿತ್ತು. ತುದಿಯಲ್ಲಿ ರಾಮ ಜನ್ಮಭೂಮಿಗೆ 20 ಫೀಟ್ ಇರುವಾಗ ಇಷ್ಟು ತೋರದ ತೇಗದ ಮರದಂತಹ ಮರವನ್ನು ಅಡ್ಡ ಹಾಕಿತ್ತು. ಅದಕ್ಕೆ ಆ್ಯಂಗ್ಲರ್ ಕೊಟ್ಟು ನಟ್ ಬೋಲ್ಟ್ ಹಾಕಿ ಗಟ್ಟಿ ಮಾಡಿದರು. ಇದು ಅವರ ಭದ್ರತೆ ವ್ಯವಸ್ಥೆ. ಈ ಬಸ್ಸು ಸ್ಟಾರ್ಟ್ ಮಾಡಿ ಗೇರಿಗೆ ಹಾಕಿ ತಂದಂತಹ ಈ ರಾಮ್ ಸಿಂಗ್ ಖಾಲಿ ಬಸ್ಸು, ಅವರ ಹಿಂದಿಂದ ಒಂದು 100 ಜನ 150 ಜನ ಕರಸೇವಕರು ಓಡಿಕೊಂಡು ಬಂದರು. ಅವರು ನಿಲ್ಲಿಸುವವರು ಯಾರಿಲ್ಲ. ಈ ಕಾಯ್ಲಿಕ್ಕೆ ನಿಂತಹ ಈ ಪೊಲೀಸು ಸಿಕ್ಕಿದ ಅಯೋಧ್ಯೆಯ ಮನೆಗಳ ಆಚೀಚೆ ಬದಿಯ ಕಿಟಕಿಗೆ, ಬಾಗಿಲಿಗೆ, ಜಗಲಿಗೆಲ್ಲ ಓಡಿದರು, ನೇತಾಡಿದರು. ಅಂದರೆ ಮಾರ್ಗಕ್ಕೆ ಬಂದರೆ ಬಸ್ಸಿನಡಿಗೆ ಬಿದ್ದು ಸಾಯ್ತಾರೆ. ಇಡೀ ಮಾರ್ಗ ಇರೋದು 8ರಿಂದ 9 ಅಡಿ, ತುಂಬ ಕೆಳಕು ಒಂದು ಕೆಟ್ಟ ಊರು, ನೋಡಲಿಕ್ಕೆ ಏನು ಚಂದ ಏನಿಲ್ಲ. ಕೊಚ್ಚೆ ನೀರು ಮಾರ್ಗದಲ್ಲಿ ಹರಿಯುವಂಥದ್ದು. ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನು, ಎಲ್ಲ ಮುಸಲ್ಮಾನರನ್ನು 20 ದಿವಸ ಮೊದಲೇ ಅವರವರ ಸಂಬಂಧಿಕರ ಮನೆಗೆ ಬೀಗ ಹಾಕಿ ಕಳಿಸಿದೆ ಮುಲಾಯಂ ಸಿಂಗ್ ಸರ್ಕಾರ. ನಿರ್ಮಾನುಷ್ಯ ಆಗಿತ್ತು. ಆದರೆ ಯಾವಾಗ ಈ ಬಸ್ಸು ಬ್ಯಾರಿಕೇಡ್ಗಳನ್ನು ಹೊಡ್ಕೊಂಡು ಎದುರು ಬಂತೋ, ತುದಿಯ ನಾನು ಹೇಳಿದಂಥ ತೋರದ ಬ್ಯಾರಿಕೇಡ್ಗೆ ಬರುವಾಗ ಅದರ ಆ್ಯಂಗ್ಲರ್ ಈ ಬಸ್ಸಿನ ಇಂಜಿನಿಗೆ ಫ್ಲೈವೀಲ್ಗೆ ಹೋಗಿ ಜಾಮ್ ಆಯಿತು, ಇಂಜಿನ್ ಸೀಸ್ ಆಯಿತು, ಬಂದಾಯಿತು. ಅಲ್ಲಿಂದ ಮುಂದಕ್ಕೆ ಇದು ಮುಂದೆ ಹೋಗುವುದಿಲ್ಲ. ಅಷ್ಟೊತ್ತಿಗೆ ಸಾಧುವನ್ನು ಹೇಳಿದ್ರು, ಸಿಕ್ಕಾಪಟ್ಟೆ ಹೊಡೆದ್ರು. ಈ ಬಂದಂತಹ ಹಿಂದಿಂದ ಓಡಿಕೊಂಡು ಬಂದಂತಹ ಕಾರಸೇವಕರು, ಅದರಲ್ಲಿ ಶರದ್ ಕೊಠಾರಿ ಮತ್ತು ರಾಮ್ ಕೊಠಾರಿ ಅಂತ ಇಬ್ಬರು ಕಲ್ಕತ್ತಾದ ಕಾರಸೇವಕರಿದ್ದರು. ಅವರು ಅಕ್ಷರಶಃ ಈ ರಾಮ ಜನ್ಮಭೂಮಿಗೆ ಹಾಕಿದಂತಹ ಆ ದಳಿ ಇರುವಂತಹ ಗೋಡೆ, ಸರಳುಗಳಿರುವ ಗೋಡೆ ಮತ್ತು ಅದಕ್ಕೆ ಸುತ್ತಿದ ಚೈನ್ ಮತ್ತು ಬೀಗ, ಇದನ್ನು ಅಲ್ಲಾಡಿ ಶುರು ಮಾಡಿದರು. ಅದು ಒಂದು 4-5 ನಿಮಿಷದಲ್ಲಿ ಬೀಗ ತುಂಡಾಗಿ ಬಿತ್ತು. ಇದು ಓಪನ್ ಆಯಿತು. ಅಲ್ಲಿಂದ ಕರಸೇವಕರು ಒಳಗೆ ನುಗ್ಗಿದ್ರು. 20 ಫೀಟ್ ದೂರ ಇರುವಂಥ ಕಟ್ಟಡಕ್ಕೆ ಹತ್ತಿದ್ರು. ಅಲ್ಲಿಯೇ ಇವರು ಬರುವಾಗಲೇ ಕಬ್ಬಿಣದ ಸರಳು ಇತ್ಯಾದಿಗಳನ್ನು ತಗೊಂಡೇ ಬಂದಿದ್ದು. ಅವರು ಆ ಎದುರಿನ ಕಿಟಕಿಗಳನ್ನು ಮತ್ತು ಗುಂಬಜಿನ ಬದಿಯನ್ನು
ಕರಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು 1990ರಲ್ಲಿ ಅಕ್ಟೋಬರ್ 30ಕ್ಕೆ. ಸುಮಾರು ಒಂದು 12ರಿಂದ 15 ನಿಮಿಷ ಕರಸೇವೆ ನಡೆಯಿತು. ಲಾಠಿ ಚಾರ್ಜ್ ಶುರುವಾಯಿತು. ಲಾಠಿ ಚಾರ್ಜಲ್ಲಿ ಇಡೀ ಅಯೋಧ್ಯೆಗೆ ಮೈಕ್ ವ್ಯವಸ್ಥೆ ಸರ್ಕಾರ ಮಾಡಿತ್ತು, ಪೊಲೀಸ್ ಮಾಡಿತ್ತು. ನಮ್ಮ ಎದುರು ಇದ್ದಂತಹ ಹನುಮಾನ್ ಗಡಿಯಲ್ಲಿ ಬಂದಂತಹ ನಾವು ರಾಮ ಭಜನೆ ಮಾಡುವಂಥ ಗುಂಪಿನ ಮೇಲೂ ಲಾಠಿ ಚಾರ್ಜ್ ಶುರುವಾಯಿತು. PSC ಜವಾನ್ಸ್ ಅವರು ಸಿಕ್ಕಾಪಟ್ಟೆ ಹೊಡಿತಾರೆ. ಒಂದು 300-350 ಜನ ಇದ್ದರು ಅವರು. ನಾವೊಂದು ಕುಳಿತುಕೊಂಡೊಂದು 400 ಜನ ಕುಳಿತುಕೊಂಡು ರಾಮ ಭಜನೆ ಮಾಡೋದು, ಸ್ವಲ್ಪ ಸ್ವಲ್ಪವೇ ಕೂತು ಮುಂದೆ ಹೋಗುದು. ಅವರು ಕಾಲಿಗೆ ತಾಗ್ತದೆ ಅಂತಾಗ ಅವರು ಸ್ವಲ್ಪ ಹಿಂದೆ ಬರುವುದು, ನಾವು ಸ್ವಲ್ಪ ಮುಂದೆ ಹೋಗುದು, ನಮ್ಮನ್ನು ಜೋರು ಮಾಡಿ ಹಿಂದೆ ಕಳಿಸೋದು, ಹೀಗೆ ನಡೀತಾ ಇತ್ತು ಬೆಳಗಿಂದ. ಯಾವಾಗ ಲಾಠಿ ಚಾರ್ಜ್ ಶುರುವಾಯಿತೋ, ಡಾಕ್ಟರ್ ಪ್ರಭಾಕರ್ ಭಟ್ರು ನಮ್ಮ ಪ್ರಾಂತದ ಪ್ರಮುಖರು, ಅವರೇನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಮತ್ತೆ ಮುಂದಕ್ಕೆ ವ್ಯವಸ್ಥೆ ಏನು ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿರೋರು ಅವರೊಬ್ಬರೇ. ಅವರಿಗೆ ಏಟು ಬೀಳಬಾರ್ದು ಅಂತ ನಾವು ಕೆಲವು ಜನ ಅವರನ್ನ ಮೇಲೆ ಬಗ್ಗಿ ಕವರ್ ಮಾಡಿದೆವು. ನಮಗೆ ಬೀಳಬೇಕಾದ ಏಟು, ಅವರಿಗೆ ಬೀಳಬೇಕಾದ ಏಟು ಎಲ್ಲ ನಾವು ತಗೊಂಡೆವು. ಒಂದು 10-40 ಏಟುಗಳು ನಮಗೆ ಬಿತ್ತು ಅಂತೂ. ಮತ್ತೆ ಅವರನ್ನು ನೂಕುದು ಶುರುವಾಯಿತು, ನಾವು ನೂಕುದು ಶುರುವಾಯಿತು. ಅದು ಅಕ್ಷರಶಃ ಒಂದು ಸಣ್ಣ ರಣರಂಗದಾಗ ಆಯಿತು. ಯಾರು ಪೊಲೀಸಿಗೆ ಹೊಡಿಲಿಕ್ಕೆ ಮಾತ್ರ ಹೋಗಲಿಲ್ಲ. ಇದರ ಪರಿಣಾಮ ಒಂದು 12 ನಿಮಿಷ ಆದ ನಂತರ ಇದು ನಿಂತಿತ್ತು. ಯಾವುದು ಲಾಠಿ ಚಾರ್ಜ್ ನಿಂತು ಹೋಯಿತು. ಆ ಕಡೆಯಿಂದ ಹನುಮಾನ್ ಗಡಿ ಅಂತ ಹೇಳುವಲ್ಲಿದ್ದ ನಾವಿದ್ದೇವೆ. ಆಮೇಲೆ ವಾಲ್ಮೀಕಿ ಭವನದಿಂದ ಬಂದಂಥ ರಸ್ತೆಯಲ್ಲಿರುವವರಿಗೂ ಕೂಡ ಅದೇ ಸಮಯಕ್ಕೆ ಲಾಠಿ ಚಾರ್ಜ್ ಆಯಿತು. ಅಲ್ಲಿ ಬೇರೇನೂ ಆಗಲಿಲ್ಲ. ಮೇಲೆ ಹತ್ತಿದ ಕೊಠಾರಿ ಬ್ರದರ್ಸ್ ಅವರನ್ನು ಎಳೆದು ಕೆಳಗಿಳಿಸಿದರು, ಸಿಕ್ಕಾಪಟ್ಟೆ ಅವರಿಗೆಲ್ಲ ಹೊಡೆದ್ರು. ಮಧ್ಯಾಹ್ನ 12:10 ಆಗುವಾಗ ಇವತ್ತಿನ ಕರಸೇವೆ ಮುಗಿದಿದೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಮೈಕ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿತ್ತು. ನಾವೆಲ್ಲ ವಾಪಸ್ಸು ನಮ್ಮ ವಸತಿಗೆ ಬಂದೆವು. ಮಧ್ಯಾಹ್ನ 2:10ಕ್ಕೆ ಈ ವಾಲ್ಮೀಕಿ ಭವನದಲ್ಲಿರುವಂಥ ಒಂದು ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂತಹ ಆ ಶರದ್ ಕೊಠಾರಿ ಮತ್ತು ರಾಮ್ ಕೊಠಾರಿ ಅವರನ್ನು ಪಾಯಿಂಟ್ ಬ್ಲ್ಯಾಂಕ್ ರೇಂಜಿಂದ 2-3 ಫೀಟ್ ದೂರದಿಂದ ಉತ್ತರ ಪ್ರದೇಶ ಪೊಲೀಸ್ ಗುಂಡು ಹಾಕಿ ಕೊಂದಿತ್ತು. ಯಾಕೆಂದರೆ ಅವರ ಚಿತ್ರ ಅದನ್ನು ಉತ್ತರ ಪ್ರದೇಶದ ಸರ್ಕಾರ ನೇಮಕ ಮಾಡಲ್ಪಟ್ಟಂತಹ ದೂರದರ್ಶನ ಅದು ಹಿಡಿದಿತ್ತು. ಟ್ರೈಪೋಲ್ ಹಾಕಿ ಅಲ್ಲಿ ಅದನ್ನು ವಿಡಿಯೋ ಮಾಡ್ತಾ ಇದ್ರು, ಕಟ್ಟಡಕ್ಕೆ ಹಾನಿ ಮಾಡೋದನ್ನು. ಅದು ಕೇಂದ್ರ ಸರ್ಕಾರಕ್ಕೂ ಹೋಗ್ತಾ ಇತ್ತು ಲೈವಲ್ಲಿ. ಆ ವ್ಯಕ್ತಿಗಳ ಮುಖಪರಿಚಯ ಇದ್ದಂಥ ಪೊಲೀಸ್ ಅವರನ್ನು ಹುಡುಕಿ ಆ ಮನೆಗಳಲ್ಲಿ ವಿಶ್ರಾಂತಿ ಪಡೆದಂಥ ಅಣ್ಣ, ಅವನು ಹೊಸ್ತಿಲಲ್ಲಿಯೇ ಸತ್ತ, ತಮ್ಮ ಒಳಗೆ ಸತ್ತಿದ್ದಾನೆ. ಅಣ್ಣನಿಗೆ ತಲೆಗೆ ಒಂದೇ ಗುಂಡು ಬಿದ್ದದ್ದು, ಆದರೆ ಇಡೀ ತಲೆ ಚಿಪ್ಪು ಹಾರಿ ಹೋಗಿತ್ತು. ಸಂಜೆ 6:15 ಅವನ ಬಾಡಿ ನೋಡ್ಲಿಕ್ಕೆ ಸಿಕ್ಕಿತ್ತು ನಮಗೆ. ಅವನಿಗೆ 3 ಗುಂಡು, ಒಂದು ಎದೆಗೆ 2 ಕಾಲಿಗೆ. ಅವನು ಒಳಗಿನ ರೂಮಲ್ಲಿ ಅವನು ಸತ್ತಿದ್ದಾನೆ. 2 ಜನ ಕಾರಸೇವಕರು ಅಲ್ಲಿ ಬಲಿದಾನ ಆಯಿತು. ಇದು ಅಕ್ಟೋಬರ್ 30ಕ್ಕೆ. ಆಮೇಲೆ ಮಧ್ಯಾಹ್ನ ಕಳೆಯಿತು, ನಾವೆಲ್ಲ ವಿಶ್ರಾಂತಿಯಲ್ಲಿದ್ದೇವೆ. ಸಂಜೆ 2:45-3 ಗಂಟೆ ಹೊತ್ತಿಗೆ ಇದರ ಯಾವುದೂ ಅರಿವಿಲ್ಲದಂತಹ ಒಂದು 300-400 ಜನರ ಗುಂಪು ಇದೇ ಸರಯೂ ನದಿಯ ದಂಡೆಯಲ್ಲಿ ಓಡಿಕೊಂಡು ಬಂತು ಅಯೋಧ್ಯೆ ಹತ್ತಿರಕ್ಕೆ. ಅವರಿಗೆ ಕರಸೇವೆ ನಿಂತದ್ದು ಗೊತ್ತಿಲ್ಲ, ನಾವೆಲ್ಲ ವಿಶ್ರಾಂತಿಯಲ್ಲಿರೋದು ಗೊತ್ತಿಲ್ಲ. ದೂರದಲ್ಲಿದ್ದರು, ಅವರು ಬಂದರು. ಅವರನ್ನು ತಡೆದು ನಿಲ್ಲಿಸಲಿಕ್ಕೆ ಮಾತ್ರ ಉತ್ತರ ಪ್ರದೇಶ ಪೊಲೀಸಿಗೆ ಅಲ್ಲಿ ಆಗಲಿಲ್ಲ. ಅಲ್ಲಿ ಫೈರಿಂಗ್ ಶುರುವಾಯಿತು. ಲಾಠಿ ಚಾರ್ಜ್ ಮಾಡಿದರು ಶುರುವಿಗೆ, ಆಮೇಲೆ ಗುಂಡು ಹಾಕಿದರು. 17 ಜನ ರಾಮ ಭಕ್ತರು ಅಲ್ಲಿ ಖಾಲಿ. 2 ನಿಮಿಷದಲ್ಲಿ 17 ಜನ ಅಲ್ಲಿ ಮೃತಪಟ್ಟರು. ಅವರನ್ನು ಪೋಸ್ಟ್ ಮಾರ್ಟಮ್ ಮಾಡೋದಾಗಲಿ, ಸ್ಟೇಷನ್ಗೆ ಬಾಡಿ ತರೋದಾಗಲಿ, ಆಸ್ಪತ್ರೆಗೆ ಕೊಂಡು ಹೋಗೋದಾಗಲಿ ಯಾವುದೂ ಉತ್ತರ ಪ್ರದೇಶ ಪೊಲೀಸ್ ಮಾಡಲಿಲ್ಲ. ಖಾಲಿ ಒಂದು ಫೋಟೋ ತೆಗೆದ್ರಂತೆ. ಆಮೇಲೆ ಅವರನ್ನು ಎತ್ತಿ ಸರಯೂ ನದಿಗೆ ಹಾಕಿದರು, ಕೆಳಗೆ ಹಾಕಿದರು. ನಾನಾಗ ಹೇಳಿದ ಹಾಗೆ ಅದು ಕುಡಿಯುವ ನೀರಿಗಿರುವಂಥ ವೆಂಟೆಡ್ ಡ್ಯಾಮ್ ಇರುವ ಕಾರಣ ಈ ಹೆಣ ಹೋಗಲಿಲ್ಲ, ಅಲ್ಲೇ ಕಂಬದ ಬುಡದಲ್ಲಿ ದಂಗಿತು, ಕೆಳಗೆ ಜಗ್ಗಿತು. ಆ ದಿವಸದ ಕಾರಸೇವೆ ಹಾಗೆ ಮುಗಿಯಿತು. ನವೆಂಬರ್ 1ರಿಂದ ಎಲ್ಲ ರಾಮ ಭಕ್ತರು ನೋಡಿ ಹೋಗಬೇಕು ಅಂತೇಳಿ ಮುಲಾಯಂ ಸಿಂಗ್ ಸರ್ಕಾರ ಹೇಳಿತ್ತು. ಭಾರಿ ಮರ್ಯಾದೆ ಹೋಯ್ತು ಅವರಿಗೆ. ನಾನು ಒಂದು ಹಕ್ಕಿಯನ್ನು ಬಿಡುವುದಿಲ್ಲ ಅಂತ ಹೇಳಿದರೂ ಕೂಡ 100 ಗಟ್ಟಲೆಯಲ್ಲಿ ಕಾರಸೇವಕರು ಬಂದು ಆ ಕಟ್ಟಡಕ್ಕೆ ಹಾನಿ ಮಾಡಿದಾರಲ್ಲ ಅಂತೇಳಿ ಅವರೊಂದು ಮರ್ಯಾದೆ ಪ್ರಶ್ನೆ ಆಯಿತು. ಯಾಕೆಂದರೆ ಮುಸಲ್ಮಾನರ ಓಟು, ಎಲ್ರಿಗೂ ಓಟು ಬೇಕು, ಮುಸಲ್ಮಾನರ ಓಟು ಬೇಕು. ಇದಕ್ಕೋಸ್ಕರ ನಡೆದಂಥ ಕಾರ್ಯಾಚರಣೆ. 2ನೇ ತಾರೀಕಿಗೆ ಶ್ರೀಯುತ ಓಂಕಾರ ಭಾವೆಯವರು ವಿಶ್ವ ಹಿಂದೂ ಪರಿಷತ್ತಿನ ಆ ಸ್ಥಾನೀಯ ಅಧಿಕಾರಿ ಅವರು ಕರೆ ಕೊಟ್ಟರು. 2ನೇ ತಾರೀಕಿಗೆ ಪುನಃ ಕಾರಸೇವೆ ಇದೆ ಅಂತ ಹೇಳಿದರು. ನವೆಂಬರ್ 2, 1990. ಆ ಸಮಯಕ್ಕೆ ಸುಮಾರು 1-1.5 ಸಾವಿರದಷ್ಟು ಕರಸೇವಕರು, ಕೆಲವು ಕಡೆಯಿಂದ ಅರೆಸ್ಟ್ ಆದವರು, ಬಿಡಿಸ್ಕೊಂಡು ಬಂದವರು, ನಡ್ಕೊಂಡು ಬಂದವರು, ಈ ಥರದವರು ಅಯೋಧ್ಯೆಯಲ್ಲಿ ಸೇರಿದರು. ಅಲ್ಲಿ ವಾಪಸ್ಸು ಈ ದೇವಸ್ಥಾನಕ್ಕೆ ನುಗ್ಗುವ ಪ್ರಯತ್ನ ಆಯಿತು 3 ಮಾರ್ಗದಲ್ಲಿ. ಅಲ್ಲಿ ಪುನಃ ಬೆಳಿಗ್ಗೆ 9 ಗಂಟೆಗೆ ಫೈರಿಂಗ್ ಆಯಿತು, ಇದು ಗೋಲಿಬಾರ ಆಯಿತು, ಗುಂಡು ಹಾಕಿದರು. 9 ಜನ ಅಲ್ಲಿ ಖಾಲಿಯಾದರು. ಹಾಗಾಗಿ ಆ ದಿವಸ ಸುರುವಿನ ಕಾರಸೇವೆಯಲ್ಲಿ ಶರದ್ ಕೊಠಾರಿ ಬ್ರದರ್ಸ್ ಇಬ್ಬರು, ಅಯೋಧ್ಯೆಯ ನೀರಿಗೆ ಹಾಕಿದಂಥ ಹೆಣಗಳು 17, 2, 19, ಅಲ್ಲಿ 9, 28 ಜನ ಆ ಕಾರಸೇವಕರಲ್ಲಿ ಮೃತಪಟ್ಟರು. ಕಾರಸೇವೆ ನಿಂತಿತ್ತು. ಈ ಹಿರಿಯರನ್ನು ಸುಲ್ತಾನ್ಪುರದಿಂದ ನಾನು ವಾಪಸ್ಸು ಹೋಗಿ ಕಾರ್ನಲ್ಲಿ ಕರ್ಕೊಂಡು ಬಂದು ರಾಮದರ್ಶನ ಮಾಡಿ ವಾಪಸ್ ಊರಿಗೆ ಬಂದೆವು. ಬರುವಾಗಂತೂ ಇಡೀ ಊರಿನಲ್ಲಿ ಗಲಾಟೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಆ ಗಲಾಟೆಯ ಇದು ಜೋರಿತ್ತು. ಸುಮಾರು ಆ ಸಂದರ್ಭದಲ್ಲಿ
ಸರ್ಕಾರಿ ಅಂಕಿಅಂಶದ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಸತ್ತ ಮುಸಲ್ಮಾನರ ಸಂಖ್ಯೆ 1,800 ಚಿಲ್ಲರೆ, ಸತ್ತ ಹಿಂದೂಗಳ ಸಂಖ್ಯೆ 401. ಯಾಕಂದರೆ ಅದು ಯಾವಾಗ ಹಿಂದೂಗಳು ಬಡಿದಾಟ ಮಾಡಿ ಮುಸಲ್ಮಾನರ ಸಾಯುವ ಸಂಖ್ಯೆ ಹೆಚ್ಚಾಯಿತೋ 3-4 ದಿವಸದಲ್ಲಿ ಈ ಗಲಾಟೆಗಳು ತಂಡಾಗಲಿಕ್ಕೆ ಶುರುವಾಯಿತು. ಅಂತೂ ಆ ಸಲದ ಕಾಲಸೇವೆ ಮುಗಿಯಿತು. ಎರಡನೇ ಬಾರಿಗೆ 1992ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕರೆ ಕೊಟ್ಟಿತ್ತು. ಈ ಸಲ ಭಾರತೀಯ ಜನತಾ ಪಕ್ಷದ ಅಲ್ಲಿ ಸರ್ಕಾರ ಇದೆ. ಶ್ರೀಯುತ ಕಲ್ಯಾಣ ಸಿಂಗ್ ಅವರು ನಮ್ಮ ಮುಖ್ಯಮಂತ್ರಿ. 91ನೇ ಇಸವಿ ಓಟ್ ಆಗಿದೆ. ಓಟಲ್ಲಿ ಅಲ್ಲಿ BJP ಬಂತು, ಮುಲಾಯಂ ಸಿಂಗ್ ಸರ್ಕಾರ ಹೋಯಿತು. 321 MLAಗಳಿದ್ದ ಮುಲಾಯಂ ಸರ್ಕಾರ 12ಕ್ಕೆ ಬಂದಿಡಿಯಿತು. 84 ಇದ್ದಂಥ ಭಾಜಪಾ ಸರ್ಕಾರಕ್ಕೆ 292 ಬಂತು. ಕಲ್ಯಾಣ ಸಿಂಗ್ ಅವರು ಮುಖ್ಯಮಂತ್ರಿ ಆದರು. ಉತ್ತರ ಪ್ರದೇಶವು ಭಾಜಪ, ಮಧ್ಯಪ್ರದೇಶ ಭಾಜಪ, ರಾಜಸ್ಥಾನ ಭಾಜಪ, ದೆಹಲಿ ಭಾಜಪ, ಕೇಂದ್ರ ಸರ್ಕಾರದ ನರಸಿಂಹರಾಯರ ಗೌರ್ಮೆಂಟ್ ಕಾಂಗ್ರೆಸ್. ಇವರು ಒಂದು ಬುದ್ಧಿವಂತಿಕೆ ಮಾಡಿದರು. ನರಸಿಂಹರಾಯರು ಬುದ್ಧಿಶಕ್ತಿಯಲ್ಲಿ ಭಾರಿ ಅದ್ಭುತ ಮನುಷ್ಯ ಅವರು ಒಂದು ನಿರ್ಣಯ ಪಾಸ್ ಮಾಡಿ ಅವರ ಕ್ಯಾಬಿನೆಟ್ ಡಿಸಿಷನ್ ಮಾಡಿದರು. ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳು ಅಪೇಕ್ಷೆ ಪಟ್ಟಂತಹ ನೆರವುಗಳನ್ನೆಲ್ಲ ಉಪಕಾರವನ್ನು ಎಲ್ಲ ಕೊಟ್ಟು, ಏನಾದರೂ ಸ್ಥಾನೀಯ ಇಶ್ಯೂಗಳಿದ್ದರೆ, ಅದು ದೊಡ್ಡ ಸಂಗತಿ ಇರ್ಬೋದು, ಸಣ್ಣ ಸಂಗತಿ ಇರ್ಬೋದು, ಸ್ಥಾನೀಯವಾಗಿದ್ದರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ, ಕೇಂದ್ರ ಅದಕ್ಕೆ ಕೈ ಹಾಕ್ಲಿಕ್ಕಿಲ್ಲ ಅಂತ ಅವರು ಕೈ ತೊಳೆದುಕೊಂಡು ಬಿಟ್ಟರು. ಹಾಗಾಗಿ ಇಡೀ ಉತ್ತರ ಪ್ರದೇಶದ ಆ ಕಟ್ಟಡವನ್ನು ರಕ್ಷಿಸುವ ಒಂದು ಹೊಣೆ ನಮ್ಮ ಮುಖ್ಯಮಂತ್ರಿ ಕಲ್ಯಾಣ ಸಿಂಗ್ ಅವರ ಹೆಗಲಿಗೆ ಬಿತ್ತು. ಕೇಂದ್ರ ಸರ್ಕಾರ ನೀನು ಕಟ್ಟಡ ರಕ್ಷಣೆಗೆ ಏನು ಮಾಡಿದ್ದಿ ಅಂತ ಕೋರ್ಟಿನ ಮುಖಾಂತರ ಕೇಳಿಸಿತು. ಸುಪ್ರೀಂ ಕೋರ್ಟಿಗೆ ಕಲ್ಯಾಣ ಸಿಂಗ್ ಸರ್ಕಾರ ಒಂದು ಅಫಿಡವಿಟ್ ಕೊಟ್ಟರು. ಯಾವ ಸಂದರ್ಭದಲ್ಲಿ ಆದರೂ ಕರಸೇವಕರು ಆ ಕಟ್ಟಡವನ್ನು ಹಾನಿ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ಅನ್ನುವಂಥ ಒಂದು ಅಫಿಡವಿಟ್ ನಮ್ಮ ಕಲ್ಯಾಣ ಸಿಂಗ್ ಗೌರ್ಮೆಂಟ್ ಕೊಟ್ಟಿತ್ತು. ಅದರ ಒಟ್ಟೊಟ್ಟಿಗೆ ಮರುದಿವಸ ಅಲ್ಲಿಯ ರಾಜ್ಯದ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು LN ಮಿಶ್ರಾ ಅವರೊಂದು ಅಫಿಡವಿಟ್ ಹಾಕಿದ್ರು. ಯಾವ ಕಾರಣಕ್ಕೂ ಕರಸೇವಕರಿಗೆ ಒಂದೇ ಒಂದು ಗುಂಡನ್ನು ಹಾರಿಸುವುದಿಲ್ಲ ಅಂತ ಅದು ಒಂದು ಅಫಿಡವಿಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟರು. ಈ ಎರಡು ದ್ವಂದ್ವ ನಿಲುವಿಗೆ ಕಲ್ಯಾಣ ಸಿಂಗ್ ಗೌರ್ಮೆಂಟ್ ಬಂತು. ಅದರ ಪರಿಣಾಮ ಮುಂದಕ್ಕೆ ಗೊತ್ತಾಯಿತು. ಹೇಳಿ ಕೇಳಿ 25 ಲಕ್ಷ ರೂಪಾಯಿಗಳನ್ನು ಆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಲ್ಯಾಣ ಸಿಂಗ್ ನಮ್ಮ BJP ಗೌರ್ಮೆಂಟ್ಗೆ ಕಟ್ಟಿ ಆ ಸುಮಾರು 224 ಎಕರೆ ಜಾಗದಲ್ಲಿ ಕರಸೇವಕರು ನಿಲ್ಲಲಿಕ್ಕೆ ಟೆಂಟುಗಳು, ಓಡಾಡಲಿಕ್ಕೆ ಟೆಂಪರರಿ ಮಾರ್ಗ, ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಆಹಾರದ ಪೂರಿ ಸಬ್ಜಿ ಸಿಗುವಂಥ ಲಂಗರ್ಗಳ ವ್ಯವಸ್ಥೆ, ಆಮೇಲೆ ವೈದ್ಯಕೀಯ ವ್ಯವಸ್ಥೆ, ತಾತ್ಕಾಲಿಕವಾಗಿ 1000ಗಟ್ಟಲೆ ಶೌಚಾಲಯಗಳು, ಆಮೇಲೆ ವೈದ್ಯಕೀಯ ವ್ಯವಸ್ಥೆ ಮತ್ತು ರಾತ್ರಿ ಹಗಲು ಉರಿಯುವಂಥ ದಾರಿದೀಪಗಳು, ದೊಡ್ಡ ದೊಡ್ಡ ಹೆಲೋಜನ್ ಲೈಟ್ಗಳನ್ನು ಹಾಕಿ ಅಲ್ಲಿ ಕಾರಸೇವಕರಿಗೆ ವ್ಯವಸ್ಥೆ ಮಾಡಿಕೊಟ್ಟಿತ್ತು. ಅಂತೂ ಆ ದಿವಸದ ಡಿಸೆಂಬರ್ 6ರ ಕಾರಸೇವೆಗಾಗುವಾಗ ಒಟ್ಟು ಅಲ್ಲಿ ಇದ್ದಂಥ ಬ್ಯಾಜ್ ಇರುವವರ ಸಂಖ್ಯೆ 5,23,000. 5,23,000 ಜನ ಅಲ್ಲಿ ಸೇರಿದರು. ಪ್ರತಿಯೊಬ್ಬರಿಗೂ ವಿಶ್ವ ಹಿಂದೂ ಪರಿಷತ್ತಿನ ಬ್ಯಾಜ್ ಇತ್ತು. ಸುಮಾರು 1ನೇ ತಾರೀಕಿಂದ ಹೆಚ್ಚಾಗಲಿಕ್ಕೆ ಶುರುವಾಯಿತು ಸಂಖ್ಯೆ. 27 ತಾರೀಕಿಗೆ ಪುನಃ ನಾವು ಅಲ್ಲಿಗೆ ಮುಟ್ಟಿದ್ದೆವು. ಕಲ್ಲಡಕ ಡಾಕ್ಟ್ರಿ ಎಲ್ಲ ವ್ಯವಸ್ಥೆ ನೋಡಬೇಕು. 2 ದಿವಸ ಕರೆಯುವಾಗ ಕರ್ನಾಟಕದಿಂದ ಹೋದಂತಹ ಹೆಚ್ಚು ಕಡಿಮೆ ಒಂದು 8,000-9,000 ಜನಕ್ಕೆ ಅವರಿಗೆ ಪೂರಿ ಮೆಚ್ಚುವಂಥ ಸ್ಥಿತಿಯಲ್ಲಿಲ್ಲ. ಊಟ ಅಲ್ಲಿ ಇಲ್ಲ. ಅವರ ಸಾಸಿವೆ ಎಣ್ಣೆ ನಮಗೆ ಮೆಚ್ಚುವುದಿಲ್ಲ. ಅಷ್ಟಾಗುವಾಗ ರಂಗಮೂರ್ತಿಯವರು, ಡಾಕ್ಟರ್ ಪ್ರಭಾಕರ ಭಟ್ರು, ಯಡಿಯೂರಪ್ಪನವರು ಇವರೆಲ್ಲ ಅಲ್ಲಿ ಕೇಂದ್ರೀಯ ಕಮಿಟಿಯಲ್ಲಿ ಹೋಗಿ ಹೇಳಿದರು, ಒಂದೋ ನೀವು ನಮಗೆ ಅನ್ನ ಸಾಂಬಾರು ಮಾಡಿ ಕೊಡಬೇಕು, ಅಲ್ಲ ಅಂತಿದ್ದರೆ ನೀವು ಪಾತ್ರ ಸಾಮಾನು ಮತ್ತು ಸರಂಜಾಮು ತರಕಾರಿ ಕೊಟ್ಟರೆ ನಾವೇ ಮಾಡ್ಕೊಳ್ತೇವೆ. ಈ ಪೂರಿ ಮತ್ತು ಸಬ್ಜಿಯನ್ನೇನಾದರೂ ತಿಂದುಕೊಂಡು ನಮ್ಮ ಕಾರ್ಯಕರ್ತರು ಕೂತ್ರೆ ಡಿಸೆಂಬರ್ 6ಕ್ಕಾಗುವಾಗ ಒಂದೋ ಹೊಟ್ಟೆ ಹಾಳಾಗಿ ಅರೆವಾಸಿ ಜನ ಸರಯೂ ನದಿಗೆ ಹೋಗಬೇಕು, ಇಲ್ಲ ಅಂತಾದರೆ ಮನೆಗೆ ಹೋಗಬೇಕು. ನಮ್ಮಿಂದಂತೂ ಇಲ್ಲಿ ಊಟ ಮಾಡ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅಂತ ಹೇಳಿದರು. ಹಾಗಾಗಿ ಅವರು ಪಾತ್ರೆ ವ್ಯವಸ್ಥೆ ಮಾಡಿದರು. ತಾತ್ಕಾಲಿಕವಾಗಿ ನಮ್ಮ ಊಟದ ವ್ಯವಸ್ಥೆ ಡಿಸೆಂಬರ್ 1ನೇ ತಾರೀಕಿನ ಮೊದಲು ನವೆಂಬರ್ 30ರ ಅಂದಾಜಿಗೆ ಅಲ್ಲಿ ತಾತ್ಕಾಲಿಕವಾಗಿ ಶುರುವಾಯಿತು. ತಾತ್ಕಾಲಿಕ ಅಂದರೆ ಎಂಥದ್ದು? ಕಲ್ಲಿಡುವುದು, ಸೌದೆ ಕೊಟ್ಟಿದ್ದರು, ನೀರು ಹಾಕುವುದು, ಬೆಂಕಿ ಹಾಕೋದು, ಅಕ್ಕಿಗಿಕ್ಕಿ ತೊಳಿಲಿಕ್ಕೆ ಭಾರಿ ನೀರಿಲ್ಲ, ಅನ್ನ ಮಾಡೋದು, ಒಂದು ದೊಡ್ಡ ಪಾತ್ರಕ್ಕೆ ಹಾಕೋದು, ಅದನ್ನು ಜನ ತಿಂತಾ ಇರೋದು. ಒಂದು ಸಾಂಬಾರನ್ನ ಹಾಗಿರುವ ಒಂದು ದ್ರಾವಣ ಅದನ್ನು ಮಾಡೋದು. ಅಂದರೆ ಅವರು ತೊಗರಿಬೇಳೆ ಕೊಟ್ಟಿದ್ದರು, ಮತ್ತು ಉಪ್ಪು ಮೆಣಸು ಇದೆಲ್ಲ ಕೊಟ್ಟಿದ್ದರು. ಕಡಿಯೋದು ಗಿಡಿಯೋದೇನಿಲ್ಲ, ಒಟ್ಟು ಮುದ್ದೆ ಮಾಡಿ ಅದಕ್ಕೆ ಹಾಕೋದು, ತಿರುಗಿಸುವುದು, ಅದೊಂದು ಸಾಂಬಾರು. ಅದು ಬಟಾಟೆ ಬೆಂದಾಗುವಾಗ ಅದನ್ನು ತೆಗೆಯುವುದು, ಅದು ಸಾಂಬಾರು. ಹೀಗೆ ಪುಣ್ಯಕ್ಕೆ ಕರಸೇವಕರ ಊಟ, ಕರ್ನಾಟಕದ ಊಟ ಆ ಡಿಸೆಂಬರ್ 1ರ ಮೊದಲೇ ಶುರುವಾಯಿತು. ಡಿಸೆಂಬರ್ 1ನೇ ತಾರೀಕಿಗೆ ನಮ್ಮ ಈಗ ಅವರಿಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸ್ವರ್ಗೀಯ
ಪೇಜಾವರ ಮಠಾಧೀಶ ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಈಗಿನ ಕಿರಿಯ ಸ್ವಾಮೀಜಿಯವರು, ಅದಮಾರು ಕಿರಿಯ ಸ್ವಾಮೀಜಿಯವರು, ಇವರು ಬೆಂಗಳೂರಿಂದ ಮಹಾಬಲೇಶ್ವರ ಬಸ್ಸಲ್ಲಿ ಬಂದರು. ಕೆ ಸಿ ನಾಯಕ್ ಅಂತ ನಮ್ಮ ಪುತ್ತೂರಿನವರು, ಅವರು ಮಹಾಬಲೇಶ್ವರ ಬಸ್ ಟ್ರಾವೆಲ್ಸಿನ ಓನರು. ಅವರು ಅದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿದರು. ಅವರು ಡಿಸೆಂಬರ್ 1ಕ್ಕೆ ಬಂದರು. ವಾಲ್ಮೀಕಿ ಭವನದಲ್ಲಿ ಬಹುದೊಡ್ಡ ಭವ್ಯವಾದ ಕಟ್ಟಡ, ಅದು 6 ಎಕರೆ ಜಾಗದಲ್ಲಿದೆ. ಮಹಂತ ಅವೈದ್ಯನಾಥ್ ಅಂತ ಹೇಳುವಂಥ ಈ ರಾಮರಕ್ಷಾ ಶ್ರೀರಾಮ ಜನ್ಮಭೂಮಿ ನ್ಯಾಸ ಟ್ರಸ್ಟಿನ ಒಬ್ಬರು ಪದಾಧಿಕಾರಿ, ಅವರಿರುವಂಥ ಇದರಲ್ಲಿ ಇವರಿಗೆ ಕೃಷ್ಣನ ಪೂಜೆಗೆ ಎಲ್ಲ ಅವಕಾಶ. ಆದರೆ ಅವರ ಬಸ್ಸು ಅಯೋಧ್ಯೆಯಲ್ಲಿ ಎಲ್ಲಿಯೂ ಹೋಗುವುದಿಲ್ಲ. ಯಾಕೆಂದರೆ ರೋಡು 8 ಫೀಟ್ ಅಥವಾ 9 ಫೀಟ್. ಹಾಗಾಗಿ ನಾವು ಹೋದ ಕಾರು 2ನೇ ಬಾರಿ ಅವರಿಗೆ ಓಡಾಡಲಿಕ್ಕೆ ಈ ಕಾರೇ ಬೇಕು ಅಂತಾಯಿತು. ಹಾಗಾಗಿ ನನಗೆ ಬಹಳ ಅಪೂರ್ವವಾಗಿ ಒಂದು 6 ದಿವಸಕ್ಕೆ ಪೇಜಾವರ ಸ್ವಾಮಿಗಳಿಗೆ ಡ್ರೈವರ್ ಆಗುವ ಯೋಗವೂ ಸಿಕ್ಕಿತು. ದಿವಸಕ್ಕೆ 3 ಬಾರಿ ಅವರನ್ನು ವಾಲ್ಮೀಕಿ ಭವನದಿಂದ ತರುವುದು, ಅವರಿಲ್ಲಿಗೆ ಮಂತ್ರಾಕ್ಷತೆ ಹಾಕುವುದು, ಕಡಲೆ ಮಿಠಾಯಿ ಪ್ರಸಾದ ತಗೊಳ್ಳೋದು, ತೀರ್ಥ ರಾಮನ ತಗೊಳ್ಳೋದು, ದರ್ಶನ ಮಾಡಿ ಹೋಗುವುದು. ನಾವು ಹತ್ರ ಹೋಗುವಾಗಿಲ್ಲ. ನಮಗೆಲ್ಲ ಹ್ಯಾಂಗರ್ನಾಗಿರುವುದಲ್ಲೆಲ್ಲ ಟೆಸ್ಟ್ ಮಾಡಿ ನಮ್ಮನ್ನು ಒಂದು ಗುರುತು ಚೀಟಿ ಎಲ್ಲ ಕೊಟ್ಟಿತ್ತು ಉತ್ತರ ಪ್ರದೇಶ ಸರ್ಕಾರ. ಯಾಕೆಂದರೆ ಅವರಿಗೆ ಆರ್ಮ್ಡ್ ಫೋರ್ಸ್, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋದಾಗಿರೋದ ರಕ್ಷಣೆ ಇತ್ತು ಪೇಜಾವರ ಸ್ವಾಮಿಗಳಿಗೆ. ಪೇಜಾವರ ಸ್ವಾಮಿಗಳು ಏನು ಅಂದರೆ ಅವರು ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಸಂತ ಶ್ರೇಷ್ಠ ಅನ್ನುವಂಥ ಒಂದು ಬಿರುದನ್ನು ಪಡೆದವರು. ಎಲ್ಲ ಸನ್ಯಾಸಿಗಳು ಕೂಡ ಅವರ ಮಾತನ್ನು ಮೀರಿ ಹೋಗ್ತಾ ಇರಲಿಲ್ಲ. ಅಷ್ಟು ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ಕಮಾಂಡ್ ಪೊಸಿಷನ್ನಲ್ಲಿದ್ದಂಥ ವ್ಯಕ್ತಿ. ಅವರನ್ನು ದಿನಕ್ಕೆ 3 ಬಾರಿ ತರುವಂಥ ಕೆಲಸ ಮಾಡಿತು. ಡಿಸೆಂಬರ್ 3ನೇ ತಾರೀಕಿಗೆ ಅನೌನ್ಸ್ಮೆಂಟ್ ಆಯಿತು. 6ನೇ ತಾರೀಕು ಕರಸೇವೆ ಪ್ರಾರಂಭ ಆಗ್ತದೆ. ಎದುರಿನ ಸರಯೂ ನದಿಯಿಂದ 4-5 ಸಾಲಿನಲ್ಲಿ ಸಾಲು ನಿಲ್ಲಬೇಕು. ಹೊಯ್ಗೆಯನ್ನು ಪ್ರತಿಯೊಬ್ಬರು ಕೈಯಿಂದ ಕೈಗೆ ಕೊಡಬೇಕು. ಅಯೋಧ್ಯೆಯ ರಾಮ ಜನ್ಮಭೂಮಿಯ ಹತ್ತಿರಕ್ಕೆ ಅದನ್ನು ತರಬೇಕು. ಕಲ್ಯಾಣ ಸಿಂಗ್ ಗೌರ್ಮೆಂಟ್ ಇಲೆಕ್ಟ್ ಆದ ಕೂಡಲೇ ಅದು ಒಂದು ಕೆಲಸ ಮಾಡಿತ್ತು. ಉತ್ತರ ಪ್ರದೇಶದ ರಾಮ ಜನ್ಮಭೂಮಿಯ 1.76 ಎಕರೆಯನ್ನು ಬಿಟ್ಟು, ಅದು ವಿವಾದಿತ ಭೂಮಿ, ಸುಪ್ರೀಂ ಕೋರ್ಟ್ನಲ್ಲಿದೆ. ಅದರ ಪಕ್ಕದಲ್ಲಿ ಆಗ್ನೇಯ ಭಾಗಕ್ಕೆ 1.26 ಎಕರೆಯನ್ನು ವಿಶ್ವ ಹಿಂದೂ ಪರಿಷತ್ತಿಗೆ ಮಾರಾಟ ಮಾಡಿತ್ತು. ಎಷ್ಟೋ ಒಂದು ದುಡ್ಡಿಗೆ. ಅಲ್ಲಿ ಲಕ್ಷ್ಮಣ ಶೇಷಾವತಾರ ಮಂದಿರ ಅಂತ ವಿಶ್ವ ಹಿಂದೂ ಪರಿಷತ್ ಒಂದು ಕಟ್ಟಡ ಕಟ್ಟಿ ಪ್ರಾರಂಭ ಮಾಡಿತ್ತು. ಅದರ ಬೆಡ್ ಮಾತ್ರ ಆಗಿತ್ತು, ತಳಪಾಯ ಮಾತ್ರ ಆಗಿತ್ತು. ಅಲ್ಲಿ 1000 ಗಟ್ಟಲೆ ಸಂಖ್ಯೆಯಲ್ಲಿ ಸಬ್ಬಲುಗಳು, ಹಾರೆಗಳು, ಬುಟ್ಟಿಗಳು, ಪೈಪು ತುಂಡುಗಳು, ಪಿಕ್ಕಾಸಿಗಳು ಈ ರೀತಿ ಆ ಕಟ್ಟಡಕ್ಕೆ ತಂದದ್ದು ಅಲ್ಲೇ ಇತ್ತು. ಅದೇ ಸಬ್ಬಲುಗಳಿಂದ ಈ ಕಟ್ಟಡವನ್ನು ಕರಸೇವಕರು ಬೀಳಿಸಿದರು. ಅಲ್ಲಿಗೆ ಹೋಗಬಾರದು ಅಂತಿಲ್ಲ, ಇಲ್ಲಿಗೆ ಹೋಗಬಾರದು, ಸೆಕ್ಯೂರಿಟಿ ಎಲ್ಲ ಇಲ್ಲಿಗೆ, ಮುಳ್ಳು ಸರಿಗೆ ಎಲ್ಲ ಇಲ್ಲಿಗೆ, PAC ಜವಾನ್ಸ್ ಇಲ್ಲಿಗೆ, ಅಲ್ಲಿಗೆ ಹೋಗುವಾಗಿಲ್ಲ. ಆದರೆ ನರಸಿಂಹರಾಯರ ಸರ್ಕಾರ ಒಂದು ವೇಳೆ ಕಟ್ಟಡಕ್ಕೆ ಹಾನಿ ಮಾಡಿದರೆ ಅದನ್ನು ಕಟ್ಟಡವನ್ನು ಉಳಿಸುವ ದೃಷ್ಟಿಯಿಂದ ಸುಪ್ರೀಂ ಕೋರ್ಟಿನ ಆದೇಶದಂತೆ ಒಂದು ಕಂಪನಿ ಮಿಲಿಟರಿಯನ್ನು ಅಯೋಧ್ಯೆಯ ಹೊರಗೆ 8 ಕಿಲೋಮೀಟರ್ ದೂರಕ್ಕೆ ತಂದು ನಿಲ್ಲಿಸಿತ್ತು. ಒಂದು ಕಂಪನಿ ಅಂದರೆ 3,000 ಜನ ಇರ್ತಾರೆ ಅದರಲ್ಲಿ. ಅವರ ಚೀಫ್ ಕಮಾಂಡ್ 2 T-90 ಟ್ಯಾಂಕ್ಗಳಿತ್ತದಲ್ಲಿ, 2 ಹೆಲಿಕಾಪ್ಟರ್ಗಳಿತ್ತು, ಆಮೇಲೆ ಸೋಲ್ಜರ್ಸ್ ಇದ್ದರು. ಅವರದ್ದೇ ಊಟದ ವ್ಯವಸ್ಥೆ, ಅವರದ್ದೇ ಗಡ್ಡ ತೆಗೆಯುವ ವ್ಯವಸ್ಥೆ, ಅವರದ್ದೇ ವೈದ್ಯಕೀಯ, ಅದೊಂದು ಬೇರೆ. ನಮ್ಮ ಕಟೀಲು ಮೇಳದ ಆಟ ಬಂದಾಗ ಅದೊಂದು ಬೇರೆ ವ್ಯವಸ್ಥೆ. ಅಲ್ಲಿಗೆ ಯಾರೂ ಹೋಗುವ ಹಾಗಿಲ್ಲ. ಅದರಲ್ಲಿ ಒಬ್ಬರು ದಿನೇಶ್ ಅಂತ ಪ್ರಥಮ ವರ್ಷದ ಸಂಘ ಶಿಕ್ಷಾ ವರ್ಗ ಆದಂಥ ಒಬ್ಬರು ಸೈನಿಕ, ಅವರು ಅನ್ನ ಸಾಂಬಾರು ಮಾಡ್ತದೆ ಅಂತ ಗೊತ್ತಾಗಿ ಅವರು ಪ್ರತಿದಿನ ಸಂಜೆ ಇಲ್ಲಿಗೆ ಬರುವುದು 3-4 ದಿವಸ. ಅವರಿಂದ ತಗೊಂಡು ಬಂದಂಥ ಮಾಹಿತಿ ಇದು. ಆವಾಗ ನಮ್ಮ ಭಾರತೀಯ ಭೂಸೇನೆ, ನಮ್ಮ ಸೈನ್ಯ ಅದು ಎಷ್ಟು ಗಟ್ಟಿಯಾಗಿದೆ ಅಂತ ನನಗೆ ಅನ್ನಿಸಿದ್ದನ್ನು ಒಂದು ಮಾತಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಕೇಳಿದ್ರೆ ಅವನ ಹತ್ರ, ಹೌದಾ ಮಾರಾಯ, ನಾವು ಎಲ್ಲಿಯಾದರೂ ಡಿಸೆಂಬರ್ 6ಕ್ಕೆ ಕರಸೇವೆ ಶುರುವಾಗಿ ಈ ಕಟ್ಟಡವನ್ನು ಮುರಿತಾ ಇದ್ದೇವೆ ಅಂತ ಇಟ್ಟುಕೋ ನೀನು. ಅವರಿಗೆ ಗಡಿಬಿಡಿ ಆಯಿತು ದಿನೇಶನಿಗೆ. ನೀವು ತೆಗೆಯುವುದೇ ಡಾಕ್ಟರ್ ಅದನ್ನು ಅಂತ ಕೇಳಿದೆ. ಅಲ್ಲಲ್ಲ, ತೆಗೆಯುವುದಲ್ಲ, ಒಂದು ವೇಳೆ ನಾವೆಲ್ಲಿಯಾದರೂ ತೆಗಿಲಿಕ್ಕೆ ಹೊರಟೆವು, ನಾವಿಲ್ಲಿ 5-4 ಲಕ್ಷ ಜನ ಇದ್ದೇವೆ, ನಾವು ನೋಡಿದಾಗ ಅದರ ಮೇಲೆ ಕೂತೆವು ಅಂತ ಇಟ್ಟುಕೊಳ್ಳುವ, ನಿಮ್ಮನ್ನು ಹತ್ತಲಿಕ್ಕೆ ಬರಲಿಕ್ಕೆ ಬಿಡಲಿಕ್ಕಿಲ್ಲ, ನೀವು ಏನು ಮಾಡ್ತೀರಿ? ಅವನು ನಗಾಡ್ತಾ ಹೇಳಿದೆ, ಡಾಕ್ಟ್ರೇ, ನಮಗೆ ಕೇಂದ್ರ ಸರ್ಕಾರದ ಆದೇಶ, ರಾಜ್ಯ ಸರ್ಕಾರದ ನಿಮ್ಮ ಫೈಜಾಬಾದ್ ಜಿಲ್ಲಾ SP ಅಂದರೆ ಜಿಲ್ಲಾ DC ಅಂದರೆ ಜಡ್ಜ್ ಅವರು ಹೇಳಿದರೆ ನಾವು 8 ನಿಮಿಷದಲ್ಲಿ ನಮ್ಮ 3,000 ಮಿಲಿಟರಿ ಇಲ್ಲಿಗೆ ಬರ್ತದೆ, ನಾವು ನಿಮ್ಮ ಮೇಲೆಯೇ ಟ್ಯಾಂಕ್ ಓಡಿಸ್ಕೊಂಡು ಬರ್ತೇವೆ, ನಾವು ಹೆಲಿಕಾಪ್ಟರ್ನಲ್ಲಿ ನಮ್ಮ ಸೋಲ್ಜರ್ಸನ್ನು ಅದಕ್ಕೆ ಆ ಜಾಗಕ್ಕೆ ಇಳಿಸ್ತೇವೆ. ಅಂತೂ 8 ನಿಮಿಷದಲ್ಲಿ ಬಂದು ಸ್ವಲ್ಪ ಹಾನಿ ಮಾಡ್ಬೋದು ನೀವು ಕಟ್ಟಡಕ್ಕೆ, ಅದರಿಂದ ಹೆಚ್ಚು ನಿಮ್ಮಿಂದ ಎಂತ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಡಾಕ್ಟ್ರೇ ನನ್ನ ಅಪ್ಪನೇ ಆ ಗುಂಪಲ್ಲಿ ಕಾರ್ ಸೇವಕ ಆಗಿದ್ದರೂ ನಾನು ಗುಂಡು ಹಾಕಿಯನು. ನನಗೆ ಭಾರತೀಯ ಭೂಸೇನೆಗೆ ಅವರಿಗೆ ಕೊಟ್ಟ ಆದೇಶವನ್ನು ಪಾಲನೆ ಮಾಡುವುದಷ್ಟೇ ಕೆಲಸ. ಒಂದಾನ ವೇಳೆ ಆ 3,000 ಮಿಲಿಟರಿ ಕೇಂದ್ರ ಸರ್ಕಾರ ಹೇಳಿದ ಪ್ರಕಾರ ಎದ್ದದ್ದೇ ಆದರೆ ಬ್ರಹ್ಮನಿಂದಲೂ ಕೂಡ ಆ ಕಟ್ಟಡವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಅಷ್ಟು ಬೇಗ ಕಾರ್ಯಾಚರಣೆ ಮಾಡ್ತದೆ. ಆ ನಮ್ಮ ಭಾರತೀಯ ಭೂಸೇನೆಯ
ಶಕ್ತಿ ಸಾಮರ್ಥ್ಯ ಹೇಗೆ ಅಂತ ಅವರನ್ನು ಮಾತಾಡಿಸುವ ನಮಗೆ ಗೊತ್ತಾಯಿತು. ಇವತ್ತಂತೂ 48 ಲಕ್ಷಕ್ಕೂ ಮೇಲೆ ಇದೆ ನಮ್ಮ ಭಾರತೀಯ ಸೈನ್ಯ, ಜಗತ್ತಿನ 3ನೇ ಅತಿ ದೊಡ್ಡ ಸೈನ್ಯ. ಈ 48 ಲಕ್ಷ ಜನ ಏನಾದರೂ ಆ್ಯಕ್ಷನ್ಗೆ ಪಾಕಿಸ್ತಾನದ ವಿರುದ್ಧ ಏನಾದರೂ ಇಳಿದ್ರೆ ಏನಾದೀತು ಅಂತ ನೀವು ಯೋಚನೆ ಮಾಡಿ. ಒಂದೂವರೆ ದಿವಸಗಳಲ್ಲಿ ಅಂಥ ರಾಷ್ಟ್ರ ಹೇಳ ಹೆಸರಿಲ್ಲದಾಗ ಆದೀತು. ಅದು ನಮ್ಮ ಸೈನ್ಯದ ತಾಕತ್ತು, ಕ್ಷಾತ್ರ, ತೇಜಸ್. ಇದರ ಕಲ್ಪನೆ ನಮಗೆ ಬಂದಾಗುವಾಗ ಒಂದು ರೀತಿ ಹೃದಯ ಒಳಗೆ ಚಳಿ ಆಗಲಿ ಶುರುವಾಯಿತು. ಯಾಕೆಂದರೆ ಅವರಿಗೆ ಆದೇಶ ಬಂದರೆ ನಮ್ಮಿಂದ ಮತ್ತೆ ಆ ಕಟ್ಟಡವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಕಲ್ಪನೆ ಆ ಒಂದು ಮಿಲಿಟರಿಯವರು ಕೊಟ್ಟ ಕಾರಣ ಆಗಿತ್ತು. ಆದರೆ ಅವರಿಗೆ ಯಾವ ಕಾಲಕ್ಕೂ ಅದರ ಒಳಗೆ ಬರಲಿಕ್ಕೆ ಆದೇಶ ಇಲ್ಲ. ಡಿಸೆಂಬರ್ 3ಕ್ಕೆ ಯಾವ ಅಯೋಧ್ಯೆಯ ಕರಸೇವೆ ಸಾಂಕೇತಿಕವಾಗಿ ಮರಳುಕೊಂಡು ಹೋಗುವುದು ಅಂತ ಅನ್ನಿಸಿತೋ, ಪೇಜಾವರ ಸ್ವಾಮಿಗಳು ವ್ಯಗ್ರರಾದರು. ಅವರು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಅವರು ಡಾಕ್ಟರ್ ಪ್ರಭಾಕರ್ ಭಟ್ ಹತ್ರ ಹೇಳ್ತಾರೆ, ಈ ಅವಲಕ್ಷಣದ ಕಟ್ಟಡವನ್ನು ನೋಡಿಕೊಂಡಿರ್ಲಿಕ್ಕೆ ನನ್ನೇನು ಸಾಧ್ಯ ಇಲ್ಲ. ಆ ಕಟ್ಟಡವನ್ನು ತೆಗೆಯುವುದಾದ್ರೆ ನಾನು ಸೇರ್ತೇನೆ, ಕಾರ್ ಸೇವೆಗೆ ಬರ್ತೇನೆ. ಅಲ್ಲ ಅಂತಿದ್ರೆ ನಾನು ವಾಲ್ಮೀಕಿ ಭವನದಲ್ಲಿ ಕೃಷ್ಣನ ಪೂಜೆ ಮಾಡಿಕೊಂಡು ನನ್ನಷ್ಟಕ್ಕೆ ಇರ್ತೇನೆ. ನೀವು ಇಲ್ಲಿ ಬಂದು ಭಜನೆ ಮಾಡುವುದು, ಹೊಯ್ಗೆ ಸಾಗಿಸುವುದು, ಇದಕ್ಕೆ ನನ್ನ ವಹಿವಾಟು, ನನ್ನ ಸುತರಾಮ್ ಒಪ್ಪಿಗೆ ಇಲ್ಲ ಅಂತೇಳಿ ಬಲವಾಗಿ ವಿರೋಧಿಸಿದರು. ಆದರೆ ಕೇಂದ್ರೀಯ ವ್ಯವಸ್ಥೆಯ ಜವಾಬ್ದಾರಿ ಆಗಿತ್ತು, ಅವರನ್ನು ಸಮಾಧಾನ ಮಾಡಿತ್ತು, ಅವರನ್ನು ಅಲ್ಲೇ ಬಿಟ್ಟಿತ್ತು. ಹಾಗಾಗಿ ಡಿಸೆಂಬರ್ 6ರ ಬೆಳಿಗ್ಗೆ ಅವರನ್ನು ತರುವ ಕೆಲಸವೂ ನನಗಿಲ್ಲ. ನಾನು ರಂಗಮೂರ್ತಿಯವರು ಅಡಿಗೆ ಮಾಡೋದರಲ್ಲೇ ಇದ್ದೇವೆ. ನಮ್ಮಿಂದ 120ರಿಂದ 150 ಫೀಟ್ ದೂರದಲ್ಲಿ ದಕ್ಷಿಣದ ಇಳಿಜಾರು 10ಕ್ಕೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಒಂದು 20-30 ಫೀಟ್ನಲ್ಲಿ ಈ ಅಯೋಧ್ಯೆಯ ಕಟ್ಟಡ ಕಣ್ಣೆದುರು ಭಾರಿ ದೊಡ್ಡದು ಕಾಣ್ತಾ ಉಂಟು. ನಮ್ಮ ಏನಾದರೂ ಇಲ್ಲಿ ಜಮಲಾಬಾದ್ ದೊಡ್ಡ ಕಲ್ಲುಂಟು, ಅದರ ಬುಡದಲ್ಲಿ ನಿಂತು ನೋಡಿದರೆ ಹೇಗೆ ಕಾಣ್ತದೆ ಆ ಥರ ಕಾಣ್ತಾ ಉಂಟು. ಒಂದು 72 ಫೀಟು. ನಾವು ಮತ್ತು 10-60 ಅಡಿ ಕೆಳಗಿದ್ದೇವೆ ಆ ಇಳಿಜಾರಿನಲ್ಲಿ. ಅಂತೊಂದು ಅದ್ಭುತ ಕಾಣ್ತಾ ಉಂಟು. ಕರಸೇವೆ ಶುರುವಾಗುವುದು ಅಂತಾಯಿತು. ಸುದ್ದಿ ಆಯಿತು. ಡಿಸೆಂಬರ್ 4 ಸಾಯಂಕಾಲದಿಂದ ಇಡೀ ಅಯೋಧ್ಯೆಯಲ್ಲಿ ಒಂದು ಅಸಹಜ ವಾತಾವರಣ ನಿರ್ಮಾಣ ಆಯಿತು. ಯುವಕರು ಗುಂಪು ಸೇರುವಂಥದ್ದು, ಯಾರನ್ನು ನೋಡಿದರೂ ಸಮಾಧಾನ ಇಲ್ಲ, ಕೋಪದಲ್ಲಿ ಮಾತಾಡುವಂಥದ್ದು, ಕೇಂದ್ರೀಯ ನಾಯಕರುಗಳು ಕೊಟ್ಟ ಸೂಚನೆಯನ್ನು ಯಾರೂ ಪಾಲಿಸುವುದಿಲ್ಲ. ಗುಂಪು ಸೇರಬೇಡಿ, ದೇವಸ್ಥಾನದೊಳಗೆಲ್ಲ ಸೇರಬೇಡಿ, ನಿಮ್ಮ ವಸತಿಗೆ ಹೋಗಿ ಅಂದರೆ ಯಾರೂ ಹೋಗಲಿಕ್ಕೆ ತಯಾರಿಲ್ಲ. ಊಟ ಗೀಟ ಕೆಲವು ಜನ ಮಾಡ್ತಾರೆ, ಕೆಲವು ಜನ ಇಲ್ಲ. ಕೆಲವು ಜನ ಶೇಷಾವತಾರ ಮಂದಿರದ ಹತ್ರ ಬಂದು ಏನೆಲ್ಲ ಇದೆ ಅಂತ ಚೆಕ್ ಮಾಡೋದು. ಕೆಲವು ಜನ ಅಯೋಧ್ಯೆಯ ಈ ಮುಳ್ಳಸರಿಗೆ ಹೊರಗೆ ಆ ಕಡೆ ಅಲ್ಲಿ ಎಲ್ಲಿ ಹೋಗ್ಬೋದು, ಇಲ್ಲಿ ಎಲ್ಲಿ ಹೋಗ್ಬೋದು ಅಂತ ನೋಡ್ತಾ ಇರೋದು. ಏನೋ ಒಂದು ಆಗ್ತದೆ ಅಂತ ನಮ್ಮ ಮನಸ್ಸಿಗೆ ಆಯಿತು. ನಾನು ರಂಗಣ್ಣನಿಗೆ ಹೇಳಿದೆ, ರಂಗಣ್ಣ 1-6ನೇ ತಾರೀಕು ಕಟ್ಟಡ ಬೀಳ್ತದೆ, ಇಲ್ಲ ಅಂತಾದರೆ 1,000 ಜನ ಆದರೂ ಅದರಲ್ಲಿ ಸಾಯ್ತದೆ ಫೈರಿಂಗ್ ಆಗಿ. ಅದರಲ್ಲಿ ನಾನು ನೀವು ಇರಲಿಕ್ಕೂ ಸಾಕು. ಹಾಗಾಗಿ 6ನೇ ತಾರೀಕು ಬೆಳಿಗ್ಗೆ ಒಂದು ಸಣ್ಣ ಅನ್ನ ಸಾಂಬಾರು ಅಂತ ತಿಂದುಕೊಳ್ಳುವ, ಅದುವೇ ಯೋಗ ಕೊನೆಯದ್ದಾಗಿರ್ಲಿಕ್ಕೂ ಸಾಧ್ಯತೆ ಉಂಟು. ನಾನು ಪೇಜಾವರ ಸ್ವಾಮಿಗಳನ್ನು ಕರ್ಕೊಂಡಿಕ್ಕೆ ಕಳೆದ 3-4 ದಿವಸಗಳಿಂದ ಹೋಗಿ ಬರುವ ಪರಿಣಾಮ ನಾನು ಕಂಡದ್ದು ಎಂಥದೋ ಒಂದಾಗ್ತದೆ. ನಾವು ನೋಡಿದ ಹಾಗೆ ನೀವು ಇಲ್ಲಿ ನಿತ್ಯ ಕೂತ್ಕೊಂಡಿರುವಾಗ ಅಯೋಧ್ಯೆ ಹೊರಗೆ ಇಲ್ಲ, ಗೊಂದಲ ಅಂತೂ ನಿರ್ಮಾಣ ಆಗಿದೆ. ಉತ್ತರ ಪ್ರದೇಶ ಪೊಲೀಸ್ ಕೂಡ ಸಿಕ್ಕಾಪಟ್ಟೆಯ ಜನಗಳನ್ನು ಮೇಂಟೈನ್ ಮಾಡೋದನ್ನು ಕಮ್ಮಿ ಮಾಡಿದ್ದಾರೆ. ಬರುವವರು ಬರಲಿ ಅಂತ ಹೇಳುವಂಥ ಇಚ್ಛೆ ಅವರಿಗಿರ್ಲಿಕ್ಕೂ ಸಾಕು. ಒಟ್ಟು ಪ್ರತಿರೋಧಗಳು ಕಾಣ್ತಾ ಉಂಟು ಅಂತೇಳಿ ರಂಗಣ್ಣನಿಗೆ ಹೇಳಿದೆ. ಅದನ್ನು ಡಾಕ್ಟರಿಗೆ ಅವರು ಹೇಳಿದರು. ಡಾಕ್ಟ್ರು ಆ ಮೀಟಿಂಗಲ್ಲಿ ಆ ವರದಿಯನ್ನು ಮಾಡಿದರು. ನಾವು ಗ್ರಹಿಸಿದಾಗ ಅಯೋಧ್ಯೆ ಇಲ್ಲ. ಪೇಜಾವರ ಸ್ವಾಮಿಗಳು ಹೇಳಿದ್ದಕ್ಕೆ ಸ್ವಲ್ಪ ಬೆಲೆ ಕೊಟ್ಟಾದರೂ ಒಂದು ಸಾಂಕೇತಿಕ ಕರಸೇವೆಯಲ್ಲಿ ಅದನ್ನು ತೆಗೆಯುವುದೋ, ಬೇಲಿಯನ್ನು ಎಳೆಯುವುದೋ ಏನಾದರೂ ಮಾಡುವ. ಖಾಲಿ ಮಣ್ಣು ಹೊಯ್ಗೆ ಸಾಗಿಸುವುದು ಅಂತಾದರೆ ಬರುವ ಕರಸೇವೆಗೆ ನಮಗೆ ಜನ ಕೂಡ ಸಿಗಲಿಕ್ಕಿಲ್ಲ. ಹಿಂದೂಗಳು ನೀವೇ ಕೆಲವು ಜನ ಪ್ರಾಯದವರು ಹೋಗಿ ಅಲ್ಲಿ ಕರಸೇವೆ ಮಾಡಬೇಕಾದೀತು ಅಂತ ಡಾಕ್ಟ್ರು ಕೂಡ ಆ ಕೊನೆಯ 5ನೇ ತಾರೀಕು ರಾತ್ರಿಯ ಮೀಟಿಂಗಲ್ಲಿ ಹೇಳಿದರು. ಆದರೆ ಅದಕ್ಕೆ ಯಾವುದಕ್ಕೂ ಬೆಲೆ ಬರಲಿಲ್ಲ. 6ನೇ ತಾರೀಕಿಗೆ ಕರಸೇವೆ ಶುರುವಾಗುವುದಂತಾಯಿತು. ಬೆಳಿಗ್ಗೆ ನಾವು ಅಡಿಗೆ ಮಾಡ್ತಾ ಇದ್ದೇವೆ. ಹೊತ್ತು ಹೋಯಿತು. 12 ಗಂಟೆ 10 ನಿಮಿಷ ಆಗುವಾಗ ನಮ್ಮ ಬದಿಯ ಗುಂಬಜ್ಜಿನ ಮೇಲೆ ಒಂದು 50ರಿಂದ 60 ಜನರ ಗುಂಪು ಕಂಡಿತು. ಎಲ್ಲಿಂದ ಹತ್ತಿದ್ರು, ಯಾವುದಕ್ಕೆ ಹತ್ತಿದ್ರು, ಯಾವುದರಿಂದ ಹತ್ತಿದ್ರು, ಯಾವುದಕ್ಕೋಸ್ಕರ ಹತ್ತಿದ್ರು, ಎಂತ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ ಒಂದೂ ನಮಗೆ ಗೊತ್ತಿಲ್ಲ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಕೈಯಲ್ಲಿ ಎಲ್ಲ ಅಲ್ಲಿಂದ ತೆಗೆದ ಶೇಷಾವತಾರದ ತೆಗೆದ ಸಬ್ಬಲುಗಳು ಮತ್ತು ಪಿಕ್ಕಾಸ್ನಾಗಿರೋದೆಲ್ಲ ಅವರ ಕೈಯಲ್ಲಿ ಉಂಟು. ಅವರು ಹತ್ತಿದವರು ನಾನು ಹೇಳಿದಂಥ ಕೆಲವು ಗಿಡಗಳೆಲ್ಲ ಬೆಳೆದಿದೆ, ಅದಕ್ಕೆ ಹಗ್ಗಗಳನ್ನು ಹಾಕಿದರು. ಕೌಚಿ ಬರೆದ ಯು ಆಕೃತಿಯಲ್ಲಿ ಒಂದು 8-10 ಹಗ್ಗಗಳನ್ನು ನೇತಾಡಿಸಿದರು. ಅದರಲ್ಲಿ ಹಿಡ್ಕೊಂಡು ಜನಗಳು ಮೇಲೋದು. ಅಂತೂ ಆ ಗುಂಬಜ್ಜಿನ ಮೇಲೊಂದು 200-220 ಜನ ಸೇರಿತ್ತು. ಅವರು ಹಿಂಭಾಗದಿಂದ ಅದನ್ನು ತೆಗಿಲಿಕ್ಕೆ ಶುರು ಮಾಡಿದರು. ನಮಗೊಂದು ಸುವರ್ಣಾವಕಾಶ, ನನಗೆ ರಂಗಣ್ಣನಿಗೆ. ನಾವು ಒಲೆಯಿಂದ ಕೊಳ್ಳಿಯನ್ನು ಹಿಂದೆ ತೆಳೆದೆವು, ನೀರು ಹಾಕಿದೆವು. ಬಂದವರಿಗಾದರೂ ಊಟ ಮಾಡಲಿಕ್ಕೆ ಉಳಿದದ್ದಿರಲಿ, ಇಲ್ಲದಿರೋದು ಹೊತ್ತಿ ಹೋಗ್ತದೆ ಅನ್ನ. ನಾವು ಓಡಿದೆವು. ಸಬ್ಬಲ್ ನಮ್ಮ ಹತ್ತಿರವೇ ಉಂಟು. ನಮಗೆ ಕೆಳಗೆ ಕರಸೇವೆ ಮಾಡುವಂಥ ಅವಕಾಶ ಒಂದು 20 ನಿಮಿಷ ಸಿಕ್ಕಿತ್ತು. ಕೆಳಗಿನಿಂದ ಅದನ್ನು ತೆಗಿಲಿಕ್ಕೆ ಶುರು ಮಾಡಿದೆವು. ತುಂಬ ಗಟ್ಟಿ ಏನಿಲ್ಲ ಕಟ್ಟಡ, ಗಾರೆ ಕಟ್ಟಡ, ಕುಮ್ಮೈ ಸಾರಣೆಯಾಗಿ ಗಾರೆ ಮಾಡಿದ್ದಾರೆ. ಆದರೆ ಮಣ್ಣು ಮತ್ತು ಇಟ್ಟಿಗೆ ಅದರಲ್ಲಿ ಕಟ್ಟಿದ್ದು. ಆದರೆ ಗೋಡೆಗಳು ಮಾತ್ರ ಬಲವಾಗಿದೆ. ನೀವು ಎಷ್ಟು
ಗಂಟೆ ಕೆಲಸ ಮಾಡಿದರೂ ಒಂದು ಇಷ್ಟುದ್ದ ಒಳಗೆ ಹೋಗ್ತದೆ, ಅದರೊಳಗೆ ಮತ್ತೂ ಕಾಣ್ತದೆ. ಇನ್ನು ಎಲ್ಲಿವರೆಗೆ ಗೋಡೆ ಉಂಟು ಅಂತ ಗೊತ್ತಿಲ್ಲ ಅಂತ ಹೇಳುವಷ್ಟು ಗಟ್ಟಿ ಕಟ್ಟಡ. ಆದರೆ ಬೀಳ್ತಾ ಇತ್ತು. ನನ್ನ ಹೆಗಲಿಗೆ JP ಜಯಪ್ರಕಾಶ್ ಅಂತ ನಮ್ಮ ಹಿರಿಯ ಕಾರ್ಯಕರ್ತರು ಬೆಂಗಳೂರಿನವರು, ಅವರು ನನ್ನ ಹೆಗಲಿಗೆ ಕಾಲಿಟ್ಟು ಅಷ್ಟಕ್ಕವರಿಗೆ ಹಗ್ಗ ಸಿಕ್ಕಿತ್ತು. ಅವರು ಮೇಲೋದ್ರು. ಮತ್ತೊಂದು 5-6 ಜನ ನಮ್ಮ ಹೆಗಲಿಗೆ ಹತ್ತಿ, ರಂಗಮೂರ್ತಿಯವರ ಹೆಗಲಿಗೆ ಹತ್ತಿ ಮೇಲೋದು. ನಮಗೆ, ನಾನು ಜೀವದಲ್ಲಿ ಸ್ವಲ್ಪ ಗಟ್ಟಿ ಇದ್ದೆ ಆವಾಗ, ನನಗೆ ಮೇಲೆ ಹೋಗಲಿಕ್ಕೆ ಕಷ್ಟ ಅಂತ ಅನ್ನಿಸುತ್ತೆ ಅಂತ ಕೆಳಗಿಂತ ಕಾರ್ ಸೇವೆ ನಾವು ಶುರು ಮಾಡಿದ್ವಿ. ಒಂದು 20 ನಿಮಿಷ ಅಗದಾಗುವಾಗ ದೊಡ್ಡ ಒಂದು ಕಲ್ಲು ರಂಗಮೂರ್ತಿಯವರ ಕಾಲಿಗೆ ಬಿತ್ತು. ಅವರು ವಾಪಸ್ ಬಂದರು, ನಾನು ವಾಪಸ್ ಬಂದೆವು. ನಾವು ವಾಪಸ್ ಅಡಿಗೆ ಶುರು ಮಾಡಿದೆವು. ಇಷ್ಟು ಹೊತ್ತಿಗೆ ಮಧ್ಯಾಹ್ನ 12:10 ಇದು ಶುರುವಾಗಿದೆ. 1:45 ಗಂಟೆ 2 ಗಂಟೆಯ ಒಳಗೆ ನಮ್ಮ ಭಾಗದ ಗೋಡೆಯನ್ನು ತೋಡಿದ್ದಾರೆ, ಪಶ್ಚಿಮ ಭಾಗದ ಗೋಡೆಯನ್ನು ತೋಡಿದ್ದಾರೆ. ಕಂಬ ಒಂದು ಕಾಣ್ತದೆ. ಅವುಗಳೇ ಗೊತ್ತಾದ ನಮಗೆ ಇದು 4 ಫೀಟ್ ಉಂಟು ಅಂತೇಳಿ. ಕಂಬ ಭಾರಿ ದೊಡ್ಡದುಂಟು, 6 ಫೀಟ್ ಸುತ್ತಳತೆ ಉಂಟು. ಒಂದು ಚಟಪಟಿ ಅಂತ ಅಲ್ಲಿ ಒಂದು ರಿಕ್ಷಾ, ಈಗ ಇಲ್ಲಿ ಆಪೆ ಎಲ್ಲ ಉಂಟಲ್ಲ, ಆ ಥರ ಒಂದು ಉದ್ದ ಮೂತಿಯ ಚಟಪಟಿ ಅಂತ ಒಂದು ಬರ್ತದೆ ರಿಕ್ಷಾದಾಗಿರೋದು. ಅದರಲ್ಲಿ ಭಾರಿ ದೊಡ್ಡ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ರಥ ಇಳಿವಾಗಿರುವ ಹಗ್ಗವನ್ನು ತಂದರು. ಅದು ಯಾರು ತಂದರು, ಎಲ್ಲಿಂದ ತಂದರು ಗೊತ್ತಿಲ್ಲ. ಭಾರಿ ದೊಡ್ಡದು 2-3 ಬಂಡ್ಲಿತ್ತು. 2 ಗಾಡಿ ಬಂದಿದೆ. ಅದು ನೈಋತ್ಯ ಭಾಗಕ್ಕೆ ಬಂದು ನಿಂತಿತ್ತು ಇಳಿಜಾರಿಗೆ. ಅದರಿಂದ ಹಗ್ಗವನ್ನು ಎಳ್ಕೊಂಡು ಹೋದ್ರು. ಈ ಕಂಬಕ್ಕೆ ಒಂದು ಸುತ್ತಾಕಿ, ಸಮುದ್ರ ಮಥನ ಕಾಲದಲ್ಲಿ ಹೇಗೆ ರಾಕ್ಷಸರು ಮತ್ತು ನಮ್ಮ ದೇವತೆಗಳು ಆ ಮಂದರ ಪರ್ವತವನ್ನು ಕಡಿದರೋ ಅದೇ ರೀತಿ ಹಗ್ಗ ಹಾಕಿ ಆ ಬದಿಗೊಂದು 600 ಫೀಟು, ಈ ಬದಿಗೊಂದು 500-600 ಫೀಟ್ ಬಿಟ್ಟರು. ನಮಗೆ ಚಾನ್ಸ್ ಆಯಿತು. ನಮ್ಮ ಇಷ್ಟೇ ದೂರದಲ್ಲಿ, ನಮ್ಮ ಮೈಕ್ನವರು ಕೂತ ಅಷ್ಟೇ ದೂರದಲ್ಲಿ ಅದಿರುವುದು ಆ ಹಗ್ಗ ಕೆಳಗೆ ಪಾಸಾದ್ದು. ನಾವು ವಾಪಸ್ ಇದನ್ನು ನಂದಿಸಿದೆವು, ಹಗ್ಗಕ್ಕೆ ಹೋಗಿ ಹಿಡಿದೆವು. ಅದು ಒಂದು ಚಾನ್ಸ್ ನೋಡುವ ಅಂತೇಳಿ ಅಲ್ಲಿ ಎಳೆಯಲಿಕ್ಕೆ ಶುರುವಾಯಿತು. ಈ 100 ಜನ ಆ ಕಡೆಯಿಂದ ಈ ಕಡೆಯಿಂದ ಹಗ್ಗ ಎಳೆಯುವಾಗ ಒಂದು 2 ನಿಮಿಷ ಅದು ಏನಾಗಲಿಲ್ಲ. ಮತ್ತೆ ಸ್ವಲ್ಪವೇ ಹೀಗೆ ಆಗ್ಲಿಕ್ಕೆ ಶುರುವಾಯಿತು. ಆಗಿ ಮಧ್ಯಾಹ್ನ 12:10 ಶುರುವಾದ್ದು. 1:45ರಿಂದ 2 ಗಂಟೆಯ ಒಳಗೆ ಆ ಕಂಬ ಬಿತ್ತು. 2 ನಿಮಿಷದಲ್ಲಿ 3ನೇ ಗುಂಬಜ್ ರಾಮನಿಗೆ ನಮಸ್ಕಾರ ಮಾಡುವಾಗ ತಲೆಕೆಳಗಾಗಿ ಬಿತ್ತು. 3/4 ಭಾಗ ಅಂದರೆ 3ನೇ ಒಂದು ಭಾಗ ಖಾಲಿ. ಸುಮಾರೊಂದು 35 ಅಡಿ ಉದ್ದಕ್ಕೆ, 40 ಅಡಿ ಉದ್ದಕ್ಕೆ, ಸುಮಾರೊಂದು 186 ಅಡಿ ಹೀಗೆ ಒಂದು ಬದಿಯೇ ಇಲ್ಲ, ಕೆಳಗೆ ಬಿದ್ದಾಯಿತು. ಅಷ್ಟೊತ್ತಿಗೆ ಗೊತ್ತಾದ ನಮಗೆ ಉತ್ತರ ಭಾಗದಲ್ಲಿಯೂ ಹೀಗೆ ತೋಡ್ತಾ ಇದ್ದಾರೆ ಅಂತೇಳಿ. ಆವಾಗ ನಮಗೆ ಆಯಿತು ಈ ಹಗ್ಗ ಹಾಕುವ ಐಡಿಯಾ ಇದು ಯಾರೋ ಗೊತ್ತಿದ್ದವರೇ ಮಾಡಬೇಕು, ಎಲ್ಲರಿಂದ ಆಗುವಂಥ ವಹಿವಾಟಲ್ಲ ಇದು ಅಂತ ನಮಗೆ ಅನ್ನಿಸಿದ್ದ ಆವಾಗ. ಅದನ್ನು ತೋಡ್ಲಿಕ್ಕೆ ಶುರು ಮಾಡಿದರು. ಮಾಡಿ ನಾವು ವಾಪಸ್ಸು ನಮ್ಮ ಕಾರ್ಯಕ್ಷೇತ್ರಕ್ಕೆ ಬಂದೆವು, ಅಡಿಗೆ ಶುರು ಮಾಡಿದೆವು. ಅಷ್ಟೊತ್ತಿಗೆ ಟೆಲಿಫೋನ್ ಬಂತು. ಅಲ್ಲಿರುವ ನಮ್ಮ ಊಟದ ಹತ್ರ ಒಂದು ಮೈಕ್ ಇರುವಂಥ ವ್ಯವಸ್ಥೆ ಇದೆ. ಅಲ್ಲಿಗೆ ಜಯಶ್ಯಾಮ ಕೂಡಲೇ ಕಾರ್ ತಗೊಂಡು ಪೇಜಾವರ ಸ್ವಾಮಿಗಳ ಹತ್ರ ವಾಲ್ಮೀಕಿ ಭವನಕ್ಕೆ ಬರಬೇಕು, ಅವರು ಅಯೋಧ್ಯೆಯ ಕಟ್ಟಡದ ಎದುರಿಗೆ ಬರ್ತಾ ಇದ್ದಾರಂತೆ ಅಂತ ಬಂತು. ನಾನು ಗಾಡಿ ತಗೊಂಡು ಅಲ್ಲಿಗೆ ಹೋದೆ. ಪೇಜಾವರ ಸ್ವಾಮಿಗಳು ಬಂದರು. ಆ ಹೊತ್ತಿಗೆ 2ನೇದು ಕೂಡ ಬೀಳಲಿಕ್ಕೆ ತಯಾರಾಗಿದೆ. ಅಕ್ಷರಶಃ ಒಬ್ಬರು ಸ್ವಾಮೀಜಿ ಕೂಗಿದ್ದು ಇಡೀ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಮರೆಮಾಚಿ ಆ ಒಂದು ರಾಮನ ಕೆಲಸ ಆಗ್ತಾ ಇದೆ ಅಂತ ಹೇಳುವ ಧನ್ಯತಾಭಾವ ಮೂಡಿ ಸ್ವಾಮೀಜಿಯವರು ಕೂಗಿದ್ದನ್ನು ನೋಡಿದ ಅಪರೂಪದ ವ್ಯಕ್ತಿಗಳಲ್ಲಿ ನಾನೊಬ್ಬ. ಕಾರ್ನಲ್ಲಿ ಕೂಗಿಕೊಂಡೇ ಬಂದರು. ಕೃಷ್ಣನ ಮಂತ್ರಾಕ್ಷತೆ ನಮಗೂ ಸ್ವಲ್ಪ ಕೊಟ್ಟರು. ದಿನ ಸ್ವಲ್ಪ ಮಂತ್ರಾಕ್ಷತೆ ಕೊಡ್ತಾ ಇದ್ರು, ಕಿಸೆಯಲ್ಲಿ ಹಾಕೊಳ್ತಾ ಇದ್ದೆವು. ಅಳ್ತಾ ಬಂದರು. ವೇದಿಕೆಯ ಎದುರು, ಆ ರಾಮಜನ್ಮಭೂಮಿಯ ಎದುರು ವಿಶ್ವ ಹಿಂದೂ ಪರಿಷತ್ತಿನ ಒಂದು ವೇದಿಕೆ ಮಾಡಿತ್ತು ಲಕ್ಷ್ಮಣ ಮಂದಿರದಲ್ಲಿ. ಅಲ್ಲಿ ಅಡ್ವಾಣಿಯವರು, ಶೇಷಾದ್ರಿಯವರು, ಅಶೋಕ್ ಸಿಂಗಾಲ್ ಅವರು, ಉಮಾಭಾರತಿಯವರು, ಸಾಧ್ವಿ ರಿತಂಬರ, ವಿನಯ್ ಕಟ್ಯಾರ್ ಇವರೆಲ್ಲ ಹಿರಿಯರು ಕೂತು ಈ ಕರಸೇವಕರನ್ನ ಕೆಳಗಿಳಿರಿ, ನಮ್ಮ ಕಲ್ಯಾಣ ಸಿಂಗ್ ಗೌರ್ಮೆಂಟು ಅಫಿಡವಿಟ್ ಹಾಕಿದೆ, ಯಾವ ಕಾರಣಕ್ಕೂ ಮೇಲೆ ಹತ್ತುವಾಗಿಲ್ಲ, ಕಟ್ಟಡವನ್ನು ಮಾಡುವಾಗಿಲ್ಲ, ಅದು ವಿವಾದದ ಕಟ್ಟಡ, ಇನ್ನೂ ಕೋರ್ಟ್ನಲ್ಲಿದೆ, ನಮಗೆ ನ್ಯಾಯ ಸಿಕ್ಕಿದ ನಂತರ ಮಾಡುವ. ಇದನ್ನು ಯಾವ್ಯಾವ ರೂಪದಲ್ಲಿ ಈ ಹಿರಿಯರು ಯಾವ್ಯಾವ ಭಾಷೆಯಲ್ಲಿ ಹೇಳಿದ್ರು, ಈ ಯಾವ ಭಾಷೆಯೂ ಆ ಗುಂಪಲ್ಲಿರುವಗಳಿಗೆ ಗೊತ್ತಾಗುವುದಿಲ್ಲ. ಒಂದು ಬಿದ್ದಾಗಿದೆ, ಮತ್ತೊಂದು ಬೀಳಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಉಂಟು ಅಂತ ಹೇಳುವಾಗ ಪೇಜಾವರ ಸ್ವಾಮಿಗಳು ಬಂದರು. ಕೃಷ್ಣನ ತೀರ್ಥವನ್ನು ಸಂಪ್ರೋಕ್ಷಣೆ ಮಾಡಿದರು, ಮಂತ್ರಾಕ್ಷತೆಯನ್ನು ಹಾಕಿದರು. ಸುಮಾರು ಕಟ್ಟಡದ ಒಂದು 100 ಫೀಟ್ ದೂರದವರೆಗೆ ಅವರನ್ನು ಬ್ಲ್ಯಾಕ್ ಕ್ಯಾಟ್ ಕಮಾಂಡ್ ಕರ್ಕೊಂಡೋಗಿ ಅವರನ್ನು ಪಶ್ಚಿಮಾಮುಖವಾಗಿ ಅವರಲ್ಲಿ ನಿಂತರು. ಅದರಿಂದ ಮುಂದಕ್ಕೆ ಅವರನ್ನು ಕರ್ಕೊಂಡು ಹೋಗಲಿಲ್ಲ. ಈ ರಾಮನ ವಿಗ್ರಹವನ್ನು ಕರಸೇವಕರು ಎಬ್ಬಿಸಿದರು ಅಲ್ಲಿಂದ. ಅದು ಬುಡದಲ್ಲಿ 1.5 ಫೀಟ್ ಮಾತ್ರ ಬೆಡ್, ಮೇಲೆ 1.5 ಫೀಟಿನ ಮೂರ್ತಿ, ಕಪ್ಪು ಕಲ್ಲಿನ ಬಿಳಿ ಪೈಂಟ್, ಅಂದರೆ ಮೀಸೆ ಭಾಗಕ್ಕೆಲ್ಲ ಬಿಳಿ ಪೈಂಟ್ ಕೊಟ್ಟಿದ್ದಾರೆ ಆ ಮೂರ್ತಿ. ಅದನ್ನು ಮರದ ರೋಲುಗಳು ಹಾಕಿದ್ದ ರೋಲುಗಳನ್ನು ಸಾಲಾಗಿ ಇಟ್ಟು ಹಗ್ಗದ ಮುಖಾಂತರ ಅದನ್ನು ಜಾರಿಸಿ 300 ಫೀಟ್ ದೂರ ಇರುವ ಸೀತಾರಸೋಯಿ ಕಟ್ಟಡದಲ್ಲಿ ಇದನ್ನಿಟ್ಟು ಪೇಜಾವರ ಸ್ವಾಮಿಗಳು ವಾಪಸ್ ಬಂದು ಸ್ಟೇಜಲ್ಲಿ ಕೂತರು. ಮತ್ತೆ ಕೂಗಿದ್ದು ಒಂದೇ, ಅವರಿಂದ ಭಾಷಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಆಗ್ತಾ ಇರಲಿಲ್ಲ. 2 ಗಂಟೆ 40 ನಿಮಿಷ, ಹತ್ತಿರ 3 ಗಂಟೆಗೆ ಆಗುವಾಗ 2ನೇ ಘಟ್ಟವು ತುದಿಯದ್ದು ಬಿತ್ತು. ಮತ್ತೆ ಕೈ ತುಂಡಾದ ವ್ಯಕ್ತಿಯಾಗಿ ಇದು ಮಧ್ಯದ್ದೊಂದು ನಿಂತಿದೆ, ದೊಡ್ಡ ಗುಮ್ಮಟ,
ಆ ಬದಿಯೂ ಇಲ್ಲ, ಈ ಬದಿಯೂ ಇಲ್ಲ, ಮಧ್ಯದಲ್ಲಿರೋದು ಉಳಿದಿದೆ. ರಾಮನ ದೇವರ ತೆಗೆದಾಗಿದೆ, ವಿಗ್ರಹ ತೆಗೆದಾಗಿದೆ. ಅದನ್ನು ತೆಗೆಲಿಕ್ಕೆ ಶುರು ಮಾಡಿದರು ಜನ. ಅಷ್ಟು ಹೊತ್ತಿಗೆ ಸುರುವಿನ ನಮ್ಮ ಗುಂಬಜ್ಜಿಗೆ ಯಾವಾಗ ಹತ್ತಿದರೋ ಅದು ಕಳೆದೊಂದು ಅರ್ಧ ಗಂಟೆ ಆಗುವಾಗ ಉತ್ತರ ಪ್ರದೇಶದ 2 JCB ಎಲ್ಲ ಇಲ್ಲ ಆವಾಗ, ಆದರೆ ಬುಲ್ಡೋಸರ್ ಇತ್ತು. ಬುಲ್ಡೋಸರ್ಗೆ ಅದು ಎದುರು 12 ಅಡಿ 14 ಅಡಿ ಅಗಲದ ಬ್ಲೇಡ್ ಇರ್ತದೆ. ಆ 2 JCB ಕಾಕಿ ಅಂಗಿ ಹಾಕಿದಂಥ ಡ್ರೈವರ್ಗಳು ತಗೊಂಡ್ರು ಎದುರಿನ ಭಾಗದಿಂದ ಬಂದರು. ಒಂದು ಮೂಲೆಯಿಂದ ವಾಲ್ಮೀಕಿ ಭವನದಿಂದ ಬರುವ ರಸ್ತೆಯಲ್ಲಿ ಬಂತದ್ದು. ಅದು ಬಂದು ಈ ಇಡೀ 8 ಫೀಟಿನ ಸರಿಗೆಗೆ ಬ್ಲೇಡ್ ಹಾಕಿ ರಿವರ್ಸ್ ಹೋಯ್ತು. ಸುಮಾರು ಒಂದು 100-120 ಅಡಿ ದೂರಕ್ಕೆ ಆ ಇಡೀ ಬ್ಲೇಡ್ ಸರಿಗೆಯ ಬಂಡಲೇ ಒಂದು ಬದಿಗೆ ಎಳ್ಕೊಂಡು ಹೋಯ್ತು. ಅದು 2ನೇ ಬಾರಿಗೆ ಬಂದು ಅದನ್ನು ಎಳೆದು ಈಶಾನ್ಯ ಭಾಗದಿಂದ ಬರುವಂಥ, ಅಂದರೆ ಈ ವಾಲ್ಮೀಕಿ ಭವನದಿಂದ ಬರುವಂಥ ಒಂದು ಪೊಲೀಸ್ ಚೌಕಿ ಹತ್ರ ಅದನ್ನು ಒತ್ತಿ ಹೊಂಡಕ್ಕೆ ಹಾಕಿತ್ತು. ಎಲ್ಲ ಹಾಕಿ ಅದು JCB ಆ ಬುಲ್ಡೋಸರ್ ವಾಪಸ್ ಹೋಯ್ತು. ಇನ್ನೂ ರಾಮ ಜನ್ಮಭೂಮಿಗೆ ಹೋಗೋದಕ್ಕೆ ಯಾರಿಗೂ ಯಾವ ಆಕ್ಷೇಪವೂ ಇಲ್ಲ. ಉತ್ತರ ಪ್ರದೇಶ್ ಪೊಲೀಸು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸು ಅವರು ನಿಧಾನಕ್ಕೆ ಬದಿಗೆ ಹೋಗ್ಲಿಕ್ಕೆ ಶುರು ಮಾಡಿದರು. ಬದಿಗೆ ಹೋಗೋದು ಮಾತ್ರ ಅಲ್ಲ, ಈ ಕರಸೇವೆಗೆ ಗರ್ಪ್ಲಿಕ್ಕೆ ಹೋಗುವಂಥ ಕಾರ್ಯಕರ್ತರಿಗೆ ಚಲೋ 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 ಅಂತ ಕೈಯಲ್ಲಿಯೂ ಮಾಡ್ತಾ ಇದ್ರು. ಇಷ್ಟೊತ್ತಿಗೆ ಎಲ್ರಿಗೂ ಕನ್ಫರ್ಮ್ ಆಯಿತು, ಇನ್ನೂ ಫೈರಿಂಗ್ ಇಲ್ಲ, ಇನ್ನೂ ಲಾಠಿ ಚಾರ್ಜ್ ಇಲ್ಲ, ಸಿಕ್ಕಿದ ಸುವರ್ಣಾವಕಾಶ. ಈಗ ಆ ಹೊರದೇಶದಿಂದ ಬಂದು ಆ ಬ್ಯಾರಿ ಬಂದು ಕಟ್ಟಿದಂಥ ಆ ಕಟ್ಟಡವನ್ನು ತೆಗಿಲಿಲ್ಲ ಅಂತ ಆದರೆ ಇನ್ನು ಭಾರತ ದೇಶದಲ್ಲಿ ಇನ್ನು ನಾವು ಕಾರ್ಯಾಚರಣೆ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಸತ್ಯ ಇಡೀ ಅಲ್ಲಿದ್ದಂಥ ಕಾರ ಸೇವಕರಿಗೆ ಮನಸ್ಸಿಗಾಯಿತು. 1000ಗಟ್ಟಲೆ ಸಂಖ್ಯೆಯಲ್ಲಿ ಜನ ನುಗ್ಗಿದ್ರು. ಅಂತೂ ಅರ್ಧ ಗಂಟೆ ಕೆಲವರು ಕೆಲಸ ಮಾಡೋದು, 1/4 ಗಂಟೆ ಕೆಲವರು ಕೆಲಸ ಮಾಡೋದು, ಕಡಲೆ ಮಿಠಾಯಿ ಹಂಚುತ್ತಾ ಇದ್ರು, ಕುಡಿಯುವ ನೀರು ಹಂಚುತ್ತಾ ಇದ್ರು. ಸುಸ್ತಾದವರು ಈ ಕಡೆ ಬರ್ತಾ ಇದ್ರು, ಈ ಕಡೆಯವರು ಭಜನೆ ಮಾಡ್ತಾ ಇದ್ರು, ಭಜನೆ ಮಾಡುವವರು ಕರಸೇವೆಗೆ ಹೋದ್ರು. ಇದು ಅವ್ಯಾವಹೃತವಾಗಿ ಯಾವುದೇ ತಾಯಂದಿರನ್ನು ಅಲ್ಲಿ ಕರಸೇವೆ ಮಾಡಲಿಕ್ಕೆ ಬೇಡ ಅಂತ ಇದರಲ್ಲಿ ಆದರೂ ಕೆಲವು ಜನ ನುಗ್ಗಿ ಮಾಡ್ತಾ ಇದ್ರು, ಮೈಕ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು, ಏನಾದ್ರು ಕಲ್ಲು ಗಿಲ್ಲು ಮೇಲಿಂದ ಬಿದ್ದರೆ ಕಷ್ಟ ಅಂತೇಳಿ. ಕೊನೆಗೆ 6 ಗಂಟೆ 10 ನಿಮಿಷ ಆಗುವಾಗ 3ನೇ ಗುಂಬಜು ಕೂಡ ಕೆಳಗೆ ಬಿತ್ತು. ಕೆಳಗೆ ಬೀಳುವುದಕ್ಕೆ 1 ಗಂಟೆ ಮೊದಲೇ ಪೇಜಾವರ ಸ್ವಾಮಿಗಳನ್ನು ಅಲ್ಲಿಗೆ ಬಿಟ್ಟು ಬಂದಾಯಿತು ವಾಲ್ಮೀಕಿ ಭವನಕ್ಕೆ. ಅದಾದ ನಂತರ 6:45ರಿಂದ 7 ಗಂಟೆಗೆ ವಾಲ್ಮೀಕಿ ಭವನದಲ್ಲಿ ಕೊನೆಯ ಬೈಠಕ್ ನಡೆಯಿತು. ಡಾಕ್ಟರ್ ಪ್ರಭಾಕರ್ ಭಟ್ರನ್ನು, ಕಜಂಪಾಡಿ ಸುಬ್ರಹ್ಮಣ್ಯ ಭಟ್, ರಂಗಮೂರ್ತಿಯವರು ನಾನು ಕಾರ್ನಲ್ಲಿ ಅಲ್ಲಿ ಕರ್ಕೊಂಡೋದೆ. ಅಲ್ಲಿ ನಮ್ಮ ಹೋವೆ ಶೇಷಾದ್ರಿಯವರು, ಆಗಿನ ಸರ್ಕಾರಿ ವಾಹನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅವರು ಒಂದು ಮಾತು ಹೇಳಿದರು, ನಾಳೆ ಮಧ್ಯಾಹ್ನದವರೆಗೆ ಹೆಚ್ಚು ಅಂದರೆ ಕಲ್ಯಾಣ ಸಿಂಗ್ ಗೌರ್ಮೆಂಟ್ ಊರ್ಜಿತದಲ್ಲಿ ಇರ್ತದೆ, ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರ್ತದೆ. ಹಾಗಾಗಿ ಈಗ ಏನು ನಾವು ಕಟ್ಟಡವನ್ನು ತೆಗೆದಿದ್ದೇವೆ ಅಲ್ಲಿ ನಾಳೆ ಬೆಳಗಾಗುವುದರೊಳಗೆ ಎಷ್ಟೇ ಕಷ್ಟ ಆದರೂ ಸರಿ ಸೀತಾರಸೋಯಿಯಲ್ಲಿ ಇಟ್ಟಿದ್ದ ಬಾಲರಾಮನ ವಿಗ್ರಹ ಪ್ರತಿಷ್ಠೆ ಪೇಜಾವರ ಸ್ವಾಮಿಗಳ ಕೈಯಿಂದ ಆಗಬೇಕು. ಅದಕ್ಕೆ ಅದು ಆಗಲಿಕ್ಕಿಲ್ಲ, ಅಷ್ಟು ಬೇಗ ಆಗಲಿಕ್ಕಿಲ್ಲ, ಪರ್ಮನೆಂಟ್ ಇರೋದಲ್ಲೋ, ವರ್ಷಾನುಗಟ್ಟಲೆ ಬೇಕದು, ಇನ್ನು ಯಾರು ಮುಟ್ತಾರೆ ಆ ಜಾಗವನ್ನು, ಇದದು ಹಿಂದೂಗಳಿಗೆ ಹಾಗೆ ಹೀಗೆ ಅಂತೆಲ್ಲ ಅಲ್ಲಿ ತುಂಬ ಪ್ರತಿಕ್ರಿಯೆಗಳು ಬಂದಂತೆ. ನಾವು ಹೊರಗಿರ್ತೇವೆ, ನಮಗೆ ಹೋಗುವ ಹಾಗಿಲ್ಲ. ಆದರೆ ಕೊನೆಗೂ ಶೇಷಾದ್ರಿಯವರು ಇದು ಸಂಘದ ಸೂಚನೆ ಅಂತ ಹೇಳಿದರು. ಅತ್ಯಂತ ಶಿಸ್ತಿನಿಂದ ಬೆಳೆದಂತಹ ಭಾರತೀಯ ಜನತಾ ಪಕ್ಷ ಮತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಅಲ್ಲಿಯ ಕಾರ್ಯಕರ್ತರಿಗೆ ಸಂಘದ ಸೂಚನೆಯನ್ನು ಮೀರುವ ಯಾವುದೇ ಉದ್ದೇಶ ಅವರಿಗೆ ಇರಲಿಲ್ಲ. ಹಾಗಾಗಿ ನಮ್ಮ ಹೋವೆ ಶೇಷಾದ್ರಿಯವರು ತಗೊಂಡಂತಹ ನಿರ್ಧಾರವನ್ನು ಎಲ್ಲರೂ ಒಪ್ಪಿದರು. ಆ ಒಂದು ನಿರ್ಧಾರ ಇವತ್ತು ಮಧ್ಯಾಹ್ನ ಮೋದಿಯವರು ಮಾಡಿಕೊಟ್ಟಂಥ ಬಾಲರಾಮನ ಆ ಒಂದು ರಾಮನ ಪ್ರತಿಮೆಯ ಪ್ರತಿಷ್ಠೆ ಯಾವುದಿದೆ ಅದು ಆಗಲಿಕ್ಕೆ ಕಾರಣ ಆಯಿತು. ಇಲ್ಲ ಅಂತಾದರೆ ಆ ಜಾಗದಲ್ಲಿ ಇನ್ನೊಂದು 200, 300, 400 ಫೀಟ್ ಉದ್ದಕ್ಕೆ, ಒಂದು 100-200 ಫೀಟ್ ಅಗಲಕ್ಕೆ, ಒಂದು 100-200 ಫೀಟ್ ಎತ್ತರಕ್ಕೆ ಫಸ್ಟ್ ಕ್ಲಾಸ್ ಒಂದು ಬ್ಯಾರಿಗಳಿಗೆ ಪಳ್ಳಿ ಈ ನರಸಿಂಹರಾವ್ ಸರ್ಕಾರ ಕಟ್ಟಿಕೊಡ್ತಿತ್ತು ಅದೇ ಜಾಗದಲ್ಲಿ. ಯಾಕಂದರೆ ಮೂರ್ತಿ ಹೇಗೂ ಇಲ್ಲ, ಕೋರ್ಟ್ ಅವರು ಹೇಳಿದಾಗೆ ಕೇಂದ್ರ ಸರ್ಕಾರ ಅವರದ್ದಿತ್ತು. ಈ ರಾಮನ ವಿಗ್ರಹ ಏನು ಪೇಜಾವರ ಸ್ವಾಮಿಗಳು ಅಲ್ಲಿ ಇಟ್ಟರು ಬೆಳಗಾತ 3 ಗಂಟೆ 41 ನಿಮಿಷಕ್ಕೆ, ಅದು ಇವತ್ತು ನಮ್ಮ ಎಲ್ಲ ಸಂತೋಷಕ್ಕೆ ಕಾರಣ ಆಯಿತು. ಹಾಗಾಗಿ ಆ ಸಂದರ್ಭದಲ್ಲಿ 2 ಫೀಟಿನಷ್ಟು ಮಣ್ಣು, ಸುಮಾರು 186 ಅಡಿ 126 ಅಡಿಯ 2 ಫೀಟ್ನಷ್ಟು ಮಣ್ಣನ್ನು ಶ್ರಮದಾನದಲ್ಲಿ ವಾಪಸ್ ತೆಗೆದು ಲಕ್ಷ್ಮಣ ಶೇಷಾವತಾರ ಮಂದಿರಕ್ಕೆ ಹಾಕುವಾಗ ರಾತ್ರಿ 12:45-1 ಗಂಟೆ ಆಯಿತು. ಕೇರಳದ ಮೈಕ್ ಅನೌನ್ಸ್ಮೆಂಟ್ ಎಲ್ಲ ಡೇರೆಗಳಿಗೂ ಇತ್ತು. ಕೇರಳದಿಂದ ಗಾರೆ ಕೆಲಸ ಗೊತ್ತಿದ್ದವರು ಬರಬೇಕು, ಯಾರಾದರೂ ಇದ್ದರೆ ಬನ್ನಿ ಅಂತೇಳಿ ಅನೌನ್ಸ್ ಆಯಿತು. ದಕ್ಷಿಣದ ರಾಜ್ಯಗಳಿಂದ ಬನ್ನಿ ಅಂತೇಳಿ. ಉತ್ತರದವರಿಗೆ ಆ ಥರದ ಗಾರೆ ಗೊತ್ತಿಲ್ಲ, ಅವರ ಕಟ್ಟುವ ಕ್ರಮವೇ ಬೇರೆ. ಕೇರಳದ 8-10 ಜನ ಓಡಿದರು. ಅಲ್ಲಿ 6 ಫೀಟು 2.5 ಫೀಟ್ನ ಹೊಂಡ ತೆಗೆಯಿತು, ಕಾಂಕ್ರೀಟ್ ತುಂಬಿಸಿತ್ತು, ಸಿಮೆಂಟು, ಮರಳು, ಜಲ್ಲಿ ಇತ್ಯಾದಿ ಲಕ್ಷ್ಮಣ ಶೇಷಾವತಾರ ಮಂದಿರಕ್ಕೆ ತಂದದ್ದೇ ಇತ್ತು. ಅದು ಕ್ಯೂ ಅಲ್ಲಿ ನಿಲ್ಲಿಸಿ ಅದು ಬಂತು. ಅದರ ಕರಸೇವೆಯೂ ಆಯಿತು, ಶ್ರಮದಾನ ಆಯಿತು. ಪೇಜಾವರ ಸ್ವಾಮಿಗಳನ್ನು ಬೆಳಿಗ್ಗೆ 3 ಗಂಟೆಗೆ ಹೋಗಿ ಕರ್ಕೊಂಡು ಬಂತು. 3 ಗಂಟೆ 41 ನಿಮಿಷಕ್ಕೆ ಅವರು ಸ್ವಹಸ್ತದಿಂದ ಮುಟ್ಟಿ 300 ಫೀಟ್ ದೂರದಿಂದ ಇದೇ ಮಧ್ಯಾಹ್ನ ಜಾರಿಸಿಕೊಂಡು ಹೋದಂತಹ 3 ವಿಗ್ರಹವನ್ನು ಜಾರಿಸಿಕೊಂಡು ಬಂದು
ಸರಿಯಾಗಿ ಅಯೋಧ್ಯೆಯ ಆ ಒಂದು ರೈಲ್ವೆ ಸ್ಟೇಷನ್ನ 90 ಡಿಗ್ರಿ ಪಶ್ಚಿಮಕ್ಕೆ, ಸೀತಾ ರಸೋಯಿ ಆ ಒಂದು ಕಟ್ಟಡದಲ್ಲಿದ್ದಂಥ ರಾಮನ 90 ಡಿಗ್ರಿ 300 ಫೀಟ್ ದೂರಕ್ಕೆ ತಂದು ಅದೇ ಜಾಗದಲ್ಲಿ ದಿಕ್ಸೂಚಿ ಇಟ್ಟು ಕಾರ್ಯಕರ್ತರು ನಿಲ್ಲಿಸಿದರು. ಪೇಜಾವರ ಸ್ವಾಮಿಗಳು ಮುಟ್ಟಿದ್ರು. 3:41ಕ್ಕೆ ಶ್ರೀರಾಮನ ಪ್ರತಿಷ್ಠೆಯೂ ಆಯಿತು. ಮರುದಿವಸ 10 ಗಂಟೆಗೆ ಅಷ್ಟಾದ ನಂತರ ಅದಕ್ಕೊಂದು ಸೀರೆಯ ಆವರಣ ಮಾಡಬೇಕು, ಇದಕ್ಕೆ ಏನಾದರೂ ಒಂದು ಉದ್ದಾಗಲಬೇಕು, ಸುತ್ತು ಬರಬೇಕಿದ್ದರೆ ಕರಸೇವಕರಿಗೆ ಅಂತ ಅಲ್ಲಿ ಮಾತು ಬಂತು. ಹೆಂಗಸರು ಯಾರಾದರೂ ಹೆಚ್ಚಿಗೆ ಸೀರೆಗಳು ತಂದಿದ್ದರೆ ಕೊಡಿ ಅಂತೇಳಿ ಮೈಕ್ ಅನೌನ್ಸ್ಮೆಂಟ್ ಆಯಿತು. 200-300 ಸೀರೆಗಳು ಹೆಚ್ಚಿಗೆ ತಂದವರೆಲ್ಲ ತಂದು ಕೊಟ್ಟರು. ಅದರಿಂದ ತಾತ್ಕಾಲಿಕವಾದಂಥ ಒಂದು 25-30 ಅಡಿ ಉದ್ದಗಲಕ್ಕೆ ಕಂಬಗಳನ್ನು ನೆಟ್ಟು ಅದಕ್ಕೆ ಸೀರೆ ಎಲ್ಲ ಸುತ್ತಿ ಒಂದು ತಾತ್ಕಾಲಿಕ ರಾಮನ ಗುಡಿ ಅಲ್ಲಿ ನಿರ್ಮಾಣ ಆಯಿತು. ಇದು ಡಿಸೆಂಬರ್ 6ರ ಮಧ್ಯರಾತ್ರಿ ಕಳೆದು ಡಿಸೆಂಬರ್ 7ರ ಬೆಳಗ್ಗೆ ಆಗುವಾಗ ಇಷ್ಟ ಆಯಿತು. 8 ಗಂಟೆಗೆ ರಾಷ್ಟ್ರಪತಿ ಆಳ್ವಿಕೆ ಅನೌನ್ಸ್ ಆಯಿತು. 7 ಗಂಟೆಗೆ ಕಲ್ಯಾಣ ಸಿಂಗ್ ಗೌರ್ಮೆಂಟು ಒಳಗೆ ಹೋದಾಗ ಒಂದು ಟ್ರಂಕ್ ತೆಕ್ಕೊಂಡು ಅವರು ವಿಧಾನಸಭೆಯಿಂದ ಅಲ್ಲಿಂದ ಲಕ್ನೋದಲ್ಲಿ ಹೊರಟು ಈಚೆ ಬಂದರು. ಅಯೋಧ್ಯೆಯಲ್ಲಿ ಅವರು ಇರಲಿಲ್ಲ. ಆಮೇಲೆ ನಾವು ಹೇಳಿದಂಥ 8 ಕಿಲೋಮೀಟರ್ ದೂರ ಇರುವಂಥ ಮಿಲಿಟ್ರಿ ಆ 3,000 ಜನ ಅಯೋಧ್ಯೆಗೆ ಬಂತು. ಇಡೀ ಆ ವ್ಯವಸ್ಥೆಯನ್ನು ಮಿಲಿಟ್ರಿ ಕೈಗೆ ತಗೊಂಡಿತ್ತು. ನಮ್ಮನ್ನೆಲ್ಲ ನಾವು ಕಾರ್ನಲ್ಲಿ ವಾಪಸ್ ಬಂದೆವು. ಪೇಜಾವರ ಸ್ವಾಮಿಗಳು ಬಸ್ನಲ್ಲಿ ಬೆಂಗಳೂರು ಮುಖಾಂತರ ಅವರು ಹೊರಟರು. ಆಮೇಲೆ 3 ದಿವಸಗಳ ಕಾಲ ಸುಮಾರು ದಿನಕ್ಕೆ 17 ಸ್ಪೆಷಲ್ ರೈಲುಗಳನ್ನು ಹಾಕಿ ಈ 5,23,000 ಜನ ಕಾರ್ ಸೇವಕರನ್ನು ವಾಪಸ್ ಕಳಿಸುವಂಥ ವ್ಯವಸ್ಥೆ ಅಲ್ಲಿ ಆಯಿತು. ಆಮೇಲೆ ಆ ಸಂದರ್ಭದಲ್ಲಿ ಮಾತ್ರ ಭಾರೀ ದೊಡ್ಡ ಗಲಾಟೆ ಇಡೀ ಭಾರತದಾದ್ಯಂತ ನಡೆಯಿತು. ಇದರಲ್ಲಿ ಕೂಡ ಹಿಂದೂಗಳು ಮೇಲುಗೈ ಆಯಿತು, ಮುಸಲ್ಮಾನರ ಸಾಯುವ ಸಂಖ್ಯೆ ಜಾಸ್ತಿ ಆಯಿತು, ಸಂಖ್ಯೆಗಳು ಇದು ಕಂಟ್ರೋಲ್ ಬಂತು. ಹಾಗಾಗಿ ರಾಮ ಜನ್ಮಭೂಮಿಯ ಈ 2 ಕರಸೇವೆಯಲ್ಲಿ ಅದ್ಭುತವಾದ ಹಿಂದೂಗಳು ಕೊಟ್ಟ ಕಾರಣ ಇವತ್ತು श्री रामलला भगवान की, श्री रामलला भगवान की, भारत माता की, भारत माता की, सरयू माता की, सरयू माता की, जय जय सीताराम. ಕಾಲ್ಪನಿಕ ವ್ಯಕ್ತಿಯಲ್ಲ, ಸತ್ಯದಲ್ಲಿ ನಡೆದಂತಹ ಒಂದು ವ್ಯಕ್ತಿಯ ಭವ್ಯ रामोत्सव के ಬಾಲರಾಮನ ಪ್ರತಿಷ್ಠೆ आज के इस कार्यक्रम के ಆ ಒಂದು मुख्य अतिथि ಕಲ್ಲಿನ ಮೂರ್ತಿಗಳು ಏನಿದೆ ಅದು 12 ಅಡಿ ಆಳಕ್ಕೆ ಅದೇ ಜಾಗದಲ್ಲಿ ನಿನ್ನೆಲ್ಲ दुनिया के ನಿಕ್ಷೇಪ ಮಾಡಿದ್ದಾರೆ. ಯಾಕೆಂದ್ರೆ सबसे लोकप्रिय राजनेता ಜಲಾದಿವಾಸ ಆ ರಾಮನಿಗೆ ಆಗುವುದಿಲ್ಲ, ಭೂವಾಸ ಅವರಿಗೆ भारत के माननीय प्रधानमंत्री ಇಟ್ಟು ಆಮೇಲೆ ಅಷ್ಟ ಬಂದ आदरणीय श्री नरेंद्र मोदी जी, ಮಧ್ಯಾಹ್ನ 12:10ರಿಂದ 1 ಗಂಟೆ 9 ನಿಮಿಷ राष्ट्रीय स्वयंसेवक संघ के ಯೋಗಿರಾಜ್ ಮೈಸೂರಿನವರು ಮಾಡಿದಂತ ಆ माननीय सरसंघ चालक ವಿದ್ಯುಕ್ತವಾಗಿ ಪ್ರಾಣ ಪ್ರತಿಷ್ಠೆ सरदेय डॉक्टर मोहन भागवत जी, ಸೂಕ್ತ ಜಾಗದಲ್ಲಿಟ್ಟು ಅದಕ್ಕೆ ಪೂಜೆ ವ್ಯವಸ್ಥೆಯನ್ನು प्रदेश की ಒಟ್ಟು माननीय राज्यपाल ಸಂದರ್ಭದಲ್ಲಿ ನನಗೆ श्रीमती आनंदीबेन पटेल जी, ಹುಟ್ಟಿದವ ತನ್ನ ದೇಶಕ್ಕೆ ಏನನ್ನು श्री राम जन्मभूमि तीर्थ क्षेत्र न्यास के अध्यक्ष ಹೋಗಿ ಮಾಡಿದಂತದ್ದು ಒಟ್ಟು ಇಲ್ಲಿರುವಂತ ಕರಸೇವಕರು ಕೆಲವು ಜನ ಪಟ್ಟ पूज्य महंत नृत्य गोपाल दास जी, ಅವರವರ ಭಾವಕ್ಕೆ ಮಾಡಿದಂತ ಕರಸೇವೆಯ ಒಟ್ಟು ಫಲಶ್ರುತಿ श्री राम जन्मभूमि तीर्थ क्षेत्र न्यास के कोषाध्यक्ष ಸುಮಾರು पूज्य स्वामी गोविंद देव गिरी जी, ಅಲ್ಲಿ ಅದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟು महासचिव सम्मान्य श्री चंपत राय जी, ಹುಟ್ಟು ಆಕಸ್ಮಿಕ ಅಂತ ಹೇಳ್ತಾರೆ. ಸಮಯವೂ ಆಗ್ತಾ ಬಂತು, ಸ್ವಲ್ಪ ಹೆಚ್ಚು ಮಾತಾಡಿದೆ ಅಂತ ಅನ್ನಿಸ್ತದೆ. ಹುಟ್ಟು ಆಕಸ್ಮಿಕ ಅಂತ ಹೇಳ್ತಾರೆ, ಸಾವದು ಸ್ವಾಭಾವಿಕ ಅಂತಲೂ ಹೇಳ್ತಾರೆ. ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯದ ಈ 3 ದಿವಸದ ನಮ್ಮ ಬದುಕು ಏನಿದೆ ಅದು ದೈವಿಕವಾಗಿ ಇರುವುದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾವು ಮಾಡಿದವಾಗ ಮತ್ತೊಮ್ಮೆ ಹಿಂದೂ ಸಮಾಜ ಸುದೃಢ ಆಗ್ತದೆ. ಇಲ್ಲಿ ಕರಸೇವೆಗೆ ಹೋಗದಂತಹ 100 ಯುವಕರಿದ್ದೀರಿ, ಆದರೆ ನಿಮಗೆ ಯಾರಿಗೂ ನಿರಾಶೆ ಆಗುವ ಪರಿಸ್ಥಿತಿ ಇಲ್ಲ. ಕಾಶಿಯ ಹೋರಾಟ ಶುರುವಾಗಿದೆ, ಇಲ್ಲಿ ದ್ವಾರಕೆಯ ಹೋರಾಟ ಶುರುವಾಗಿದೆ, ಇನ್ನು ನೀವು ಅಲ್ಲಿಗೆ ನುಗ್ಲಿಕ್ಕಿದ್ದೀರಿ. ಇದೇ ರೀತಿ ಕರಸೇವೆ, ಇದೇ ರೀತಿ ಹೋರಾಟ ಕಾಶಿಯಲ್ಲಿಯೂ ಆಗ್ಲಿಕ್ಕಿದೆ. ಯಾಕೆಂದ್ರೆ ನಮ್ಮ ನ್ಯಾಯ ವ್ಯವಸ್ಥೆ ಬಹಳ ನಿಧಾನಗತಿಯಲ್ಲಿ ಸಾಗುವಂತದ್ದು. ಹಿಂದೂಗಳು ಇನ್ನೂ ಅದನ್ನು ಒಪ್ಪುವಂತ ಸ್ಥಿತಿಯಲ್ಲಿ ಇಲ್ಲ, ಇನ್ನೂ ಹೋರಾಟಗಳಿದೆ. राष्ट्रीय स्वयंसेवक संघ के ಇಲ್ಲಿಂದಲೂ ಕೂಡ 100 ಜನ सरसंघ चालक ಬಂಧುಗಳು ಶ್ರದ್ಧೆ ಮಾತೆಯರು ಹೋಗಲೇಬೇಕು, ಅದು ಅನಿವಾರ್ಯ. ಯಾಕೆಂದ್ರೆ ಅದು ನಮ್ಮ ದೇಶದ, ನಮ್ಮ ಅಸ್ಮಿತೆಯ ಪ್ರಶ್ನೆ, ನಮ್ಮ ಮಾನ ಪ್ರಾಣದ ಪ್ರಶ್ನೆ, ನಮ್ಮ ಮರ್ಯಾದೆ ಪ್ರಶ್ನೆ. ಯಾವುದೋ ಒಂದು ವಿದೇಶದಿಂದ ಬಂದಂತ ಒಂದು ಬ್ಯಾರಿ ಕಟ್ಟಿದಂತಹ ಕಟ್ಟಡದಲ್ಲಿ ಆ ರಾಮನ ದೇವಸ್ಥಾನ, ಆ ರಾಮ ಕೈಗೆ ಕೋಳ ಹಾಕಿಕೊಂಡು ಕೂತ್ಕೊಂಡು ಅದನ್ನು ನೋಡ್ಕೊಳ್ಳಿಕ್ಕೆ ನಾವಂತೂ ಸುತರಾಮ್ ತಯಾರಿರಲಿಲ್ಲ. ಅದೇ ರೀತಿ ಆ ಒಂದು ಔರಂಗಜೇಬನ ಯಾರೋ ಸೇನಾಧಿಪತಿ
ಶಿವಲಿಂಗವನ್ನು ತುಂಡು ಮಾಡಿ ಆ ತುಂಡನ್ನು ನಾವೀಗ ಪಶ್ಚಿಮ ದಿಕ್ಕಿಗೆ ಕೊಂಡೋಗಿ ಅದುವೇ ಕಾಶಿ ವಿಶ್ವನಾಥ ಅಂತೇಳಿ ಅದನ್ನು ಪೂಜೆ ಮಾಡ್ತಾ ಇದ್ದೇವೆ. ಅದು ಭಗ್ನಗೊಂಡ ಶಿವಲಿಂಗದ ಮೇಲಿನ ಭಾಗ. ನಿಜವಾದ ಭಾಗದಲ್ಲಿ ಅದು ಪಳ್ಳಿ ಇರುವಲ್ಲಿದೆ, ಅಲ್ಲಿ ಮಸೀದಿ ಇದೆ. ಅಲ್ಲಿಗೆ ಕಾಶಿಯಲ್ಲಿ ಕೂಡ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ, ಅಂದರೆ ಶಿವದೇವರಿಗೆ ಮುಖ ಮಾಡಿ ದೊಡ್ಡ ನಂದಿಯ ವಿಗ್ರಹ ಇದೆ. ಅದರ ಮುಖ, ಮೂಗು, ಕಣ್ಣು ಮತ್ತು ಗಡ್ಡದ ಭಾಗವನ್ನು ಔರಂಗಜೇಬನ ಸೈನಿಕರು ತುಂಡು ಮಾಡಿದ್ದಾರೆ. ಆ ಭಗ್ನವಾದಂಥ ಉಳಿದ ನಂದಿಯ ವಿಗ್ರಹ ಅಲ್ಲಿಯೇ ಇದೆ. ಹಾಗಾಗಿ ಎಂಥ ಕುರುಡನಿಗೆ ಕೂಡ ಆ ಕಾಶಿಯ ದೇವಸ್ಥಾನ ಅದು ವಿಶ್ವನಾಥನ ಮಂದಿರ ಅಂತ ಗೊತ್ತಾಗ್ತದೆ. ಕೋರ್ಟು ಅದನ್ನು ಒಪ್ಪಬೇಕಾಗಿ ಬರ್ತದೆ. ಹಿಂದೂಗಳಿಗೆ ನಮಗೆ ಜಯ ಖಂಡಿತ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಆಕಾರ ಸೇವೆಗೆ ಇಲ್ಲಿಂದ ಅನೇಕರು ಹೋಗಬೇಕಾಗಿ ಬರ್ತದೆ. ಹಾಗಾಗಿ ಕೊನೆಯದಾಗಿ ಒಂದು ಕವಿವಾಣಿಯನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ತುಂಬ ಸಮಯ ತಗೊಂಡೆ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ನಾನು ಶುರುವೇ ಹೇಳಿದ್ದು, ಕಷ್ಟಪಟ್ಟಾದರೂ ಇಷ್ಟಪಟ್ಟು ಕೇಳಿ ಅಂತೇಳಿ. ಒಂದು ಕವಿವಾಣಿಯನ್ನು ನಿಮ್ಮ ಮನಸ್ಸಿಗೆ ಇಡ್ತೇನೆ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಅದನ್ನುಂಡು ಎರಡು ತೆನೆ ಮೇಲೆದ್ದು ಮೂಡಿ ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಒಂದು ಕವಿವಾಣಿವಿದೆ. ಆಗದೆ ಕರಸೇವೆಯ ಅನುಭವವನ್ನು ಹೇಳಿ ಅದನ್ನ ಕೇಳುವಾಗಲೇ ಮೈ ರೋಮಾಂಚನಗೊಳ್ಳುತ್ತದೆ. ಅಂತಹ ಪುಣ್ಯ ಕಾರ್ಯದಲ್ಲಿ ನಮ್ಮ ಊರಿನ ಹಿರಿಯರು कल्प स्वरूप ಹಿರಿಯರನ್ನ सिंहासन पर विराज रहे हैं. ನಮ್ಮೆಲ್ಲರ ಕರ್ತವ್ಯವಾಗಿದೆ. आज हर राम भक्त के हृदय में ಕರಸೇವೆಯಲ್ಲಿ ಪಾಲ್ಗೊಂಡ प्रसन्नता है, ಹಿರಿಯರು गर्व है और संतोष के भाव हैं. आखिर भारत को इसी दिन की तो प्रतीक्षा थी. भाव विभोर कर देने वाली इस दिन की प्रतीक्षा में लगभग 5 शताब्दी व्यतीत हो गई. दर्जनों पीढ़ियां अधूरी कामना लिए इस धराधाम से साकेत धाम में लीन हो गई, किंतु प्रतीक्षा और संघर्ष का क्रम सतत जारी रहा. श्री राम जन्मभूमि संभवतः विश्व में पहला ऐसा अनूठा प्रकरण होगा जिसमें किसी राष्ट्र के बहुसंख्यक समाज ने अपने ही देश में अपने आराध्य की जन्मस्थली पर मंदिर निर्माण के लिए इतने वर्षों तक और इतने स्तरों पर लड़ाई लड़ी हो. संतों, सन्यासियों, पुजारियों, नागाओं, निहंगों, बुद्धिजीवियों, राजनेताओं, जनजातियों सहित समाज के हर वर्ग ने जाति पाति, विचार दर्शन, उपासना पद्धति से ऊपर उठ करके राम काज के लिए स्वयं को उत्सर्ग किया. अंततः वह शुभ अवसर आ ही गया जब कोटि कोटि आस्थावानों के त्याग और तप को पूर्णता प्राप्त हो रही है. आज आत्मा प्रफुल्लित है इस बात से कि मंदिर वही बना है जहां बनाने का संकल्प लिया था. ಇವರಿಗೆ ಸಮಿತಿಯ ಪರವಾಗಿ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಸಲ ಜೋರಾದ ಕೈಚಪ್ಪಾಳೆಯನ್ನು ನೀಡಿ ಇವರು ನಮ್ಮ ಊರನ್ನು ಪ್ರತಿಬಿಂಬಿಸಿ ಅಯೋಧ್ಯೆಯಲ್ಲಿ ನಡೆದಂತಹ ಕರಸೇವೆಯಲ್ಲಿ ಪಾಲ್ಗೊಂಡಂತಹ ಪುಣ್ಯವಂತರು. ನಮಗೆ ಅಯೋಧ್ಯೆಯಲ್ಲಿ ಕರಸೇವೆ ಮಾಡಲು ಅವಕಾಶ ಸಿಕ್ಕಿಲ್ಲ, ಆದರೆ ಇವರನ್ನ ಗೌರವಿಸುವಂತಹ ಒಂದು ಸಂದರ್ಭ ಸಿಕ್ಕಿದೆ. ಒಂದು ಸಲ ಜೋರಾಗಿ ಹೇಳೋಣ, ಜೈ ಶ್ರೀರಾಮ್. ಜೈ ಶ್ರೀರಾಮ್ ಹೇಳಲಿಕ್ಕೆ ನಾಚಿಕೆ ಪಡ್ಬೇಕು ಅಂತ ಇಲ್ಲ. ಒಂದು ಸಲ ಕೈಯನ್ನ ಎತ್ತಿ ಇನ್ನೊಂದ್ಸಲ ಹೇಳೋಣ, ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಬಲೆ ಬಲೆ. ಅದೇ ರೀತಿ ಜಯನಾಥ ಗೌಡ ಸುಳ್ಯ, ಕೃಷ್ಣ ಸಪಲ್ಯ, ಪದ್ಮನಾಭ ಗೌಡ ಮೊಯ್ರಾ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು, ನಮ್ಮ ಒಂದು ಸಣ್ಣ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕಲಿಂಜೇಂದ್ರ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಮೇಲೆ ಶ್ರೀರಾಮನ ಆಶೀರ್ವಾದವು ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೆ ಕೆಲವು ಕರಸೇವಕರು ಆಸನವನ್ನ ಸ್ವೀಕರಿಸಿ ನಮ್ಮ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಸ್ತ ಭಾರತೀಯ ಶ್ರೀರಾಮ ಭಕ್ತರ ಅಂದಿನ ಶಪಥ ಇದೀಗ ನೆರವೇರಿದೆ. ಕೆಲವೇ ದಶಕಗಳ ಹಿಂದೆ ಸಾಧ್ಯವೇ ಎಂದು ತಿಳಿಯಲಾಗಿದ್ದ ಅಯೋಧ್ಯೆ ಎಂಬ ಆಸ್ತಿ ಇಂದು ಸರ್ವರ चोटिल होती रही, ಬೆಸೆದು किंतु राम का जीवन ಶ್ರೀರಾಮಮಯವಾಗಿ ಕಂಗೆಡಿಸುವ हमें संयम की शिक्षा देता है और भारतीय समाज ने संयम बनाए रखा। लेकिन हर एक दिन के साथ ही हमारा संकल्प और भी दृढ़ होता गया और आज देखिए पूरी दुनिया अयोध्या के वैभव को निभा रही है। हर कोई अयोध्या आने को आतुर है। आज अयोध्या में त्रेतायुगीन वैभव उतर आया है। दिख रहा है यह धर्मनगरी विश्व की सांस्कृतिक राजधानी के रूप में प्रतिष्ठित हो रही है। पूरा विश्व दिव्य और भव्य अयोध्या का साक्षात्कार कर रहा है। आज जिस सुनियोजित एवं तीव्र गति से अयोध्यापुरी का विकास हो रहा है वह प्रधान ಇಂದಿನ ದಿನ ನಮ್ಮ ಜೀವನದಲ್ಲೇ ಒಂದು ಸುದಿನವಾಗಿದೆ. ಇಂತಹ ಪುಣ್ಯ ದಿನಕ್ಕೆ ನಾವಿಂದು ಬದುಕಿದ್ದೇವೆ ಅನ್ನಿಕ್ಕೂ ಒಂದು ಸಂತೋಷದ ವಿಷಯ. ಇಂತಹ ದಿನ ಎಲ್ಲರಿಗೂ ಸಿಗುವುದಿಲ್ಲ. ಈ ದಿನದಂದು ಶ್ರೀರಾಮನ ಪ್ರತಿಷ್ಠೆಯನ್ನು ನೋಡಿದ ನಾವೆಲ್ಲರೂ ಧನ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ನಿಮಗೆಲ್ಲರಿಗೂ ಆ ರಾಮದೇವರು ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನ ಕೊಟ್ಟು पुरातन संस्कृति और सभ्यता को संरक्षण तो हो ही रहा है, भविष्य की जरूरतों को देखते हुए आधुनिक पैमाने के अनुसार सभी नगरीय सुविधाएं भी विकसित हो रही हैं। इस मोक्षदायिनी नगरी को आदरणीय प्रधानमंत्री जी की प्रेरणा से अब सोलर सिटी के रूप में भी विकसित किया जा रहा है। पूरी अयोध्या में विश्व के सनातन आस्थावानों, संतों, पर्यटकों, शोधार्थियों ಮಹನೀಯರೇ ಹಾಗೂ ಪುರೋಹಿತ ವರ್ಗದವರೇ, ಬಂಧು ಭಗಿನಿಯರೇ, ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಒಂದೆರಡು ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಕರಸೇವೆ ಅಥವಾ ಈ ರಾಮ ಮಂದಿರ ಸೃಷ್ಟಿಯಾದದ್ದನ್ನು ಜಯಸಾಂ ಭಟ್ರು ಬಹು ವಿಸ್ತಾರವಾಗಿ ನಿಮಗೆ ಹೇಳಿದರು. ಇದರಲ್ಲೇನು ಅತಿಶಯೋಕ್ತಿ ಇಲ್ಲ, ನಡೆದ ಕತೆ ಅವರು ಹೇಳಿದ್ದಾರೆ. ಆದರೆ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ, ಏನು ಅಂದರೆ ಈ ಸಭೆಯನ್ನು ನೋಡಿದಾಗಲೇ ನಮಗೆ ಒಂದು ವಿಶ್ವಾಸ ಬರ್ತದೆ, ಹಿಂದೂಗಳು ಎಷ್ಟು ಯುನೈಟೆಡ್, ಎಷ್ಟು ಏಕತೆಯಿಂದ ಇದ್ದೀರಿ ಅಂತ. ಈ ಮಧ್ಯಾಹ್ನ ಕೂಡ
2:30 ಆದರೂ ಕೂಡ ಯಾರು ಹೇಳದೆ ಎಲ್ಲ ಬಂಧು ಭಗಿನಿಯರು ಕೂತು ನಮ್ಮನ್ನು ಕೇಳುತ್ತಾ ಇದ್ದೀರಿ. ಇದು ದೊಡ್ಡ ಸಂತೋಷದ ವಿಷಯ. ಎರಡನೇದಂದರೆ ಈ ಗ್ರಾಮದಲ್ಲಿ ಈ ದೈವದ ವಠಾರದಲ್ಲಿ ಈ ಈ ಚಂದವಾದ ಒಂದು ಸಭಾಂಗಣವನ್ನು ಕಟ್ಟಿದ್ದೀರಿ. ಇದರಲ್ಲಿ ಬಂದು ಬೇಕಾದ ವ್ಯವಸ್ಥೆ ಎಲ್ಲ ಇದೆ. ಇದು ತುಂಬ ಉತ್ತಮ ಸಂಗತಿ. ಅದರಿಂದಲೂ ಹೆಚ್ಚಿಗೆ ಸಂತೋಷದ ವಿಷಯ ಅಂದರೆ ನಾವು ಒಳಗೆ ಬಂದಾಗ ಸಣ್ಣ ಮಕ್ಕಳು ಭಜನೆ ಮಾಡ್ತಾಯಿದ್ದರು. ತುಂಬ ಸಂತೋಷದ ವಿಷಯ. ಈಗಿನ ಕಾಲದಲ್ಲಿ ಭಜನೆ ಮಾಡುವವರೇ ಇಲ್ಲ. ಭಜನೆ ಮಾಡಬೇಕು. ಭಜನೆಯನ್ನು ಈ ಭಜನೆ ಮಾಡುವುದರಿಂದ ಏನು ಪ್ರಯೋಜನ? ಇದು ಏಕತೆಯನ್ನು ತರ್ತದೆ. ನಾವೆಲ್ಲರೂ ನಾವೆಲ್ಲರೂ ಈ ಮಣ್ಣಿಗೆ ಬೇಕಾಗಿ ಇರುವವರು ಅಂತ ಒಂದು ಭಾವನೆಯನ್ನು ಹುಟ್ಟಿಸ್ತದೆ. ತುಂಬ ಸಂತೋಷ. ರಾಮ ಮಂದಿರದ ವಿಷಯದಲ್ಲಿ ಹೇಳುವುದಾದರೆ ನಾವೇನು ಹೆಚ್ಚಿಗೆ ಹೇಳಬೇಕಂತ ಇಲ್ಲ. ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿದೆ. 500 ವರ್ಷಗಳಾಯಿತು ನಾವು ಹಿಂದೂಗಳು ಆ ಒಂದು ಈ ದೇವಸ್ಥಾನಕ್ಕೆ ಬೇಕಾಗಿ ಎಷ್ಟು ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಅದೇನೋ ದೇವರ ಕೃಪೆ, ದೇವರೇ ನಮ್ಮಲ್ಲಿಂದ ಒಬ್ಬರನ್ನು ಆಯ್ಕೆ ಮಾಡಿ ಮುಂದೆ ತಂದು ಈ ದೇವಸ್ಥಾನವನ್ನು ಕಟ್ಟುವಂತೆ ಮಾಡಿದ್ದಾರೆ. ಅದರಲ್ಲಿ ಯಾವ ಪ್ರಕಾರದ ಡೌಟೇ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಎದುರು ನಿಲ್ಲಕ್ಕೆ 25 ಪಾರ್ಟಿಗಳು ನಿಂತಿದ್ದಾರೆ ಇವತ್ತು. ಆದರೆ ಆ ಒಬ್ಬ ಮನುಷ್ಯ ಯಾರು ಏನು ಬೇಕಾದ್ರೂ ಮಾಡಿ ನಾವು ಈ ಮಂದಿರವನ್ನು ಕಟ್ತೇವೆ, ಮಂದಿರವನ್ನು ಸ್ಥಾಪಿಸ್ತೇವೆ ಅಂತ ಹೇಳಿ ಇವತ್ತು ಪ್ರಾಣ ಪ್ರತಿಷ್ಠೆ ಕೂಡ ಮಾಡಿದ್ದಾರೆ. ಇದರಿಂದ ಪುರಾಣದಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಯಾವಾಗ ಭಾರತ ದೇಶಕ್ಕೆ ಅಧರ್ಮದಿಂದ ನಷ್ಟ ಆಗ್ತದ ಆಗ ಯಾರಾದರೂ ಒಬ್ಬ ಅವತಾರ ತಗೊಳ್ತಾನೆ ಅಂತ. ಆದರೆ ಇದು ಕಲಿಯುಗ. ಅವತಾರದ್ದು ಕ್ವಶನ್ ಇಲ್ಲ. ಇಲ್ಲಿ ಅವತಾರಿ ದೇವರ ದಯೆಯಿಂದ ಒಬ್ಬರನ್ನು ಸೆಲೆಕ್ಟ್ ಮಾಡಿದ್ದಾರೆ ದೇವರು. ಅವರ ಕೈಯಿಂದ ಈ ಕೆಲಸವನ್ನು ಮಾಡಿಸಿದ್ದಾರೆ. ಇಲ್ಲದಿದ್ದರೆ ಯಾರಿಗೂ ಗೊತ್ತು ಇನ್ನೆಷ್ಟು ವರ್ಷ ಹೋಗ್ತಿತ್ತೋ ಅಲ್ಲ ಆಗ್ತಿತ್ತೋ ಎಲ್ಲೋ ಆಗುತ್ತಿಲ್ಲ. ಆದರೆ ಆ ವ್ಯಕ್ತಿಯನ್ನು ಮುಂದೆ ತಂದು ಇವತ್ತು ದೇವಸ್ಥಾನ ಕೂಡ ಆಗಿದೆ. ಇನ್ನು ದೇವಸ್ಥಾನ ಕಟ್ಟಿ ಆಗಿದೆ, ಪ್ರತಿಷ್ಠೆ ಆಯಿತು, ಎಲ್ಲ ಆಯಿತು. ಆದರೆ ಇನ್ನು ನಮ್ಮೆಲ್ಲರ ಕರ್ತವ್ಯ ಈ ದೇವಸ್ಥಾನವನ್ನು ಯಾವತ್ತಿಗೂ ಯಾರಿಗೂ ಮುಟ್ಟದ ಹಾಗೆ, ಮುಟ್ಟದಂದರೆ ಆ ಭಾವನೆಯಿಂದ ಹಿಂದೆ ಹೇಗೆ ಬಾಬರ ಬಂದು ಯಾವ ಭಾವನೆಯಿಂದ ಅದನ್ನು ಕೆಡವಿದ್ದಾನೆ ಆ ರೀತಿಯ ಒಂದು ಆಗದಂತೆ ನೋಡಿಕೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಯ ಕರ್ತವ್ಯ. ಇದನ್ನು ಎಲ್ಲರೂ ಮನದಟ್ಟು ಮಾಡಿಕೊಂಡು ಅದಕ್ಕೆ ಹೇಗೆ ಏನು ಮಾಡಬೇಕು ಎಂಬುದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಹೇಳಿದ್ದು ನಾನು ನಾವು ಭಜನೆ ಮಾಡ್ತೇವೆ. ಭಜನೆ ದೊಡ್ಡ ಒಂದು ನಮ್ಮನ್ನು ಒಟ್ಟು ಕೂಡುವಂಥ, ಇದರಲ್ಲಿ ಏನು ರಾಜಕೀಯ ಅಥವಾ ಅದೇನಿಲ್ಲ. ಇದರಲ್ಲಿ ಇದು ನಮ್ಮ ಭಾವನೆ, ನಮ್ಮ ಅಂತರಾತ್ಮದ ಭಾವನೆ, ಇದನ್ನು ನಾವು ತೋರಿಸ್ತೇವೆ. ಆದ್ದರಿಂದ ಈ ಭಜನಾ ಕಾರ್ಯಕ್ರಮ ನಿಮಗೆ ಇಲ್ಲಿ ಇಷ್ಟು ಚಂದದ ಇದು ಇದೆ. ಆದ್ದರಿಂದ ಈ ಸಭಾಂಗಣ ಇದೆ. ಇಲ್ಲಿ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ನೀವು ಕಾರ್ಯಕ್ರಮ ಇಟ್ಟುಕೊಂಡು ಭಜನಾ ಕಾರ್ಯಕ್ರಮ ಮಾಡಬೇಕು. ಅದರಲ್ಲಿ ಯಾವ ದೇವರು ಆಯಿತು, ರಾಮದೇವರಾಗಲಿ ಕೃಷ್ಣದೇವರಾಗಲಿ ಯಾವರನ್ನು ನಾವು ಪೂಜಿಸ್ಬೋದು, ನಾವು ಮಾಡಬೇಕು. ಮಾಡಿದರೆ ನಮಗೆ ಒಳ್ಳೆಯದು, ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೆಯದು. ಇದನ್ನು ನಾವು ಅವರಿಗೆ ಕಳಿಸಿಕೊಟ್ಟಂತೆ ಆಗುತ್ತದೆ. ಅಲ್ಲದೆ ಮಕ್ಕಳು ಅದರಲ್ಲಿ ಹೆಚ್ಚು ಸಹಭಾಗ ತಗೊಳ್ತಾರೆ. ಆಮೇಲೆ
ಇನ್ನೊಂದು ಸಣ್ಣ ವಿಷಯ ನಾನು ಹೇಳಬೇಕು ಅಂದರೆ, ಮಿಲಿಟ್ರಿ ಜಾಯ್ನಿಂಗ್ ಹೆಚ್ಚಿನವರು ಹೋಗುವುದಿಲ್ಲ. ನಮ್ಮ ಸೌತ್ ಕನ್ನಡದಿಂದ ತುಂಬ ಕಡಿಮೆ ಜನ ಹೋಗ್ತಾರೆ. ಹಾಗೇನಿಲ್ಲ, ಯಾರೂ ಟ್ರೈ ಮಾಡ್ಬೋದು, ಹೋಗ್ಬೋದು, ಯಾರಿಗೂ ಯಾವ ರೀತಿಯ ತೊಂದರೆ ಇಲ್ಲ. ಈಗಂತೂ ಮೊದಲು ನಾವು ಇದ್ದಾಗ, ನಾನು 1972ರಲ್ಲಿ ಜಾಯ್ನ್ ಆದ್ದು, ಆಲೋಚನೆ ಮಾಡಿ. ಆ ಟೈಮ್ನಲ್ಲಿ ಈಗ ಇದ್ದ ಸೌಕರ್ಯಗಳು ಯಾವುದೂ ಇರ್ತಿರಲಿಲ್ಲ. ಆ ಟೈಮ್ನಲ್ಲಿ ನಮಗೆ ಸಂಬಳ ಅಂತ ಕೊಟ್ಟದ್ದು 65 ರೂಪಾಯಿ ತಿಂಗಳಿಗೆ. ಅದು ಆದರೆ ಇವತ್ತು ಅದಲ್ಲ. ಇವತ್ತು ಎಲ್ಲ ಫೆಸಿಲಿಟಿ ಎಲ್ಲ ಬೇಕಾದೆಲ್ಲ ಇದೆ. ಆದ್ದರಿಂದ ತಾವುಗಳು ಸ್ವಲ್ಪ ಯೋಚಿಸಬೇಕು, ಡಿಫೆನ್ಸ್ಗೆ ಜಾಯ್ನ್ ಆಗಬೇಕು. ಯಾಕೆಂದರೆ ಡಿಫೆನ್ಸ್ ಜಾಯ್ನ್ ಆದ್ರೇ ದೇಶಭಕ್ತಿ ಹುಟ್ಟುತ್ತದೆ ಹೆಚ್ಚು. ನಾನು ಅದು ಹೇಳೋದಲ್ಲ ಬೇರೆ ಹೋಗದವರಿಗೆ ದೇಶಭಕ್ತಿ ಇಲ್ಲ ಅಂತ, ಅಂಥದ್ದಲ್ಲ. ಇದರಲ್ಲಿ ಪ್ರಾಮಾಣಿಕವಾಗಿ ದೇಶಭಕ್ತಿ, ಯಾಕೆಂದರೆ ಮಿಲಿಟರಿಯವರನ್ನು ನೋಡಿದರೆ, ನೀವು ಅವರ ಬಾಳುವೆಯನ್ನು ನೋಡಿದರೆ, ಹೇಗೆ ಜೀವನ ಮಾಡ್ತಾರೆ ಅಂತ ನೋಡಿದರೆ ಅದರಿಂದ ನೀವು ತಿಳ್ಕೊಬೋದು. ಈಗ ಸಿಯಾಚಿನ್ ಗ್ಲೇಷಿಯರ್ ಇದೆ, ಅಲ್ಲಿ ಐಸ್ ಇಳಿತಾ ಇರ್ತದೆ ಯಾವಾಗಲೂ. ಆದರೆ ಅದನ್ನು ಕಾಯಲಿಕ್ಕೆ ನಮ್ಮ ಸೈನಿಕರಲ್ಲಿ ಇರ್ತಾರೆ ಅಂತ ಹೇಳಿ ಎಲ್ಲರಿಗೂ ಅದು ಚಾನ್ಸ್ ಇಲ್ಲ. ಕೆಲವರು ಆಯ್ದ ಜನರು ಮಾತ್ರ ಅಲ್ಲಿ ಹೋಗ್ತಾರೆ, ಬೇರೆಯವರು ಬೇರೆ ಕಡೆ ಇರ್ತಾರೆ. ಆದ್ದರಿಂದ ದಯವಿಟ್ಟು ಅದೊಂದು ಯೋಚಿಸಿ, ನೀವು ಹೆಚ್ಚೆಚ್ಚು ಊರಿನಿಂದ ಡಿಫೆನ್ಸ್ಗೆ ಮಿಲಿಟ್ರಿಗೆ ಹೋಗುವ ಹಾಗೆ ನೋಡಿ. ಮಾಡಬಹುದು, ನೀವು ಮಾಡಿದರೆ ಉತ್ತಮ. ಹುಡುಗಿಯರು ಕೂಡ ಹೋಗಬಹುದು. ಈಗ ಎರಡಿಗೂ, ಹುಡುಗಿಯರಿಗೆ ಇಬ್ಬರಿಗೂ ಆರ್ಮಿಯನ್ನು ಓಪನ್ ಮಾಡಿದ್ದಾರೆ. ಸೊ ಅವರು ಕೂಡ ಹೋಗಬಹುದು. ಅವರು ಕೂಡ ಆದಷ್ಟು ಸಾಧ್ಯ ಇದ್ದರೆ ನೀವು NDA ಅಥವಾ IMA ಜಾಯ್ನ್ ಆಗಬೇಕು. NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಅದಕ್ಕೆ ಮಿನಿಮಮ್ 12th ಸ್ಟ್ಯಾಂಡರ್ಡ್ ಆದಮೇಲೆ UPSC ಎಕ್ಸಾಮ್ ಬರುತ್ತೆ. ಆ UPSC ಎಕ್ಸಾಮ್ ಪಾಸ್ ಮಾಡಿದರೆ ಆಮೇಲೆ ನಿಮಗೆ SSB ಇಂಟರ್ವ್ಯೂಸ್ ಕರೀತಾರೆ. SSBಯಲ್ಲಿ ಪಾಸ್ ಆದರೆ ಮಾತ್ರ ಡಿಫೆನ್ಸ್ಗೆ ತಗೊಳ್ತಾರೆ. ಅದು ಕಮಿಷನ್ಡ್ ಆಫೀಸರ್ಸ್ ಆಗಿ. ಅದು ಸಿಕ್ಕಿದರೆ ತುಂಬ ಉತ್ತಮ. ಯಾರು ಬ್ರಿಲಿಯಂಟ್ ಇದ್ದಾರೆ, ಯಾರು ಧೈರ್ಯಶಾಲಿ ಇದ್ದಾರೆ, ಯಾರು ಮುಂದಾಳತ್ವ ಮಾಡಲಿಕ್ಕೆ ಅವರ ಹತ್ರ ಕ್ವಾಲಿಟಿ ಇದೆ, ಅವರಿಗೆ ಇದು ಒಳ್ಳೆ ಚಾನ್ಸ್. ಬೇರೆ ಆರ್ಥಿಕ ಪ್ರಾಬ್ಲಮ್ಸ್ ಇರ್ತವೆ ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ ಇದ್ದರೆ ಸೆಕೆಂಡ್ ಲೈನಿಗೆ ಅಥವಾ ಅದರ್ ರ್ಯಾಂಕ್ಸ್ಗಳಿಗೆ ಜಾಯ್ನ್ ಆಗಬಹುದು. ಅದು ಉತ್ತಮ. ಅದರಲ್ಲಿ ಏನು ಅಷ್ಟು ಕೆಟ್ಟದಿಲ್ಲ. ಆದರೆ ಸ್ವಲ್ಪ ಕಷ್ಟ ಹೆಚ್ಚಿಗೆ ಇರ್ತದೆ ಅದರಲ್ಲಿ. ಇದನ್ನು ಸ್ವಲ್ಪ ಗಮನಿಸಿ. ದಯವಿಟ್ಟು ಆರ್ಮಿಗೆ ಜಾಯ್ನ್ ಆಗುವಾಗೆ ಅಥವಾ ಮಿಲಿಟರಿಯಲ್ಲಿ ಜಾಯ್ನ್ ಆಗುವಾಗೆ ನೀವು ಎಲ್ಲರೂ ಉತ್ತೇಜಿಸಿಕೊಳ್ಳಿ. ಇಷ್ಟು ಒಂದೆರಡು ಮಾತು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ನಿಲ್ಲಿಸ್ತೇನೆ. ದಯವಿಟ್ಟು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅದೇ ರೀತಿ तो सत्य कहता है कि सब घटों में राम है, ब्रह्म सत्य है, वही सर्वत्र है. तो हमको ये जानकर आपस में समन्वय से ಸ್ಥಳ ಸಾನ್ನಿಧ್ಯದ ಅಪ್ಪೆ ಉಳ್ಳಾಳ್ತಿನಿ ನೆನೆತೊಂದು ಅಂಚನೆ ಇನಿ ನಮ್ಮ ಭರತ ಕಂಡಡು ಪ್ರತಿಷ್ಠಾಪನೆ ಆಯ್ನಂಚಿನ ಪ್ರಭು ಶ್ರೀರಾಮಚಂದ್ರನ ನಮ್ಮ ನೆನೆತೊಂದು ಈ ಮಹತ್ ಕಾರ್ಯಡು ನಮ್ಮ ಮಾತಾ ಉಲ್ಲ ವೇದಿಕೆಡು ಉಪಸ್ಥಿತಿ ನಿಂಪಿಂಚಿನ ಗೌರವಾನ್ವಿತ ಈ ಸಭೆತ ಅಧ್ಯಕ್ಷರು ಅಂಚನೆ ಮಾತಾ ಗೌರವಾನ್ವಿತ ಅತಿಥಿಲೆ ಈ ಕೇಂದ್ರದ ಸಮಿತಿದ ಅಧ್ಯಕ್ಷರು ಅಂಚನೆ ಪದಾಧಿಕಾರಿಗಳು ಅಂಚನೆ ಪುರೋಹಿತರೆ ಮೂಲ ಸೇರಿದನ ಮಾತಾ ರಾಮಭಕ್ತರೆ ಸಮಯ ಮೀರ್ದಂಡು ನಂಗೆ ಮಾತ ಗೊತ್ತುಂಡು ಆಂಡ ಇನ್ನಿತ ಕಾರ್ಯಕ್ರಮ ಸಮಯನು ನಮ್ಮ ಗಣನೆಗೆ ದೊತೊನಂದೆ ನೆಟ್ ಭಾಗವಹಿಸುನಂಚಿನ ಒಂಜಿ ಕಾರ್ಯಕ್ರಮ ನೆಟ್ ಜೋಕಲಡ
ಕ್ಷಮಣಕ್ಕೇನೊಂದು ಈ ಪೊರ್ತುಡು ನಮ್ಮ ಈ ಕಾರ್ಯಕ್ರಮ ಮಲ್ಪೊಡ ಆಯ್ನ ಭಾರಿ ಅಗತ್ಯ ಉಂಡು. ದೇಶನೇ ಜಗತ್ತೇ ಸಂಭ್ರಮೋಡಿಪ್ಪುನಂಚಿನ ಪೊರ್ತುಡು ಒವೇ ವಿಚಾರನು ನಮ್ಮ ಆಸೆ ಆಕಾಂಕ್ಷಲೇನು ಬಡವನು ಅಪೇಕ್ಷೆ ಮಲ್ಪಂದೆ ಇನ್ನು ಏತು ಸಂಭ್ರಮಡು ನಮ್ಮ ದೇಶ ಉಂಡು ಪಂಡದು ನಂಗೆ ತೆರೆದಿನ ವಿಷಯ ಅಂಡ ನಮಕ್ ಬೋಡ ಅದು ಒಂಜಿ ವ್ಯಕ್ತಿ ಕಠಿಣ ವ್ರತ ಯಮ ನಿಯಮ ಅಣ್ಣಹಾರ ಬುಡ್ದು ನಮ್ಮ ದೇಶಕ್ಕೆ ಬೋಡಾದು ನಮ್ಮ ಮಾತ ಪ್ರಜಕ್ರೆ ಬೋಡಾದು ದಾದ ಕೆಲಸ ಮಂತೊಂದುಲ್ಲೇರು ಪಣ್ಪುಣವು ನಂಗೆ ಕಣ್ಣಾರೆ ಇನಿ ಈ ಪುರ್ತರು ನಮ್ಮ ತೂವೊಂದುಲ್ಲ ಅಂಚಾದಿ ಪುನಗ ಮಾತೆರಡಲ ಕ್ಷಮೆಕೇನೊಂದು ನಮ್ಮ ಈ ಕಾರ್ಯಕ್ರಮಡು ಇತ್ತ ಮುಟ್ಟ ಎಂಚ ನಿಕಲು ಶಾಂತರಿತಡು ಭಾಗವಹಿಸ್ಯಾರ ಅಂಚನೆ ನಮ್ಮ ಭಾಗವಹಿಸೋದು ನಿಕಲ ಮೊದಲು ಕೇನೊಂದುಲ್ಲೆ ದಯಬಂಡ ಇನಿತ ಈ ಕಾರ್ಯಕ್ರಮ ನಮ್ಮ ಒಂಜಿ ತಿಕಡು ನಡಪಣೆತ್ತು ಭಾರತ ಕಂಡಡು ಮಾತಾ ಸಾನ್ನಿಧ್ಯ ಕೇಂದ್ರವುಳ್ಳ ಧಾರ್ಮಿಕ ಕೇಂದ್ರವುಳ್ಳ ಮಾತಾ ಕ್ಷೇತ್ರವುಳ್ಳ ನಡತುಂದುಂಡು ಅಂಚಾದಿ ಐಕ್ ಶಕ್ತಿ ಜಾಸ್ತಿ ಅಂಚನೆ ಪ್ರಾಮುಖ್ಯತೆಲ ಜಾಸ್ತಿ ಉಂಡು. ಇನಿ ಯಾನ್ ಈ ಮಂಡಲಗೂ ಮಂತ್ರಾಕ್ಷತೆ ವಿತರಣದ ಪ್ರಮುಖ ಅದು ಎಂಕ್ ಜವಾಬ್ದಾರಿ ಕೊಡ್ತೇರು. ನಮ್ಮ ಮಂಡಲ ಬಂಡ ವೀರಕಂಬ ಬೋಳಂತೂರು ರಡ್ಡು ಜನಕ್ಕೂ ಬೋಳಂತೂರು ಜಯರಾಮ್ ಶೆಟ್ರಿಗೂ ಅಂಚನೆ ವೀರಕಂಬಡು ಎಂಕ್ ಬೊಕ್ಕ ನಮ್ಮ ವೀರಕಂಬಡು ಐನು ಉಪವಸತಿ ಅಂಚಿನ ಮಾತರೆಡ್ಲ ರಡ್ಡು ಜನದ ಪ್ರಮುಖರೇನ ಆಯ್ಕೆ ಮಲ್ತದು ಒಂಜಿ 10 ಜನತ ತಂಡ ಮಲ್ತದು ಮಾತೆರೆಗಳ ಮಂತ್ರಾಕ್ಷತೆನು ಪ್ರತಿ ರಾಮಭಕ್ತರನ್ನ ಇಲ್ಲಡೆ ಮುಟ್ಟಾವಡು ಪಣಪುಣ ಒಂಜಿ ಸೂಚನೆ ನಂಗೆ ನಮ್ಮ ಹಿರಿಯಾಕಲು ಹಿಡ್ದು ತೆಗೆದನು ಇಂದು ಎಂಕಲ್ನ ಭಾಗ್ಯ ದಾನೆ ಬಂಡ ರಾಮ ಕಾರ್ಯಡು ಏತಿ ಎಲ್ಲಿಯ ಕೆಲಸ ಮಂತಂಡಲ ಅವು ರಾಮ ಕಾರ್ಯ ಅವು ಧನ್ಯತಾಭಾವ ಯಾನು ಮೊದಲ ಅದು ಈ ಮಂತ್ರಾಕ್ಷತೆನು ಬೊಕ್ಕ ಅಯೋಧ್ಯದ ಈ ನಿತ ಪ್ರತಿಷ್ಠಾ ದಿನದ ಆಮಂತ್ರಣ ಪತ್ರನು ಅಂಚನೆ ಆ ಭವ್ಯ ಮಂದಿರದ ಒಂಜಿ ಭಾವಚಿತ್ರನು ವಾವ ಇಲ್ಲಡೆ ಏರೇರು ನಮ್ಮ ಸ್ವಯಂಸೇವಕರು ಅಂಚನೆ ಕಾರ್ಯಕರ್ತೆಯರು ಮುಟ್ಟಾಯರ ಅಕಲೆಗ್ ಎನ್ನ ಹೃದಯ ಜಿಂಜಿನ ಆ ಸೊಲುಮೆಲಿನಿಯಾನು ಸಣ್ಣ ಒಂದುಲ್ಲೆ ದಾಯಪಂಡ ಭಕ್ತರೇ ಇನಿ ಆ ಶ್ರೀರಾಮ ತೀರ್ಥಕ್ಷೇತ್ರದ ಆ ಜನ್ಮಭೂಮಿದ ಟ್ರಸ್ಟ್ ದಾದ ಆಲೋಚನೆ ಮಲ್ತರ ಬಂಡ ಮಂತ್ರಾಕ್ಷತೆ ವಿತರಣೆದ ಬಗ್ಗೆಡು ಏತ್ ಒಂಜಿ ಮಲ್ಲ ಉದ್ದೇಶನು ದಿನೊಂದು ನಂಕಲ ಅಯೋಧ್ಯೆಗಳ ಆ ಒಂಜಿ ಸಂಬಂಧನು ಬಳಿಪಾಯಿನಂಚಿನ ಒಂಜಿ ಭಾರಿ ಎಡ್ಡೆ ಆಲೋಚನೆ ಮಲ್ತೀರು. ನಮ್ಮ ತೂತ ಬೇತೆ ಬೇತೆ ಕ್ಷೇತ್ರಡು ನಮ್ಮ ಬ್ರಹ್ಮಕಲಶ ಮಲ್ಪುವ ದೇವಸ್ಥಾನ ಆ ಒಂಜಿ ಲೋಕಾರ್ಪಣೆ ಆಪುಂಡು ದೇವಸ್ಥಾನ ಲೋಕಾರ್ಪಣೆ ಆಪುಂಡು ಆ ಸಂದರ್ಭಡು ನಮ್ಮ ಐಕ ದುಂಬು ಮಸ್ತ್ ಕೆಲಸ ಮಲ್ತದಿಪ್ಪುವ ಮಸ್ತ್ ಸಹಕಾರ ಮಲ್ತಿಪ್ಪುವ ಆ ಪೊರ್ತುಡು ನಮಕ್ ಆಮಂತ್ರಣ ಕೊರ್ಪೇರು ನಂಗೆ ಆ ಪೊರ್ತುಡು ಐಟ್ ಭಾಗವಹಿಸೋಡು ಆ ಒಂಜಿ ಪ್ರತಿಷ್ಠೆ ಆನಾಗ ಬ್ರಹ್ಮಕಲಶ ಆನಾಗ ನಮ್ಮಲ್ಪ ಇಪ್ಪೋಡು ಅನ್ಪಣ ನಮ್ಗೆ ಆಸೆ ಇಪ್ಪುಂಡು ಆಂಡ ಇನಿ ಅಯೋಧ್ಯದ ವಿಷಯಡ್ಲ ಅಂಚಿತ್ತನೇ ಹೋರಾಟ ಆತಂಡು ಅಂಚಿತ್ತನೇ ರಾಮ ಕಾರ್ಯ ಕೆಲಸಲು ಆತಂಡು ಅಂಚಿತ್ತನೇ ಕರಸೇವೆ ಆತಂಡು ನಮ್ಮ ಒಂಜತ್ತು ಒಂಜಿ ರೀತಿಡು ನಮ್ಮ ಕರಿನ 35 ವರ್ಷದಿಂಚ ನಮ್ಮ ಐಟ್ ಭಾಗವಹಿಸಿದ ಇನಿ ನಂಗೆ ಆ ಕ್ಷೇತ್ರಗೂ ಪೋಯರ ಅವಕಾಶ ಅಜ್ಜಿ ದಾನಿ ಬಂಡ ಸ್ಥಳಾವಕಾಶ ಬೊಕ್ಕ ಭದ್ರತೆದ ದೃಷ್ಟಿಡು ನಂಗೆ ಅವಕಾಶ ಅಜ್ಜಿ ಐಕ ಟ್ರಸ್ಟ್ದ ಮುಖಂಡರು ಮಲ್ತಿತ್ತಿ ತೀರ್ಮಾನ ಪ್ರಕಾರ ಅಲ್ಪಡ್ದೆ ಮಂತ್ರಾಕ್ಷತೆನು ನಮ್ಮ ಹಳ್ಳಿಗೆ ಗ್ರಾಮ ಮಟ್ಟಗೂ ಪ್ರತಿ ರಾಮಭಕ್ತರನ್ನ ಇಲ್ಲಡೆ ಮುಟ್ಟಾಣತಿನ ವ್ಯವಸ್ಥೆ ಬಂತೀರಿ ನೆಟ್ಟು ನೇನು ಅರ್ಥ ಮಲ್ತೊಂಡ ಮಸ್ತ್ ನಮ್ಮ ತೆರೆಯೋಣೆರಣ್ಣು ದಾಯ ಬಂಡ ಇನಿ ಪುರೋಹಿತರ ಮಂಗಳ ಕಾರ್ಯ ಈ ಪೂಜಾ ಪುರಸ್ಕಾರ ಮಾತ ಮಲ್ಪುನಾಗ ಮಂಗಳಾರಾತಿ ಆದ ಪ್ರಸನ್ನ ಕಾಲೋಡು ದೇವರು ಸಂತುಷ್ಟಿ ಆದಿಪ್ಪರಿಗೆ ಆ ಪೊರ್ತುಡು ನಮಡ ಅಕ್ಷತೆಯನ್ನು ಕೊರ್ಪೇರು ಕೈಗೆ ತೀರ್ಥ ಕೊರ್ದು ಮನಸ್ಸಿಲ ಕೈಲ ಶುದ್ಧ ಇಪ್ಪೋಡು ಅಂಚನೆ ಅಕ್ಷತೆ ಕೊರ್ಪೇರು ದಾಯ ಬಂಡ ನಮ್ಮ ಏಕಾಗ್ರತೆ ಬೋಡು ಬಂಡದು ಆ ಪೊರ್ತುಡು ನಮ್ಮ ಸಾಮೂಹಿಕವಾದ ಪ್ರಾರ್ಥನೆ ಮಲ್ತನಾಂಡ ದೇವರು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಬೇರೆಂದು ಇನಿ ನಂಗೆ ಅಕ್ಷತೆನು ಅಯೋಧ್ಯೆ ಕೊರದು ಕಡಪಡ್ತೀರಿ ನಮಕ್ ಅಯೋಧ್ಯೆಗೆ ಭಾಗವಹಿಸಿನಕಲಿ ಮಾತ್ರ ಅಕ್ಷತೆ ಕೆಲವು ಕಾರ್ಯಕ್ರಮಗಳು ನಮ್ಮ ಪೋಯಿನಕಲಿ ಮಾತ್ರ ಒಂಜಿಲ್ಲದ ಊರಿ ಪೋದಿತ್ತಂಡ ಆಗ ಮಾತ್ರ ಐನು ಪತ್ತೊಂಡು ಅಂಚಿನ ಒಂಜಿ ಭಾಗ್ಯ ಇನಿ ಪ್ರತಿ ಇಲ್ಲಲ್ಲ ಆ ಅಕ್ಷತೆ ಉಂಡು ಐನು ಕೊರ್ನಗಲ ಅವೇ ಪ್ರಕಾರ ಪಂತೀರಿ ಕೆಲವುದಕ್ಕಲು
ತುಳಸಿಗಟ್ಟೆಗೆ ಐನ ಪಾಡೋಲಿಂದ ಮಲ್ತೇರು ಅದನ್ನ ತರೆಕ್ ಪಾಡೋಲಿ ಬಂತೇರು ಕೆಲವು ಇದ್ದಿಟ್ಟು ಒಂಜಿ ಸೀತಿ ಮಲ್ತದ ಐಕ್ ಸ್ವೀಕಾರ ಮಲ್ಪೊಲಿ ಬಂತೇರು ಅಂಚಂಡ ಆ ಮಾತಾ ಉದ್ದೇಶ ಅಲ್ಲ ನಂಗೆ ದೇವರನ್ನ ಪ್ರಸಾದಲ ತಿಕ್ಕಂಡು ಅಂಚನೆ ನಮ್ಮ ಸಾಮೂಹಿಕ ಪ್ರಾರ್ಥನೆ ಈ ಪೊರ್ತುಡು ಮಧ್ಯಾಹ್ನದ ಪೊರ್ತುಡು ಪ್ರಾರ್ಥನೆ ಮಲ್ಪನಾಗ ನಮ್ಮ ಜಗತ್ತದ ಮಾತ ಭಕ್ತರಲ್ಲ ಏಕ ಕಾಲೋಡು ಅಮೃತ ಈ ಗಳಿಗೆಡು ಸುಮರ್ತುಡು ಪ್ರಾರ್ಥನೆ ಮಂತಲೇಕಲಾಂಡು ಅಂಚನೆ ನಮ್ಮ ಈ ಬ್ರಹ್ಮ ಈ ಪ್ರತಿಷ್ಠಾ ದಿನತ ತೀರ್ಥ ಪ್ರಸಾದಲ್ಲ ಅಂಚನೆ ಅನ್ನದ ಸ್ವೀಕಾರ ಮಂತಲೇಕಾಂಡು ಅಂಚಿನ ಒಂದು ಉದ್ದೇಶನು ದೀದು ನೇನು ವ್ಯವಸ್ಥೆ ಮಲ್ತೇರು ಅವು ಮಾತಾ ಇಲ್ಲಾಡೆಲ್ಲ ಮುಟ್ಟದುಂಡು ಎಂಕುಲು ಶಿಲಾಪೂಜನೆ ಯಾತ್ರೆ ರಾಮಜ್ಯೋತಿ ಯಾತ್ರೆ ಅಂಚನೆ ದೇನಿಗೆ ಸಂಗ್ರಹ ಮಲ್ಪಡಂಚಿನ ಪೊರ್ತುಡು ವಾರೀತಿ ನಂಗೆ ಜನಕುಲು ಸ್ಪಂದನೆ ಕೊಡ್ತಾರ ಐನ ಮೂಜಿ ಪಾಲು ಇನಿ ಎಂಕುಲು ಆ ನೇತ ಮಂತ್ರಾಕ್ಷತೆ ವಿತರಣೆ ಮನ್ಪುನಾಗ ಜನಕುಲು ನಂಜಿ ಭಾವನೆ ಸ್ಪಂದನೆ ಎಂಕಲ ಎಲ್ಲಡಿ ದಾಯೆ ಬತ್ತಜಾರು ಪನ್ಪುಣ ಒಂಜಿ ಕೇಣುನಂಚಿನ ವ್ಯವಸ್ಥೆ ಏತು ಒಂಜಿ ಮನಸ್ಸು ತೃಪ್ತಿಡಿ ಮಾತ ಭಕ್ತರಲ್ಲ ಇತ್ತೇರು ಮಂಡ ಅವು ಎಂಕಲಿಗೆ ಮನಸ್ಸು ದಿಂಜಿದ ಬರ್ಪುಣ್ ಅಂಚನೆ ಇನಿ ಬಯ್ಯಗಾಣಗ ಒಂಜಿ ದೀಪಾವಳಿ ದಲಕ ಐನು ತುಡರದೀದು ಉತ್ತರ ಭಾಗಗೂ ಒಂಜಿ ಆರತಿ ಮಲ್ಪೊಡುಲ್ಲ ಬಂತೇರು ಐನ ಉದ್ದೇಶ ಲಾತಿ ಇಡೀ ನಮ್ಮ ಪರ್ಬ ಮಲ್ಪನಾಗ ಬಲಿಯಂದ್ರ ಬರ್ಪೇರು ತೂಪೇರು ಐನ ಸಂಭ್ರಮ ಮಾತ ತೂಪೇರು ಮನ್ಪುಣ ನಮ್ಮ ಪುರಾಣುಡಿಕೆಯಿಂದ ಅಂಚನೆ 500 ವರ್ಷದ ವನವಾಸ ಇತ್ತು ಅಂಚಿನ ದುಂಬ ರಾಮಾಯಣಡು ಅಂಚ ಇತ್ತಂಡಲ್ಲ ಈ ಕಾಲೋಡು ಇಂಚಿನ ಆ ವಿವರಣೆ ಪೂರ ಪಂಡೇರು ದಯಗ ಆಂಡು ಬಂಡದು ಅಂಚಿನ ವನವಾಸ ಹೊಡೆದು ಇನಿ ನಮ್ಮ ಭರತ ಕಂಡಗು ಬತ್ತದು ತೂನಾಗ ಅಯೋಧ್ಯ ಆ ಪುಣ್ಯಭೂಮಿಗೆ ತೂನಾಗ ಇಡೀ ಜಗತ್ತು ವಾರೀತಿ ಸಂಭ್ರಮ ಉಂಡೊಂದು ತುಯ್ಯರೆ ಬಡದು ಆ ದೀಪಾವಳಿದಲ್ಲೇ ಕೈನು ಮಲ್ಪ ಆಚರಣೆ ಮಲ್ಪೋಡು ನಮ್ಮ ಮಾತ ತೆರಿಪಾದಿರಿ ಆ ಪ್ರಕಾರ ನಮ್ಮ ಆ ನೇನು ಮಲ್ಪೋಡು ಬಕ್ಕ ಒಂಜಿ ಮಂಡ ನಮ್ಮ 500 ವರ್ಷದ ದುಂಬು ಹೋರಾಟ ಮಲ್ಪನಾಗ ನಮ್ಮ ಇತ್ತುಜ ನನ್ನ 500 ವರ್ಷದ ಬಕ್ಕ ದಾದಾಪುರ ಮನ್ಪಣ ವಿಷಯಗಳ ನಮ್ಮ ಈ ಪೂಜಾ ಈ ಕಾಲಘಟ್ಟಡು ನಮ್ಮ ಉಲ್ಲ ಅವು ನಮ್ಮ ಭಾಗ್ಯ ನೇನು ಮಾತ ತೂಪುಣ ನಮ್ಮ ಭಾಗ್ಯ ಅಂಚ ಪಂಡೊಂದು ಪೇಜಾವರ ಶ್ರೀಗಳು ನಮ್ಮ ಈ ಟ್ರಸ್ಟ್ ಡಿಪ್ಪುನಾರೆಡ ಒಂಜಿ ಪತ್ರಕರ್ತರ ಪ್ರಶ್ನೆ ಕಂಡೇರಿ ಖಾಲಿ ಅಯೋಧ್ಯೆಡು ಶ್ರೀರಾಮ ಈತು ಹೋರಾಟ ಮಂತದ ಭವ್ಯ ಮಂದಿರ ನಿರ್ಮಾಣ ಮಂತ್ರ ಮಾತ್ರೇನ ನನದ ಉದ್ದೇಶದಾದ ಅಂದ್ ಐಕ್ ರಾಮರಾಜ್ಯದ ಕಲ್ಪನೆ ಮಂಡೇರು ಅಂಜನೆ ರಾಮರಾಜ್ಯದ ಕಲ್ಪನೆ ಮಂಡೆ ಎಂಚ ನಮ್ಮ ಕೇಣದ ಮಾತ ಓದುದ ಮಾತ ಅಂಡ ಐನ ಸಾಕಾರ ಮಲ್ಪನೆ ಎಂಚ ಐಕಾರು ಒಂಜಿ ಪಾತೆರ ಬಂಡೇರು ನಮ್ಮ ಹಿಂದುಲ ಆಯ್ನಾಕಲು ಹಿಂದುವಾದಿ ಐತಂಡ ಧೈರ್ಯಡು ಹಿಂದೂ ಬಂಡಂಡ ನಮ್ಮ ರಾಮರಾಜ್ಯದ ಕಲ್ಪನೆ ಹಾಕೊಂಡು ನಮ್ಮ ಏರು ಕಷ್ಟಡುಲ್ಲೇರ ಅಕಲೆಗೆ ಸಾಕಾರ ಮಲ್ಪನಂಚಿನ ಆ ಹಿಂದುತ್ವಗೂ ದಾಲ ಪೋಡಿಗೆ ಆ ಒಂದು ಲೆಕ್ಕ ತೊಂದರೆ ಆ ಒಂದು ಲೆಕ್ಕ ವಿಘ್ನ ಬರಂದ ಲೆಕ್ಕ ನಮ್ಮ ಇತ್ತಂಡ ಮಾತ್ರ ಅವ ಹಾಪುಂಡು ಅಂಚನೆ ಪ್ರಾಕೃತಿಕವಾದ ಆ ರಾಮ ಮಂದಿರಗೂ ತೊಂದರೆ ಆ ಒಂದು ಲೆಕ್ಕ ವ್ಯವಸ್ಥೆ ಮಲ್ತದೇರು ಅಂಡ ಬೇತೆ ವಿಚಾರಡು ತೊಂದರೆ ಆ ಒಂದು ಲೆಕ್ಕ ಇಪ್ಪೋಡು ಅಂಡ ನಮ್ಮ ಹಿಂದುಲು ಗಟ್ಟಿಯಾದಿಪ್ಪೋಡು ನಮ್ಮ ಸ್ವತಂತ್ರವಾದಿಪ್ಪೋಡು ಏಕ ಮನಸ್ಸಿಡಿಪ್ಪೋಡು ಅಂಚನೆ ನಮ್ಮ ವಾ ಉದ್ದೇಶಗೂ ನೇನು ಮಲ್ತೇರ ಐನ ಈಡೇರಿಸಿನ ಅಲ್ಪ ನಮ್ಮ ಮಾತ ಸಾಕಾರ ಅವಡು ನೆಕ್ಕದುಂಬದ ಸಾಕಾರ ಎಂಚೆತ್ತನ ಅವೇ ರೀತಿಡು ಆ ರಾಮರಾಜ್ಯದ ಕಲ್ಪನೆಗೆ ನಮ್ಮ ಮಾತ ಸಾಕಾರಡು ಇತ್ತದ್ದು ಶ್ರೀರಾಮ ಅಂಚನೆ ಕರಸೇವೆ ಮಲ್ತನಕಲ ಇಲ್ಲ ಈ ಸಂದರ್ಭದಲ್ಲಿ ಅಕಲೆ ನಮ್ಮ ಸನ್ಮಾನ ಮಂತ ದಾಯ ಬಂಡ ಕರಸೇವೆ ಮಲ್ಪನಂಚಿನ ಪೊರ್ತುಡು ಅಕಲು ವಾ ಆಲೋಚನೆ ನಡೀತೀರಿ ನಂಗೆ ಮಾತ ಗೊತ್ತಿತ್ತನ ನಮ್ಮ ಸೈನಿಕ ನೆಕ್ ಸೇರ್ನಾರಲ್ಲ ನಮ್ಮ ಅತಿಥಿ ಆದೊಳ್ಳೇರು ಅಕಲು ಬಂದು ಬಳಗನು ಬಿಡ್ದು ಆ ಒಂಜಿ ಕೆಲಸಗೂ ದೇಶದ ಗಡಿ ರಕ್ಷಣೆ ಮಂತು ಬೋತೀರಿ ಅಂಚನೆ ಹಿಂದೂ ಪುನರುತ್ಥಾನಗೂ ತೊಂದರೆ ಆದಾಗ ಕರಸೇವಕರು ಬಂದು ಬಳಗನು ಬಿಡ್ದು ಮಾತ ಆಸೆಲ್ನ ಬಿಡ್ದು ಅಕಲು ಆ ಕರಸೇವೆ ಮಲ್ತೀರಿ ಇನಿ ಅವು ಅಕಲಿಗೆ ಸಾರ್ಥಕ ಭಾವನೆ ಉಂಡು ಇನಿ ನಮ್ಮ ಸನ್ಮಾನ ಮಂತ ಯಾನು ಪನ್ಪಣದ ಅನೆವಂಡ ನಮ್ಮ ಅಪ್ಪೆ ಬಾಗ ನಮ್ಮ ಇಲ್ಲಲು ಗೌರವ ಭಕ್ತಿ ತೊಯ್ಪಾವ ದೇವರಡ ಭಕ್ತಿ ದೇವಸ್ಥಾನ ಬೋದ್ಯ ಪಾಪ ಅಂಚನೆ ಸಾರ್ವಜನಿಕವಾದ ನಂಗೆ ಕಲ್ಪಾಯಿನಂಚಿನ ಗುರುಕುಲೆಗೆ ಗೌರವವನ್ನು ತೊಜ್ಪಾಪ ಅಂಚನೆ ಗಡಿಕಾಯಪ್ಪನ ಅಂಚಿನ ಸೈನಿಕರೇ ತೊಜ್ಪಾಡ ನನದುಂಬುಗು ಆ ಅಯೋಧ್ಯೆಡು ಕರಸೇವೆಯರು ಮಲ್ತೇರ ಅಕಲಿಗೆ ಅವೇ ರೀತಿಯ ಒಂದು ಗೌರವವನ್ನು ನಮ್ಮ ಸಮರ್ಪಣೆ ಮಾಡ್ಕೊಡು ಓಲು ತಿಕ್ಕಂಡ ಅನ್ನ ಪಂಡದು ಯಾನು ಈ ಸಂದರ್ಭ ನಿಖಿಲಡಕ್ಕೆ ಏನೊಂದು ಎನ್ನರ ರೆಡ್ ಪಾತ್ರ ಅಂತಂಬೆ ಜೈ ಶ್ರೀರಾಮ್ ಜೈ ಹಿಂದ್ ಅದೇ ರೀತಿ दिव्यता से परिपूर्ण है ये समय सामान्य समय नहीं है ये काल के चक्र पर सर्वकालिक शाही से अंकित हो रही अमिट स्मृति रेखाएं हैं। साथियों, हम सब जानते हैं कि जहां राम का काम होता है
ಕೆಲಿಂಜ ಶ್ರೀ ಉಳ್ಳಾಲ್ತಿ ಅಮ್ಮನವರ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಪರಿವಾರ ದೈವಗಳಿಗೂ ನಮಸ್ಕರಿಸುತ್ತಾ ಇಂದಿನ ಈ ಶ್ರೀರಾಮ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೆಲಿಂಜ ಈ ಪೂಜಾ ಮಹೋತ್ಸವ ನಂತರ ನಡೆಯುವಂತಹ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ಶ್ರೀ ಜಯಶ್ಯಾಮ್ ನೀರ್ಕಜೆಯವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರೇ, ಇಂದಿಗೆ ಸುಮಾರು 7134 ವರ್ಷಗಳ ಹಿಂದಿನ ಕಥೆ ಇದು. ಶ್ರೀರಾಮನ ಜನನ. ಶ್ರೀರಾಮಚಂದ್ರನು ಕ್ರಿಸ್ತಪೂರ್ವ 5114 ಇಸವಿ ಜನವರಿ 10ರಂದು ಪುನರ್ವಸು ನಕ್ಷತ್ರದಲ್ಲಿ ಶುಕ್ಲ ಪಕ್ಷದ ನವಮಿಯಂದು ಜನಿಸಿದ. ಮಧ್ಯಾಹ್ನ 12:30. ಅಂತಹ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಕೂಡ ಈ ದಿನ ಅದೇ 12:30 ನಡೆಯುತ್ತಾ ಇದೆ. ಅಂದರೆ ಅಭಿಜಿನ್ ಮುಹೂರ್ತ ಅಂತ ಹೇಳ್ತೇವೆ 12:30 ಸಮಯವನ್ನು. ಅಭಿಜಿನ್ ಮುಹೂರ್ತ ಅಂದರೆ ಎಲ್ಲ ಆ ದಿನದ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೆ 8 ಭಾಗಗಳನ್ನು ಮಾಡಿ ಅದರಲ್ಲಿ ಮಧ್ಯಭಾಗ ಯಾವುದು ಬರ್ತದೋ ಅದನ್ನು ಅಭಿಜಿನ್ ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠ ಕಾಲದಲ್ಲಿ ಇಂದು ಪ್ರತಿಷ್ಠಾಪನೆಯು ನಡೆದಿರುತ್ತದೆ. ಈ ಇಂದಿನ ಈ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಪ್ರಾಣ ತೊಟ್ಟಾದರೂ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ವಿರೋಧಿಗಳು ನಿನ್ನೆಯವರೆಗೆ ಗುಡುಗಿದರು. ಆದರೆ ಅವರನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದಕ್ಕೆ ಕಾರಣ ಏನಂದರೆ ಶ್ರೀರಾಮನ ಮಹಿಮೆ. ಅಂದು ಕರಸೇವಕರೆಲ್ಲರೂ ಸೇರಿ ಆ ಯಾವುದು ಬಾಬರಿ ಮಸೀದಿ ಅಂತ ಹೇಳ್ತಿದ್ರೋ ಅದನ್ನು ಆ ಶ್ರೀರಾಮ ಅಂದರೆ ತ್ರೇತಾಯುಗದಲ್ಲಿ ಶ್ರೀರಾಮನೊಂದಿಗಿದ್ದಂತಹ ವಾನರರೆಲ್ಲ ಹೇಗೆ ಸೇತುವೆಯನ್ನು ಕಟ್ಟಿದರೋ ಅದೇ ರೀತಿ ಇದನ್ನು ಪುಡಿಗೈದರು. ಅಂದರೆ ಶ್ರೀರಾಮನ ಆಶೀರ್ವಾದ ಇದ್ದದರಿಂದ ಇದು ಸಾಧ್ಯವಾಯಿತು. ಇದನ್ನೇ ನಾವು ಹೇಳ್ತೇವೆ ಮತ್ತು ನಾವು ನಂಬುತ್ತೇವೆ. ಧರ್ಮೋ ರಕ್ಷತಿ ರಕ್ಷಿತಃ. ಯಾವಾತನು ಧರ್ಮವನ್ನು ರಕ್ಷಿಸುತ್ತಾನೋ ಅವನನ್ನು ಧರ್ಮವು ರಕ್ಷಿಸುತ್ತದೆ ಅಂತ. ಇನ್ನೊಂದು ಉದಾಹರಣೆಯಾಗಿ ನಿಮ್ಗೆ ಹೇಳಬೇಕಂದ್ರೆ ನೋಡಿ, ಇವತ್ತಲ್ಲ ರಾಮ ಮಂದಿರ 30 ವರ್ಷಕ್ಕೆ ಹಿಂದೆಯೇ ನಡೆಯಬೇಕಿತ್ತು, ಆಗಬೇಕಿತ್ತು. ಆದರೆ ಆವಾಗ ಇದ್ದಂತಹ ವಿಘ್ನಗಳಿಂದಾಗಿ ಆಗಲಿಲ್ಲ. ಯಾಕೆ ಅದಾಗಬೇಕಿತ್ತು ಅಂದರೆ 1976 ಮತ್ತು 78ನೇ ಇಸವಿಯ ಈ ಮಧ್ಯದಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿ ಅವರು ಮಿಸ್ಟರ್ BB ಲಾಲ್ ಮತ್ತು ದೆಹಲಿಯ ಪುರಾತತ್ವ ಸಂಶೋಧನಾ ಸಂಸ್ಥೆಯ ವಿದ್ಯಾರ್ಥಿ KK ಮೊಹಮ್ಮದ್ ಇವರಿಬ್ಬರು ಅಯೋಧ್ಯೆಗೆ ಆಗಮಿಸ್ತಾರೆ. ಯಾಕೆಂದರೆ ಪುರಾತತ್ವ ಇಲಾಖೆಯಿಂದ ಅಲ್ಲಿ ಏನು ಇದೆ ಎನ್ನುವುದನ್ನು ರಿಪೋರ್ಟ್ ಮಾಡಿ ಅವರಿಗೆ ಕಳಿಸ್ಲಿಕ್ಕೆ ಹೇಳ್ತಾರೆ. ಅದಕ್ಕಾಗಿ ಇವರು ಬರ್ತಾರೆ. ಬರುವ ಸಂದರ್ಭದಲ್ಲಿ ಅಲ್ಲಿಯ ಗೌರ್ಮೆಂಟ್ ಅವರನ್ನು ಅಲ್ಲಿಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಇವರು ಸ್ವಲ್ಪ ಸಮಯದ ನಂತರ ಅವರಿಗೆ ಪರವಾನಗಿ ಸಿಕ್ತ ಅವರು ಬರ್ತಾರೆ. ಅಲ್ಲಿ ಬಂದು ಎಲ್ಲವನ್ನು ನೋಡ್ತಾರೆ. ನೋಡಿ ಅಲ್ಲಿ ಸಿಕ್ಕಿದ ಕುರುಹು ಎಲ್ಲವನ್ನು ನೋಡಿ ರಿಪೋರ್ಟ್ ಮಾಡಿ ಅದನ್ನು ಪುರಾತತ್ವ ಇಲಾಖೆಗೆ ಸೀಲ್ ಮಾಡಿ ಕಳಿಸ್ತಾರೆ. ಇದನ್ನು ಕೇಳಿದಂತಹ ಎಡಚರರು ಇದ್ದಾರಲ್ವ, ಇವರು ದೇಶವನ್ನು ಹಾಳು ಮಾಡುವವರು ಅವರೇ. ನಿಮ್ಗೆ ಗೊತ್ತಿರಬಹುದು. ಎಡಚರರು ಏನು ಮಾಡಿದ್ರು? ಪುರಾತತ್ವ ಇಲಾಖೆಯಿಂದ ಹೋಗಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ರಿಪೋರ್ಟ್ ಏನಿಲ್ಲ. ಅಂದ್ರೆ ಅವರು ಹೇಳಿದ್ದೇನಂತ, ಇದು ಬಾಬರಿ ಮಸೀದಿಯೇ ರಾಮ ಜನ್ಮಭೂಮಿ ಅಲ್ಲ, ರಾಮ ಮಂದಿರವೇ ಇರಲಿಲ್ಲ ಅಂತ ಹೇಳಿದ್ರು. ಇದರಿಂದ ಕೋಪವಿಷ್ಟರಾದಂತಹ ಇವರು ಯಾರು, ಈ ರಿಪೋರ್ಟ್ ಕೊಟ್ಟಂತಹ KK ಮೊಹಮ್ಮದ್ ಮತ್ತು BB ಲಾಲ್ ಇವರು ಏನು ಮಾಡ್ತಾರೆ, ಅದೇ ದಿವಸ ಸಂಜೆ ಮಾತನಾಡಿಕೊಳ್ತಾರೆ. ನಾವು ಕೊಟ್ಟ ರಿಪೋರ್ಟನ್ನು ಯಾರು ಇಷ್ಟರವರೆಗೆ ಬಹಿರಂಗಪಡಿಸಲಿಲ್ಲ, ನಾವು ಅದನ್ನು ನಾಳೆ ಬಹಿರಂಗಪಡಿಸಬೇಕು ಅಂತ. ಈ ಸಂದರ್ಭದಲ್ಲಿ ಆ KK ಮೊಹಮ್ಮದ್ ಎಂದವರು ತಂಜಾವೂರಿನಲ್ಲಿ ಡೈರೆಕ್ಟರ್ ಆಗಿರ್ತಾರೆ. ಯಾವುದರದ್ದು? ಈ ಪ್ರಾಚ್ಯ ಸಂಶೋಧನಾ ಇಲಾಖೆಯಲ್ಲಿ. ಅವರೇನು ಹೇಳ್ತಾರೆ, ನಾವು
1976ರಿಂದ 78ರವರೆಗೆ ಹೋದದ್ದು ಹೌದು, ಸಂಶೋಧನೆ ಮಾಡಿದ್ದು ಹೌದು. ಅದರಲ್ಲಿ ಸಿಕ್ಕಿದ ಕುರುಹಗಳನ್ನು ಅದರ ರಿಪೋರ್ಟನ್ನು ಕೂಡ ನಾವೆಲ್ಲ ಕೊಟ್ಟಿದ್ದೇವೆ. ಅದರಲ್ಲಿ ಏನಿತ್ತು, ಮಸೀದಿ ಅಂತ ಏನು ನೀವು ಕರೀತೀರಾ, ಅದರ ಒಳಗೆ ಹೋಗುವಾಗ 12 ಸ್ತಂಭಗಳಿದ್ದವು. ಈ 12 ಸ್ತಂಭಗಳಲ್ಲಿಯೂ ಕೂಡ ಅಷ್ಟಮಂಗಲದ ಶಿಲ್ಪಕಲೆಯ ಕೆತ್ತನೆ ಇತ್ತು. ಅಷ್ಟೇ ಏಕೆ, ಪೂರ್ಣಕುಂಭ ಇದು ಯಾರಿಗೆ ಹಿಂದೂಗಳಿಗಿರುವಂಥದ್ದಲ್ವಾ, ಪೂರ್ಣಕುಂಭದ ಎಲ್ಲ ಪ್ರತಿಮೆ ಅಲ್ಲಲ್ಲಿ ಇತ್ತು. ಮತ್ತು ಪೂಜಾ ಕೈಂಕರ್ಯದ ಸಾಮಾನುಗಳು ಅಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ದವು ಅಂತ ಹೇಳಿದರು. ಹಾಗಾಗಿ ಇದು ಖಂಡಿತವಾಗಿಯೂ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ದೇವಾಲಯದ ಜಾಗವಾಗಿರುತ್ತದೆ ಅಂತ ಹೇಳಿದರು. ಇದನ್ನು ಕೇಳಿ ಕೆಂಪಾದಂತಹ ಯಾವುದೇ ಸರ್ಕಾರ ಏನಿದೆಯೋ ಅವರು ಏನು ಮಾಡಿದರು, ಕೂಡಲೇ ಅವರನ್ನು ಅಲ್ಲಿಂದ ಸಸ್ಪೆಂಡ್ ಮಾಡಿದರು. ಸಸ್ಪೆಂಡ್ ಮಾಡೋದು ಮಾತ್ರ ಅಲ್ಲ, ತಂಜಾವೂರಿನಿಂದ ಗೋವಾಕ್ಕೆ ಟ್ರಾನ್ಸ್ಫರ್ ಮಾಡಿದರು. ಆಮೇಲೆ ಅವರು 2012ರಲ್ಲಿ ಅಲ್ಲಿಂದ ನಿವೃತ್ತಿ ಹೊಂದಿದರು. ಈ ವಿಷಯವನ್ನು ತಿಳಿದಂತಹ ಮೋದಿಜಿಯವರು ಏನು ಮಾಡಿದರು, 2019ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಪುರಸ್ಕರಿಸಿದರು. ಅಂದರೆ ಮೋದಿಜಿಯವರು ಸಾಧಾರಣದವರಲ್ಲ. ಸಾಧಾರಣದವರಾದರೆ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಿತ್ತೆ? ಯಾರಿಂದ ದೇಶಕ್ಕೆ ಏನು ಲಾಭ ದೇಶಭಕ್ತಿ ಯಾರಲ್ಲಿ ಇದೆಯೋ, ದೇಶವನ್ನು ಯಾರು ರಕ್ಷಿಸುತ್ತಾರೋ ಅಂಥವರನ್ನು ರಕ್ಷಿಸುವುದು ನನ್ನ ಕೆಲಸ ಅಂತ ಅವರು ಅಲ್ಲಿದ್ದಾರೆ ಹೊರತು ಹಣ ಮಾಡುವ ಯೋಜನೆಯಲ್ಲಿ ಅಥವಾ ಇನ್ನೊಂದು ಬೇರೆ ದೇಶದಲ್ಲಿ ಹೋಗಿ ಹಣವನ್ನು ಇಡುವಂತಹ ಆ ಯಾವುದೇ ಯೋಜನೆಯನ್ನು ಹಾಕಿರಲಿಲ್ಲ. ಅಂದರೆ ಅವರಿಗೆ ಎಲ್ಲರೂ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ, ಇವರಿಗೆ ಕುಟುಂಬಕ್ಕೆ ಯಾರಿದ್ದಾರೆ, ಯಾರಿಲ್ಲ, ಅವರು ಒಬ್ಬರೇ ಇರುವುದು. ಹಾಗಿರುವಾಗ ಅಂತಹ ಶ್ರೀರಾಮಚಂದ್ರನಂತಿರುವಂತಹ ಆ ಮೋದಿಜಿಯವರನ್ನು ಕೈಯನ್ನು ನಾವು ಬಲಪಡಿಸ, ಅಂದರೆ ನಾನಿದು ರಾಜಕೀಯ ಭಾಷಣ ಮಾಡುವುದಲ್ಲ, ನಾನು ಹೇಳುವುದೆಂದರೆ ನಾವು ಹಿಂದೂ ದೇಶದಲ್ಲಿ ಇದ್ದುಕೊಂಡು ನಮಗಾಗುವಂತಹ ಅವಮಾನವನ್ನು ತಡೆಯಬೇಕು. ನಾವು ಇಂದೀಗ ಅಲ್ಪಸಂಖ್ಯಾತರಾಗಿದ್ದೇವೆ, ಆದ್ದರಿಂದ ನಾವು ಯಾವತ್ತೂ ಹಿಂದುತ್ವವನ್ನು ಬಿಡಬಾರದು. ಹಾಗಾಗಿ ಯಾವುದೇ ಆಮಿಷ ಒಡ್ಡಿದರೂ ಅದಕ್ಕೆ ನಾವು ಬಗ್ಗದೆ ನಾವು ನಮ್ಮ ಹಿಂದುತ್ವವನ್ನು ಎತ್ತಿ ಹಿಡಿಯಬೇಕು. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಎಲ್ಲರೂ ಯಾವತ್ತೂ ನಮ್ಮ ಸಮಾಜದವರೆಲ್ಲರೂ ಒಂದಾಗಿ ಯಾವುದೇ ಕಷ್ಟ ಬಂದರೂ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಿಷ್ಠೆಯಿಂದ ಇರಬೇಕು ಅಂತ ಹೇಳ್ತೇನೆ. ಮತ್ತು ಈಗ ಊಟದ ಸಮಯ ಆಯಿತು, ಆದರೂ 1-2 ನಿಮಿಷದಲ್ಲಿ ನಿಲ್ಲಿಸ್ತೇನೆ. ಅಂದರೆ ನಾವಿಂದೀಗ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿರುವ ಕಾರಣ ರಾಮಾಯಣದ ಒಂದು ತುಣುಕು ನಿಮಗೆ ಹೇಳದಿದ್ರೆ ಸರಿಯಾಗೋದಿಲ್ಲ. ಹಾಗಾಗಿ ಹೇಳ್ತೇನೆ, ಬರೀ 10 ಲೈನುಗಳಲ್ಲಿ ರಾಮಾಯಣವನ್ನು ಮುಗಿಸಿಬಿಡ್ತೇನೆ. ಪೂರ್ವಂ ರಾಮ ತಪೋ ವನಾನಿ ಗಮನಂ, ಅಂದರೆ ಶ್ರೀರಾಮನು 25ನೇ ವರ್ಷ ಇರುವಾಗ ಕಾಡಿಗೆ ವನವಾಸಕ್ಕೆ ಹೋದ. ಹತ್ವಾ ಮೃಗ ಕಾಂಚನಂ, ಅಲ್ಲಿ ಜಾನಕಿಗೆ ಕಂಡಂತಹ, ಜಾನಕಿ ಅಂದರೆ ಸೀತಾದೇವಿಗೆ ಕಂಡಂತಹ ಆ ಮಾಯಾಮೃಗವನ್ನು, ಚಿನ್ನದ ಮಾಯಾಮೃಗವನ್ನು ಹಿಡಿಯಲು ರಾಮಚಂದ್ರನಲ್ಲಿ ಹೇಳ್ತಾರೆ ನನಗೆ ಅದು ಬೇಕು ಅಂತ. ಹಾಗಾಗಿ ಆ ಮಾಯಾಮೃಗ ಏನು ಮಾಡ್ತದೆ, ಓಡಿ ಓಡಿ ಹೋಗಿ ಕಣ್ಣಿಗೆ ಕಾಣದಷ್ಟು ದೂರದಷ್ಟು ಓಡಿ ಆಗುವಾಗ ಇದನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮಚಂದ್ರನು ಬಾಣ ಬಿಟ್ಟ ಇದನ್ನು ಆ ಚಿನ್ನದ ಜಿಂಕೆಯನ್ನು ಕೊಲ್ಲುತ್ತಾನೆ. ಜಟಾಯು ಮರಣಂ, ಆವಾಗ ಏನಾಯ್ತು, ಸಮುದ್ರ ಪೂರ್ವಂ ರಾಮ ತಪೋ ವನಾನಿ ಗಮನಂ ಹತ್ವಾ ಮೃಗ ಕಾಂಚನಂ ವೈದೇಹಿ ಹರಣಂ. ಈ ಸಂದರ್ಭವನ್ನು ಸಾಧಿಸಿ ರಾವಣನು ಸನ್ಯಾಸಿ ವೇಷದಲ್ಲಿ ಬಂದು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಎಲ್ಲಿ, ಯಾವುದರಲ್ಲಿ? ಪುಷ್ಪಕ ವಿಮಾನದಲ್ಲಿ. ಈ ಪುಷ್ಪಕ ವಿಮಾನವನ್ನು ಕಂಡುಹಿಡಿದದ್ದು ಯಾರು ನಿಮ್ಗೆ ಗೊತ್ತಾ? ಭಾರದ್ವಾಜ ಮಹರ್ಷಿಗಳು. ವಿ ಅಂದರೆ ಆಕಾಶ, ಆಗಸ, ಯಾನ ಅಂದರೆ ಹೋಗುವುದು. ಹಾಗಾಗಿ ವಿಮಾನ ಎಂಬ ಹೆಸರನ್ನು ಅವಾಗ ಅದಕ್ಕೆ ಕೊಟ್ಟರಂತೆ. ಹಾಗೆ ಇವನು ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜಟಾಯು ಮರಣಂ, ಜಟಾಯುವಿಗೆ ಗೊತ್ತಾಗ್ತದೆ ಹಾ ರಾಮ ಹೇಳುವುದನ್ನು ಕೇಳಿದ ತಕ್ಷಣ ಜಟಾಯು ಏನೋ ಕಷ್ಟ ಸಂಭವಿಸಿದೆ ಸ್ತ್ರೀಗೆ ಅಂತ ಹೇಳಿಕೊಂಡು ಆ ಪುಷ್ಪಕ ವಿಮಾನದಕ್ಕೆ ಅಡ್ಡವಾಗಿ ಆ ಜಟಾಯು ತನ್ನ ರೆಕ್ಕೆಯನ್ನು ಹಿಡಿಯುವುದರಿಂದ ರಾವಣನ ಪುಷ್ಪಕ ವಿಮಾನ ಅಲ್ಲೇ ನಿಲ್ತದೆ. ಅಲ್ಲಿ ಮೋಸದಿಂದ ರಾವಣನು ಜಟಾಯುವಿನ ರೆಕ್ಕೆಯನ್ನು ಕಡಿದು ಕೊಲ್ಲುತ್ತಾನೆ. ಆದರೆ ಜಟಾಯುವಿಗೆ ಸೀತಾಮಾತೆಯು ಹೇಳ್ತಾಳೆ,
ಶ್ರೀರಾಮನಿಗೆ ನಿನ್ನ ಭೇಟಿಯಾಗುವ ತನಕ ನಿನಗೆ ಮರಣವಿಲ್ಲ, ಈ ವಿಷಯವನ್ನು ಅವನಿಗೆ ತಿಳಿಸು, ರಾವಣನು ಅಪಹರಿಸಿದ್ದಾನೆ ಅಂತ. ಹಾಗಾಗಿ ಈ ನೋವಿನಿಂದ ಜೀವನ್ಮರಣ ಹೋರಾಟದಲ್ಲಿ ತೊಳಲುತ್ತಿರುವಂತಹ ಈ ಜಟಾಯುವನ್ನು ಕಂಡಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕಿಕೊಂಡು ಬರುವಾಗ ದಾರಿಯಲ್ಲಿ ಕಂಡದರಿಂದ ರಾಮ ಕೇಳ್ತದೆ. ಏನು ಕೇಳುವಾಗ ಹೇಳ್ತದೆ, ನೋಡಿ ಶ್ರೀರಾಮಚಂದ್ರ, ಇಲ್ಲಿ ಸೀತಾಮಾತೆ, ನಿನ್ನ ಪತ್ನಿಯಾದಂತಹ ಸೀತಾಮಾತೆಯನ್ನು ರಾವಣನ ಅಪಹರಿಸಿದ್ದಾನೆ, ಪುಷ್ಪಕ ವಿಮಾನದಲ್ಲಿ ಕೊಂಡೋಗಿದ್ದಾನೆ ಅಂತ. ಆವಾಗ ಏನಾಯಿತು, ಸುಗ್ರೀವ ಸಂಭಾಷಣಂ, ಅಲ್ಲಿ ಏನಾಯಿತು, ಸ್ವಲ್ಪ ಮುಂದೆ ಹೋಗುವಾಗ ಕಿಷ್ಕಿಂಧೆಯಲ್ಲಿ ಸುಗ್ರೀವನ ಸಖ್ಯ ಬೆಳೆಯುತ್ತದೆ. ಅಲ್ಲಿ ತುಲ್ಯಾರ ಮಿತ್ರತ್ವ ಮಾಡಿ, ಅಂದರೆ ಸುಗ್ರೀವನಿಗೆ ಅವನ ಹೆಂಡತಿಯಾದಂತಹ ರುಮೆಯನ್ನು ವಾಲಿಯು ಅಣ್ಣನು ಇಟ್ಟುಕೊಂಡಿದ್ದಾನೆ. ಅದಕ್ಕಾಗಿ ಅದನ್ನು ಬಿಡಿಸಿಕೊಳ್ಳಲಿಕ್ಕೆ ಬೇಕಾಗಿ ರಾಮನ ಸಹಾಯವನ್ನು ಕೇಳ್ತಾನೆ. ಆದ್ದರಿಂದ ಆವಾಗ ಶ್ರೀರಾಮ ಹೇಳ್ತಾನೆ, ಸರಿ ನಾವು ಮಾಡುವ, ಆದರೆ ನೀನು ನನಗೆ ಸಹಾಯ ಮಾಡಬೇಕು, ಹೀಗೆ ಲಂಕೆಗೆ ಹೋಗಲಿಕ್ಕೆ ಸಹಾಯ ಮಾಡಬೇಕು. ಆವಾಗ ಅವನು ಹೇಳ್ತಾನೆ, ಅದಕ್ಕೆ ತುಲ್ಯಾರ ಮಿತ್ರತ್ವ ಹೇಳಿದೆ, ಅಂದರೆ ನಿನ್ನ ಹೆಂಡತಿಯನ್ನು ನಾನು ಕೊಡಿಸ್ತೇನೆ, ನನಗೆ ಬೇಕಾದ್ದನ್ನು ನೀನು ಕೊಡಬೇಕು ಅಂತ. ಹಾಗೆ ಏನು ಮಾಡ್ತಾರೆ, ಹಾಗೆ ಬಂದು ವಾಲಿ ನಿಗ್ರಹರಣಂ, ವಾಲಿಯನ್ನು ರಾಮನು ಸಂಹರಿಸ್ತಾನೆ. ಸಮುದ್ರ ತರಣಂ, ಆಮೇಲೆ ಲಂಕೆಗೆ ಹೋಗಬೇಕಲ್ಲ, ರಾಮೇಶ್ವರದಿಂದ ಲಂಕೆಗೆ ಹೋಗಲಿಕ್ಕೆ ದೂರ ಎಷ್ಟಿದೆ, ಸುಮಾರು 35 ಕಿಲೋಮೀಟರ್ನಷ್ಟಿದೆ. ಇದನ್ನು ಹೋಗಲಿಕ್ಕೆ ಸಾಧ್ಯವಾ, ಈಜಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಏನು ಮಾಡಿದರು, ಎಲ್ಲ ವಾನರ ಕಪಿ ಸೇನೆ, ಯಾರು ಹನುಮಂತ, ಜಾಂಬವರು, ಸುಗ್ರೀವ ಎಲ್ಲ ಆಮೇಲೆ ವಾನರೆಲ್ಲ ಸೇರಿಕೊಂಡು ಸಮುದ್ರಕ್ಕೆ ಸೇತುವನ್ನು ಬಲಿಯುತ್ತಾರೆ. ಹೇಗೆ, ದೊಡ್ಡ ದೊಡ್ಡ ಬಂಡೆಯ ಕಲ್ಲುಗಳನ್ನು ತೆಕ್ಕೊಂಡು ಬಂದು ಹಾಕ್ತಾರೆ. ಈಗಲೂ ನೋಡಿದ್ರೆ ಕಾಣ್ತದೆ, ಅಲ್ಲಿ ರಾಮೇಶ್ವರದಲ್ಲಿ ಹೋಗಿ ನೋಡಿದ್ರೆ ಕಲ್ಲು ಬಂಡೆಗಳು ತೇಲುತ್ತಾ ಇವೆ. ಇದೇನು, ಇದು ಶ್ರೀರಾಮನ ಅನುಗ್ರಹ ಅಲ್ಲದೆ ಮತ್ತೇನು. ಇದು ಸುಮಾರು 3.5 ಮೀಟರ್ ಅಗಲಾಗಿ 35 ಮೀಟರ್ ಉದ್ದೋ ಇದೆ. ಇದೇ ಸೇತುವನ್ನು ಈ ಎಡಚರರು ಮತ್ತು ಬೇರೆಯವರು ಸೇರಿಕೊಂಡು ಏನು ಹೇಳಿದ್ರು, ಇದು ರಾಮ ಸೇತು ಹೇಳಿದ್ರೆ ಕಾಲ್ಪನಿಕ ಅಂತ. ಆದರೆ ನಾಸಾದವರು ಹೇಳಿದ್ರು ಅದು ಹೌದು ಅಂತ ಹೇಳಿದ್ರು. ಅಂದರೆ ನಮಗೆ ನಮ್ಮ ದೇಶದಲ್ಲಿ ಏನು ನಡೆದಿದೆಯೋ ಅಥವಾ ನಮ್ಮ ಪುರಾಣ ಕಥೆ ಏನಾಗಿದೆಯೋ ಅದನ್ನು ಇನ್ನೊಬ್ಬರು ನಮಗೆ ಹೇಳಿಕೊಡ್ಬೇಕು. ಆ ಕಾಲಕ್ಕೆ ಘಟ್ಟಕ್ಕೆ ನಾವಿಂದಿಗೆ ಬಂದು ಮುಟ್ಟಿದ್ದೇವೆ. ಆಮೇಲೆ ಏನಾಯಿತು, ಸಮುದ್ರ ಲಂಕಾಪುರಿ ದಹನಂ, ಹನುಮಂತನು ಹೋಗಿ ಲಂಕೆಯನ್ನು ಸುಡುತ್ತಾನೆ. ಪಶ್ಯದ್ರಾವಣ ಕುಂಭಕರ್ಣ ಮತನಂ, ರಾವಣ ಮತ್ತು ಕುಂಭಕರ್ಣರನ್ನು ಶ್ರೀರಾಮಚಂದ್ರನು ವಧಿಸ್ತಾನೆ. ಆಮೇಲೆ ಏತೋದ್ಯ ರಾಮಾಯಣಂ, ಇದುವೇ ರಾಮಾಯಣದ ಸಾರಾಂಶ. ಇದನ್ನು ಯಾರು ಹೇಳಿದರು ಅಂದರೆ ವಾಲ್ಮೀಕಿ ಮುನಿಗಳು ಶ್ರೀರಾಮಚಂದ್ರ ಸೀತಾರಾಮಚಂದ್ರರ ಮಕ್ಕಳಾದಂತಹ ಕುಶಲವರು ಅವರೊಟ್ಟಿಗೆ ಅಲ್ಲಿ ಅವರ ಕುಟೀರದಲ್ಲಿರುವ ಸಂದರ್ಭದಲ್ಲಿ ಅವರಿಗೆ ರಾಮಾಯಣದ ವಿವರವನ್ನೆಲ್ಲ ಹೇಳಿದರು. ಹಾಗಾಗಿ ಇಂದಿಗೂ ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮವನ್ನು ಗೌರವಿಸ್ತಾರೋ ಅವರಿಗೆ ಅವರನ್ನು ಧರ್ಮವು ಯಾವತ್ತೂ ರಕ್ಷಿಸುತ್ತದೆ. ಶ್ರೀರಾಮಚಂದ್ರಾಯ ನಮಃ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮೋ ರಾಜಮಣಿ ಸದಾ ವಿಜಯತೆ, ರಾಮಂ ರಮೇಶಂ ಭಜೆ, ರಾಮೇಣಾಭಿಹತಾಃ ನಿಶಾಚರ ಚಮೂಃ, ರಾಮಾಯ ತಸ್ಮೈ ನಮಃ. ರಾಮಾತ್ ನಾಸ್ತಿ ಪರಾಯಣಂ ಪರತರಂ, ರಾಮಸ್ಯ ದಾಸೋಸ್ಮ್ಯಹಂ. ಅಂತಹ ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡುತ್ತಾ ನನ್ನೆರಡು ಮಾತುಗಳನ್ನು ನಿರ್ಗಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಜಯಪ್ರಸಾದ್ ಕಲ್ಮಲೆ ಇವರಿಂದ. जैसा उत्सव भारत में है वैसा ही अनेक देशों में है. आज अयोध्या का ये उत्सव रामायण की उन वैश्विक परंपराओं का भी उत्सव बना है. रामलला की ये प्रतिष्ठा वसुधैव कुटुंबकम के विचार की भी प्रतिष्ठा. ಶ್ರೀ ಜಯಶ್ಯಾಮ್ साथियों, ಪ್ರಗತಿಪರ ಕೃಷಿಕರು ಇವರಿಗೂ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕಲಿಂಜ ಇದರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಶ್ರೀ ಗೋಪಾಲಕೃಷ್ಣ ನಾಯಕ್ ಪುಣಚ, ಮಾಜಿ ಸೈನಿಕ ಶಿಕ್ಷಕರು, ಇವರಿಗೂ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕಲಿಂಜ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಶ್ರೀ ಚಂದ್ರಶೇಖರ್ ಬಂಗೇರ ಬಾಯಿಲ ಮಂತ್ರಾಕ್ಷತೆ ವಿತರಣಾ ಮಂಡಲ ಪ್ರಮುಖರು ವೀರಕಂಬ ಇವರಿಗೂ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕಿಲಿಂಜ ಇದರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಚೇತನ್ ಶೆಟ್ಟಿ ಬೆಲ್ದರ್ಕ ಅಧ್ಯಕ್ಷರು ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕಿಲಿಂಜ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿದಂತಹ ಶ್ರೀ ಸತ್ಯಸುಂದರ್ ಭಟ್ ಕಲ್ಮಲೆ ಪ್ರಗತಿಪರ ಕೃಷಿಕರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಅಜ್ಜಿನಡ್ಕ ಹಾಗೂ ಶ್ರೀ ಶಾರದಾ ಭಜನಾ ಮಂಡಳಿ ವೀರಕಂಬ ಕಿಲಿಂಜ ಮಂಡಳಿ ಕಿಲಿಂಜ ये संकल्प हम सदियों से दोहराते आए हैं. आज उसी संकल्प को राम मंदिर के रूप में साक्षात आकार मिला है. ये मंदिर मात्र एक देव मंदिर नहीं है, ये भारत की दृष्टि का, भारत के दर्शन का, भारत के दिग्दर्शन का मंदिर है. ये राम के रूप में राष्ट्र चेतना का मंदिर है. राम भारत की आस्था है, राम भारत का आधार है, राम भारत का विचार है, राम भारत का विधान है, राम भारत की चेतना है, राम भारत का चिंतन है, राम भारत की प्रतिष्ठा है, राम भारत का प्रताप है, राम प्रवाह है, राम प्रभाव है, राम नेति भी है, राम नीति भी है, राम नित्यता भी है, राम निरंतरता भी है, राम विभु है, विशद है, राम व्यापक है, विश्व है, विश्वात्मा है. और इसलिए जब राम की प्रतिष्ठा होती है तो उसका प्रभाव वर्षों या शताब्दियों तक ही नहीं होता, उसका प्रभाव हजारों वर्षों के लिए होता है. महर्षि वाल्मीकि ने कहा है, राज्यम ಹನುಮನು ನುತಿಸಿದ ಕರುಣಾಸಾರ ಸುಗ್ರೀವ ಸಖ್ಯವ ಬೆಳೆಸಿದ ವೀರ. ಹನುಮನು ನುತಿಸಿದ ಕರುಣಾಸಾರ ಸುಗ್ರೀವ ಸಖ್ಯವ ಬೆಳೆಸಿದ ವೀರ. ಶಬರಿಗೆ ಮುಕ್ತಿಯ ನೀಡಿದ ರಾಮ, ಶಬರಿಗೆ ಮುಕ್ತಿಯ ನೀಡಿದ ರಾಮ. ಜಯ ಜಯ ಮಂಗಳಧಾಮ, ಜಯ ಜಯ ರಾಮ, ಜಯ ಗುಣಧಾಮ, ಜಯ ಹೇ ರಘುರಾಮ. ರಾಮ ಜಯ ಹೇ ರಘುರಾಮ.
ಸ್ವೀಕರಿಸಿಕೊಳ್ಳಬೇಕು ಅಂತ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಜಯ ಗುಣಧಾಮ ಜಯ ಹೇ ರಘುರಾಮ ರಾಮ ಜಯ ಹೇ ರಘುರಾಮ जय हे अपने अंतःकरण को विस्तार देना होगा. ಕೇಸರಿ हमारी चेतना का विस्तार ಗೆಳೆಯರ ಬಳಗ देव से देश ವಿಶ್ವ ಹಿಂದೂ तक, ಪರಿಷತ್ राम से राष्ट्र तक होना चाहिए. हनुमान जी की भक्ति, हनुमान जी की सेवा, हनुमान जी का समर्पण, ये ऐसे गुण हैं जिन्हें हमें बाहर नहीं खोजना पड़ता. प्रत्येक भारतीय में भक्ति, सेवा और समर्पण के भाव समर्थ, सक्षम, भव्य, दिव्य भारत का आधार बनेंगे. और यही तो है देव से देश और राम से राष्ट्र की चेतना का विस्तार. दूर सुदूर जंगल में, कुटिया में जीवन गुजारने वाली मेरी आदिवासी मां शबरी का ध्यान आते ही अप्रतिम विश्वास जागृत होता है. मां शबरी तो ಮೋದಿ ಸರ್ಕಾರದ ಗ್ಯಾರಂಟಿ ರೈತರಿಗೆ ವಾರ್ಷಿಕ 6,000 ಜಗದಾದಿ ದೈವ ನೀನೇ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ರಘುರಾಮ್ ದೇಹವು ನೀನೇ ಪ್ರಾಣವು ನೀನೇ ದೇಹವು ನೀನೇ ಪ್ರಾಣವು ನೀನೇ ದೇಹವು ನೀನೇ ಪ್ರಾಣವು ನೀನೇ ದೇಹವು ನೀನೇ ಪ್ರಾಣವು ನೀನೇ दोनों से परे है निषाद राज का राम के प्रति सम्मोहन, प्रभु राम का निषाद राज के लिए अपनापन कितना मौलिक है. सब अपने हैं, सभी समान है. प्रत्येक भारतीय में अपनत्व की, बंधुत्व की ये भावना समर्थ, सक्षम, भव्य, दिव्य भारत का आधार बनेगी. और यही तो है देव से देश और राम से राष्ट्र की चेतना का विस्तार. साथियों, आज देश में निराशा के लिए रत्ती भर भी स्थान नहीं है. मैं तो बहुत सामान्य हूं, मैं तो बहुत छोटा हूं. अगर कोई ये सोचता है तो उसे गिलहरी के योगदान को याद करना चाहिए. गिलहरी का स्मरण ही हमें हमारी इस हिचक को दूर करेगा, हमें सिखाएगा कि छोटे बड़े हर प्रयास की अपनी ताकत होती है, अपना योगदान होता है. और सबके प्रयास की यही भावना समर्थ, सक्षम, भव्य, दिव्य भारत का आधार बनेगी. और यही तो देव से देश और राम से राष्ट्र की चेतना का विस्तार. साथियों, लंकापति रावण प्रकांड ज्ञानी थे, अपार शक्ति के धनी थे, लेकिन जटायु जी की मूल्य निष्ठा देखिए. वे महाबली रावण से भिड़ गए. उन्हें भी पता था कि वो रावण को परास्त नहीं कर पाएंगे, लेकिन फिर भी उन्होंने रावण को चुनौती दी.
कर्तव्य की यही पराकाष्ठा समर्थ, सक्षम, भव्य, दिव्य भारत का आधार है। और यही तो है देव से देश और राम से राष्ट्र की चेतना का विस्तार। आइए हम संकल्प लें कि राष्ट्र निर्माण के लिए हम अपने जीवन का पल पल लगा देंगे। राम काज से राष्ट्र काज, समय का पल पल, शरीर का कण कण राम समर्पण को राष्ट्र समर्पण के ध्येय से जोड़ देंगे। मेरे देशवासियों, प्रभु श्री राम की हमारी पूजा विशेष होनी चाहिए। ये पूजा स्व से ऊपर उठ करके समष्टि के लिए होनी चाहिए। ये पूजा अहम से उठकर वयम के लिए होनी चाहिए। प्रभु को जो भोग चढ़ेगा वो विकसित भारत के लिए हमारे परिश्रम की पराकाष्ठा का प्रसाद भी होगा। हमें नित्य पराक्रम, पुरुषार्थ, समर्पण का प्रसाद प्रभु राम को चढ़ाना होगा। इनसे नित्य प्रभु राम की पूजा करनी होगी, तब हम भारत को वैभवशाली और विकसित बना पाएंगे। मेरे प्यारे देशवासियों, ये भारत के विकास का अमृत काल है। आज भारत युवा शक्ति की पूंजी से भरा हुआ है, ऊर्जा से भरा हुआ है। ऐसी सकारात्मक परिस्थितियां फिर न जाने कितने समय बाद बनेगी। हमें अब चूकना नहीं है, हमें अब बैठना नहीं है। मैं अपने देश के युवाओं से कहूंगा, आपके सामने हजारों वर्ष की परंपरा की प्रेरणा है। आप भारत की उस पीढ़ी का प्रतिनिधित्व करते हैं जो चांद पर तिरंगा लहरा रही है। वो 15 लाख किलोमीटर की यात्रा करके सूर्य के पास जाकर मिशन आदित्य को सफल बना रही है। जो आसमान में तेजस और सागर में विक्रांत का परचम लहरा रही है। अपनी विरासत पर गर्व करते हुए आपको भारत का नव प्रभात लिखना है। परंपरा की पवित्रता और आधुनिकता की अनंतता दोनों ही पथ पर चलते हुए भारत समृद्धि के लक्ष्य तक पहुंचेगा। मेरे साथियों, आने वाला समय अब सफलता का है। आने वाला समय अब सिद्धि का है। ये भव्य राम मंदिर साक्षी बनेगा भारत के उत्कर्ष का, भारत के उदय का। ये भव्य राम मंदिर साक्षी बनेगा भव्य भारत के अभ्युदय का, विकसित भारत का। ये मंदिर सिखाता है कि अगर लक्ष्य सत्य प्रमाणित हो, अगर लक्ष्य सामूहिकता और संगठित शक्ति से जन्मा हो, तब उस लक्ष्य को प्राप्त करना असंभव नहीं है। ये भारत का समय है और भारत अब आगे बढ़ने वाला है। शताब्दियों की प्रतीक्षा के बाद हम यहां पहुंचे हैं। हम सब ने इस युग का, इस कालखंड का इंतजार किया है। अब हम रुकेंगे नहीं, हम विकास की ऊंचाई पर जाकर ही रहेंगे। इसी भाव के साथ रामलला के चरणों में प्रणाम करते हुए आप सभी को बहुत बहुत शुभकामनाएं। सभी संतों के चरणों में मेरे प्रणाम। सियावर रामचंद्र की, सियावर रामचंद्र की, सियावर रामचंद्र की। मैं आपसे निवेदन करूंगा, अभी थोड़ा आसन ग्रहण करिए। माननीय प्रधानमंत्री जी
माननीय प्रधानमंत्री जी के यहां से स्थान से प्रस्थान के पश्चात हमारे महंत नृत्य गोपाल दास जी के शिष्यगणों से निवेदन करूंगा मंच पर आकर उनको नीचे की ओर ले जाए। जानकी दास जी अब मंच पर आ जाइए। माननीय मोहन राव प्रधानमंत्री जी साधु संतों के निकट की ओर जा रहे हैं। उनके गुणों का भारत के जनमानस में अंगीकार हो। निश्चित तौर से राष्ट्र निर्माण के सकल सन्मंगल नीने
ಅಪಕೀರ್ತಿಯು ನೀನೇ ಕೀರ್ತಿಯು ನೀನೇ ಅಪಕೀರ್ತಿಯು ನೀನೇ ಕೀರ್ತಿಯು ನೀನೇ ಅಪಕೀರ್ತಿಯು ನೀನೇ ಕೀರ್ತಿಯು ನೀನೇ ಅಪಕೀರ್ತಿಯು ನೀನೇ ಪಾವನ ಮೂರ್ತಿಯು ನೀನೇ ಶ್ರೀರಾಮ್ ಜಯ ರಾಮ್ ಹೇ ರಾಮ್ ರಘುರಾಮ್
माता रामो मत्पिता रामचन्द्रः भ्राता रामो मत्सखा राघवेशः सर्वस्वं मे रामचन्द्रो दयालुः नान्यं दैवं नैव जाने न जाने नान्यं दैवं नैव जाने न जाने। ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ ನನ್ನ ಹೃದಯ ಅವನು ವಾಸ ಮಾಡು ಮಂದಿರ ನನ್ನ ಹೃದಯ ಅವನು ವಾಸ ಮಾಡು ಮಂದಿರ ಅಲ್ಲಿ ನೆಲಸಿ ನಗುತ್ತಿರುವ ಶ್ಯಾಮ ಸುಂದರ ಅಲ್ಲಿ ನೆಲಸಿ ನಗುತ್ತಿರುವ ಶ್ಯಾಮ ಸುಂದರ ಜೊತೆಗೆ ಇಹಳು ನಳಿನಾಕ್ಷಿ ಮಾತೆ ಇಂದಿರ ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ ವಾಲ್ಮೀಕಿಗೆ ಸ್ಫೂರ್ತಿ ತಂದ ಕಥಾನಾಯಕ ಭರತ ವರ್ಷವೆಲ್ಲ ನುತಿಸು ಭಾಗ್ಯದಾಯಕ ವಾಲ್ಮೀಕಿಗೆ ಸ್ಫೂರ್ತಿ ತಂದ ಕಥಾನಾಯಕ ಭರತ ವರ್ಷವೆಲ್ಲ ನುತಿಸು ಭಾಗ್ಯದಾಯಕ ತುಳಸಿದಾಸ ಹೊಗಳಿದಂಥ ಭುವನ ಪಾಲಕ ತುಳಸಿದಾಸ ಹೊಗಳಿದಂಥ ಭುವನ ಪಾಲಕ ಕವಿ ಕಂಬನ ಕವಿತೆಗೊಲಿದ ಕಾವ್ಯನಾಯಕ ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ ನನ್ನ ಹೃದಯ ಅವನು ವಾಸ ಮಾಡೋ ಮಂದಿರ ಕಂಡ ತುಂಬಿ ನಿಂತಿಹನು ರಾಮಚಂದಿರ ತೊರವೆಯ ನರಹರಿಯು ಹಾಡಿದ ಕೋದಂಡ ರಾಮನೇ ಪುಟ್ಟ
ಪುಟ್ಟಪ್ಪನ ಪ್ರತಿಭೆ ಸ್ಫೂರ್ತಿ ಸೀತಾರಾಮನೇ. ತೊರವೆಯ ನರಹರಿಯು ಹಾಡಿದ ಕೋದಂಡ ರಾಮನೇ. ಪುಟ್ಟಪ್ಪನ ಪ್ರತಿಭೆ ಸ್ಫೂರ್ತಿ ಸೀತಾರಾಮನೇ. ಕಾಳಿದಾಸ ರಘುವಂಶದ ರಘುರಾಮನೇ. ಕಾಳಿದಾಸ ರಘುವಂಶದ ರಘುರಾಮನೇ. ಸೂರ್ಯವಂಶದ ಕೀರ್ತಿ ಚಂದ್ರ ಸಾಕೇತ ರಾಮನೇ. ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ. ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ. ನನ್ನ ಹೃದಯ ಅವನು ವಾಸ ಮಾಡೋ ಮಂದಿರ. ನನ್ನ ಹೃದಯ ಅವನು ವಾಸ ಮಾಡೋ ಮಂದಿರ. ಅಲ್ಲಿ ನೆಲಸಿ ನಗುತ್ತಿರುವ ಶ್ಯಾಮ ಸುಂದರ. ಅಲ್ಲಿ ನೆಲಸಿ ನಗುತ್ತಿರುವ ಶ್ಯಾಮ ಸುಂದರ. ಜೊತೆಗೆ ಇಹಳು ನಳಿನಾಕ್ಷಿ ಮಾತೆಯುದಿರ. ಕಣ್ಣ ತುಂಬಿ ನಿಂತಿಹನು ರಾಮಚಂದಿರ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು. ದೈವಕ್ಕೂ ಭಕ್ತನಿಗೂ ಇರುವ ಶ್ರೇಷ್ಠ ನಂಟು, ದೈವಕ್ಕೂ ಭಕ್ತನಿಗೂ ಇರುವ ಶ್ರೇಷ್ಠ ನಂಟು. ಇದಕ್ಕಿಂತ ಸಾಮ್ಯವು ಬೇರೆಲ್ಲಿ ಉಂಟು. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು. ಸಾಧ್ಯವೇ ಪ್ರಕೃತಿಯಲ್ಲಿ? ದೀಪವು ಬೇರೆ ಜ್ಯೋತಿಯು ಬೇರೆ, ದೀಪವು ಬೇರೆ ಜ್ಯೋತಿಯು ಬೇರೆ. ಆಗಲು ಸಾಧ್ಯವೇ ಹಣತೆಯಲಿ? ಹನುಮನು ಬೇರೆ ರಾಮನು ಬೇರೆ, ಹನುಮನು ಬೇರೆ ರಾಮನು ಬೇರೆ. ಇರಲು ಸಾಧ್ಯವೇ ಧರೆಯಲಿ?
जो पंक्तियां लिखी वो यहाँ बताना ನಾದವು ಬೇರೆ ಗಾನವು ಬೇರೆ ಆಗಲು ಸಾಧ್ಯವೇ ವೀಣೆಯಲಿ ನಾದವು ಬೇರೆ ಗಾನವು ಬೇರೆ ಆಗಲು ಸಾಧ್ಯವೇ ವೀಣೆಯಲಿ ಸೂರ್ಯನೇ ಬೇರೆ ತೇಜವೇ ಬೇರೆ ಸೂರ್ಯನೇ ಬೇರೆ ತೇಜವೇ ಬೇರೆ ಇರಲು ಸಾಧ್ಯವೇ ಸೃಷ್ಟಿಯಲಿ ಹನುಮನು ಬೇರೆ ರಾಮನು ಬೇರೆ ಹನುಮನು ಬೇರೆ ರಾಮನು ಬೇರೆ ಆಗಲು ಸಾಧ್ಯವೇ ಧರೆಯಲ್ಲಿ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ದೈವಕ್ಕೂ ಭಕ್ತನಿಗೂ ಇರುವ ಶ್ರೇಷ್ಠನಂತೂ ದೈವಕ್ಕೂ ಭಕ್ತನಿಗೂ ಇರುವ ಶ್ರೇಷ್ಠನಂತೂ ಇದಕ್ಕೆ ಸಾಮ್ಯವು ಬೇರೆಲ್ಲಿ ಉಂಟು ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು श्रीरामदूता नमो हनुमान अमिता प्रतापी जय हनुमान श्रीरामदूता नमो हनुमान अमिता प्रतापी जय हनुमान वानर रूपी श्री हनुमान वायु सुपुत्रा जय हनुमान वानर रूपी श्री हनुमान वायु सुपुत्रा जय हनुमान ಹೇಳಲು ಹೊರಟೆ ನಿನ್ನ ಚರಿತೆ ಹರಸಯ್ಯ ನನ್ನನ್ನು ಹೇ ಮಾರುತಿ ನಿನ್ನ ವರ್ಣಿಸಲು ಈ ನುಡಿ ಸಾಧ್ಯವೇ ಸ್ವೀಕರಿಸಯ್ಯ ಈ ಅಳಿಲು ಸೇವೆ ಕೋದಂಡ ರಾಮನ ಪ್ರೀತಿಯ ದಾಸ ಬೇಡುವೆ ನಾನಿನ್ನ ಪಾದ ದಾಸ್ಯ ಶ್ರೀರಾಮದೂತ ನಮೋ ಹನುಮಾನ್ ಅಮಿತಾ ಪ್ರತಾಪಿ ಜಯ ಹನುಮಾನ್ ಮಗುವಾಗಿರುವಾಗ ನಿನ್ನ ಲೀಲೆ ತೋರುವುದು ನಿನ್ನ ಪ್ರತಾಪ ಸಾಲೆ ರವಿಚಂದ್ರರ ಕಂಡು ಹಣ್ಣು ಎಂದೇ ತಿನ್ನಲು ಆಗ್ರಸಕ್ಕೆ ನೀನು ಜಿಗಿದೆ